ಸರಣಿ ಬಾಂಬ್ ಬ್ಲಾಸ್ಟ್ನಿಂದ ಕೊಡಗಿನ ಕಲೆಕ್ಟರ್ ಅವರು ನಿಧನರಾಗಿದ್ದಾರೆ. ಹಾಗಾಗಿ ಇಲ್ಲಿನ ವಾತಾವರಣ ತುಂಬಾ ಆತಂಕದಿಂದ ಕೂಡಿದೆ. ಹಾಗಾಗಿ ಅಯ್ಯನಕೆರೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತಿದೆ. ಹಾಗೆ ಪೊಲೀಸಿನವರು ಊರ ಹೊರಗೆ ಚೆಕ್ ಪೋಸ್ಟ್ ಇಟ್ಟು ಎಲ್ಲರನ್ನ ಪರೀಕ್ಷಿಸುತ್ತಿದ್ದಾರೆ. ರಂಗ ರಂಗ ರಂಗ, ನೀನ್ ಭಯ ಪಡಬೇಡ. ನಾನು ಬಂದಿದ್ದೀನಿ. ಈ ಊರನ್ನ ನಾನು ನೋಡ್ಕೋತೀನಿ. ನೀನ್ ಧೈರ್ಯವಾಗಿರು. ಮುತ್ತು, ಹೇ ಮುತ್ತು. ಏನೋ ರಂಗ, ನೀ ಕೇಳಿಸ್ಕೊಂಡ್ಯಾ? ಏನನ್ನ? ಆ ಶಬ್ದಾನ. ಯಾವ ಶಬ್ದಾನೋ? ಆ ತುತ್ತೂರಿ ಶಬ್ದಾನ. ತುತ್ತೂರಿ ಶಬ್ದಾನ? ಹೌದು, ಅದನ್ನ ನಾನ್ ಕೇಳ್ದೆ. ಕೇಳ್ದ? ಚೆನ್ನಾಗಿ ಕೇಳಿಸ್ಕೊಂಡೆ. ಕಾಳಿ ಬಂದ್ಬಿಟ. ಕಾಳಿ ಬಂದ್ಬಿಟ್ಲಾ? ತುತ್ತೂರಿ ತೆಗೆದು ಊದಕ್ ಶುರು ಮಾಡ್ಬಿಡಿದಾಳೆ. ಅವಳು ಇನ್ಮೇಲೆ ಸುಮ್ನೆ ಇರಲ್ಲ. ಮತ್ತೆ ನನ್ ಜೊತೆಗೆ ಮಾತಾಡಿದ್ಲು. ಮಾತಾಡದ್ಲಾ? ರಂಗ, ನೀ ಏನು ಚಿಂತೆ ಮಾಡಬೇಡ. ಊರನ್ನ ನಾನ್ ಭದ್ರವಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ಲು. ಕಾಳಿ ಬಂದ್ಬಿಟ್ಲು. ಇನ್ಮೇಲೆ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ. ಇನ್ಮೇಲೆ ನಮಗ್ ಬರೀ ಸಂತೋಷನೇ. ಊದೋ ಊದೋ ರಂಗ, ಊದು ರಂಗ, ಊದು. ಹೇಯ್, ಎಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಎಲ್ಲಿ ಕೂತ್ಕೊಂಡು ಕತೆ ಹೊಡಿತಾ ಇದ್ದೀರಾ? ನಂಗೆ ಊಟ ಮಾಡಕ್ ಕೊಡೋ ಟೈಮ್ ಇಲ್ಲ. ಮಲ್ಗೋ ಟೈಮಲ್ಲಿ ಏನೋ ನಿಮ್ಮ ನಾಟಕ. ಮುಟ್ಟಾಳ್ರ, ಇಷ್ಟೊತ್ತಲ್ಲಿ ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ಯಾರಿಗೆ ಬಾಂಬ್ ಹಾಕ್ಬೇಕು ಅಂತ ಅನ್ಕೋತಾ ಇದ್ದೀರಾ? ಲೇ, ನೀವು ಇಲ್ಲಿ ಕೂತ್ಕೊಂಡು ಯಾರನ್ನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ? ನೀವು ಹೊರಗಡೆ ಬಾಂಬ್ ಹಾಕ್ತೀರಾ? ನಾವು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ನಿಮ್ಮನ್ನ ಹಿಡಿಯೋದಕ್ಕೆ ಬಂದ್ರೆ ಅದು ತಪ್ಪಾಗಿ ಕಾಣುತ್ತಾ ನಿಮ್ಗೆ? ಯೋ ಪೊಲೀಸಪ್ಪ, 2 ದಿನ ಕಾವಲು ಕಾಯೋದಿಕ್ಕೆ ನಿನ್ಗಿಷ್ಟು ಕೋಪ ಬರುತ್ತೆ? ಕಾಡ್ನಲ್ಲಿ ಸುತ್ಕೊಂಡು ಕಲ್ಲು ಮುಳ್ಳೆಲ್ಲನ್ನು ತುಳ್ಕೊಂಡು ಮರ ಗಿಡಗಳನ್ನ ನೆಟ್ಟು ವ್ಯವಸಾಯ ಮಾಡೋ ನಮ್ಗೆಷ್ಟು ಕೋಪ ಬರಬೇಡ. ಪೊಲೀಸಪ್ಪ, ಕಾಳಿ ಬಂದ್ಬಿಟ್ಲು. ಇನ್ಮೇಲೆ ನಿಮ್ಮನ್ನ ಯಾರನ್ನು ಸುಮ್ನೆ ಬಿಡೋದಿಲ್ಲ. ಅವಳು ತುತ್ತೂರಿನ ತೆಗೆದು ಊದಿ ಊದಿ ನೀವು ಸಾಯೋವರೆಗೂ ಅವಳು ಬಿಡೋದಿಲ್ಲ ನಿಮ್ಮನ್ನ. ಸುಮ್ನೆ ಕಾಳಿ ಕಾಳಿ ಅಂತ ಏನೇನು ಲೂಸ್ ಆಗಿ ಮಾತಾಡ್ಬೇಡಿ. ಯಾರೆಲ್ಲ ಇಲ್ಲಿಂದ ಓಡೋಗಿದಾರೋ ಅವ್ರೆಲ್ರಿಗೂ ಬಂದು ಸರೆಂಡರ್ ಆಗೋದಕ್ಕೆ ಹೇಳಿ. ಎಲ್ಲೋದ್ರು ನಿಮ್ ಹುಡುಗರು? ಅವ್ರನ್ನ ನಾನು ಕಂಡು ಹಿಡಿದು ಸಾಯಿಸ್ತೀನಿ. ಹೋಗ್ರ ಇದು ಬೇರೆ ಬೆಂಕಿ ಬೇರೆ ಹತ್ಕೊಂಡು ಕಾಡ್ ಜನಗಳು ಹೋಗ್ರ. ತತ್ತರಿಕೆ ಏನಪ್ಪಾ ಇದು? ಅಸಹ್ಯವಾಗಿ ಈ ತರ ತಿಂದ್ಬಿಟ್ಟು ಹೋಗಿದ್ದಾನೆ. ಅದನ್ನ ಹಾಗೆ ಇಡೆಯ. ಅವನು ಎಸ್ಐ ಮೊದ್ಲೇ ಅನುಮಾನದ ಪ್ರಾಣಿ. ಯಾವ ಜನಗಳನ್ನ ಇಲ್ಲಿ ಬಿಡ್ಬೇಡಿ. ಬಂದ್ರೆ ಸಂದೇಹನೋ ಅನುಮಾನನೋ ಲೆಫ್ಟ್ ರೈಟ್ ಹಾಕಿ ಹೊರಗೆ ಬರ್ತಾ ಇದೆ. ಮೊದ್ಲು ಕೆಲಸ ಹೋಗಿ ನೋಡು. ಒಳ್ಳೆ ಕರ್ಮ ಆಯ್ತು ನಮ್ಗೆ. ಬಂದ್ರೆ ಇದ್ ಕಡೆ ಇವರಿಂದ ತುಂಬಾ ಟಾರ್ಚರ್ ಆಯ್ತು. ಏನಯ್ಯ, ಲೇಟ್ ಜಾಗನ ಬದಲಾಯಿಸಿದೀರಾ? ಸರ್ ಕ್ಲೀನ್ ಮಾಡು ಅಂತ ಹೇಳಿದ್ರು ಸರ್, ಅದಕ್ಕೆ ತೆಗ್ದೆ. ಇಲ್ಲಾಂದ್ರೆ ಅಲ್ಲೇ ಇಡ್ತಾ ಇದ್ದೆ. ಯಾವನೋ ತಿನ್ಬಿಟ್ಟಿದ್ದೀರಾ, ನನ್ನೇ ಮರ್ಸ್ತೀರಾ. ನನ್ನ ನೆರಳನ್ನೇ ನಾನು ನಂಬೋದಿಲ್ಲ. ಅದು ಯಾವಾಗ್ಲೂ ಒಂದೇ ರೀತಿ ಇರಲ್ಲ. ರಾತ್ರಿ ಅದು ಫುಲ್ ಆಗಿರೋದಿಲ್ಲ. ಸರ್ ಯಾರು ಅಂತ ನೋಡು. ನೀವು ತಿನ್ನಿ ಸರ್. ನನಗೆಲ್ಲ ಗೊತ್ತಿದೆ ಸರ್. ಹೌದು ಸರ್, ಇಲ್ಲೇ ಇದ್ದಾರೆ ಸರ್. 1 ನಿಮಿಷ ಸರ್. ಸರ್, ಇನ್ಸ್ಪೆಕ್ಟರ್ ಲೈನಲ್ಲಿ ಇದ್ದಾರೆ. ಅವನು ಬೇರೆ ಕೆಲಸ ಇಲ್ಲ, ಕೊಡಿಲಿ. ಸರ್ ಹೇಳಿ ಸರ್. ಸರಿ ಸರ್, ಓಕೆ.
ಯೋ ಸರ್. ನಾನು ಸ್ಟೇಷನ್ ವರ್ಗೂ ಹೋಗಿ ಬರ್ತೀನಿ. ಆ ಮುರುಘಾ ಮತ್ತೆ ಅವ್ನ ಕಡೆಯವ್ರು ಸಿಕ್ಕಿದ್ರೆ ಅವ್ರನ್ನ ಎನ್ಕೌಂಟರ್ ಮಾಡ್ಬಿಡಿ. ಏನಯ್ಯ ಬನ್ನಿ. ಪಂಚಾಯತಿ ಚೇರ್ಮನ್ ಹಾಕ್ಸಿರೋ ರಸ್ತೆ ಮಾತ್ರ ಸೊಳ್ಳಂಬೊಳ್ಳ ಐತಿ ಅಂದ್ರ ನಾನು ಕುಡ್ದಿರೋ ಎಣ್ಣೆನು ಆ ಕಡೆಗೆ ಹೋಗಿ ಈ ಕಡೆಗೆ ಬಂದು ಯೂಟರ್ ನೋಡಿಸ್ತಿದೆ. ಯಾರು ಇಷ್ಟೊತ್ತಲ್ಲೇ? ಹಲೋ ನಂಜ ಎಲ್ಲೋ ಇದ್ಯಾ? ಯಾರು? ನಾನ್ ಮುತ್ತು ಮಾತಾಡ್ತಿದ್ದೀನಿ. ಮಾಮ ನಮ್ ರಂಗನ್ಗೆ ಪೊಲೀಸ್ನವ್ರು ಹೊಡೆದ್ರು ಕಣೋ. ಏನ್ ಹೇಳ್ತಿದ್ಯಾ ಮಾಮ? ಲೇ, ಕಾಳಿ ಊರಿಗೆ ಬಂದ್ಬಿಟ್ಟಿದ್ದಾಳಂತೆ ಕಣೋ. ಅದಕ್ಕೆ ಅವನಷ್ಟು ಅವನೇ ಮಾತಾಡ್ಕೋತಿದ್ದಾನೆ. ಕಾಳಿನ? ಹೌದು. ನೀನ್ ಇಲ್ಲಿಗೆ ಆದಷ್ಟು ಬೇಗ ಬಂದ್ಬಿಡು. ನಂಜ, ಏ ನಂಜ, ನಂಜ. ನಂಜ, ಏನೋ ಮಾಡ್ತಿದ್ಯಾ? ಹೇಯ್, ಹಿಡ್ಕೊಳ್ಳೋ ಅವ್ನ. ಸರ್ ಕಾಳಿ ಸರ್. ಸರ್ ಏನ? ಕಾಳಿ ಸರ್. ಏ ರಾಮ್ಲಿಂಗ, ಅದೇನೋ ತಗೊಂಡ್ ನೋಡು. ನೋಡ್ತೀನಿ ಸರ್. ನಾನು ಹೋಗ್ತೀನಿ ಸರ್. ನಾನು ಹೋಗ್ತೀನಿ ಸರ್. ಯಾರದು? ಏಯ್, ಯಾರೋ? ಏಯ್, ಯಾರೋ ಅಲ್ಲಿ? ನನ್ನ ಕೈಗೆ ಸಿಕ್ಕರೆ ಅಷ್ಟೇ ಕಂಡ್ರೋ ನಿಮ್ಗೆ. ಏ ರಾಮ್ಲಿಂಗ, ಯಾರಲ್ಲಿ? ಸರ್. ಏಯ್ ರಾಮ್ಲಿಂಗ, ಏನಾಯ್ತು ನಿಂಗೆ? ರಾಮ್ಲಿಂಗ, ಏನಾಯ್ತು ರಾಮ್ಲಿಂಗ? ಏ ರಾಮ್ಲಿಂಗ, ಎಲ್ಲಿದ್ಯಪ್ಪ ನೀನು? ಎಲ್ಲಿದ್ಯಾ ನೀನು? ಏ ರಾಮ್ಲಿಂಗ, ಎಲ್ಲೋದೆ ನೀನು? ಏನಾಯ್ತು ನಿಂಗೆ? ರಾಮ್ಲಿಂಗ, ಜೋಲಾಲಿ ಹಾಡುವ ಕಾಡು, ತಾಯಿಯ ಪ್ರೀತಿಯ ನೋಡು, ತೀರದ ಆಸೆಯ ಗೂಡು, ತಿಳಿಯದ ಗಾಳಿಯ ಬೀಡು. ಎಲ್ಲವೂ ಏನಾಯ್ತು ಏನೋ, ಎಲ್ಲೋಯ್ತು ನಮ್ಮ ಹಸಿರು ಏನು? ಯಾರದು ಕಣ್ಣು ಬಿದ್ದು ಈ ಭೂಮಿ ಎಲ್ಲಿ ಹಾಳಾಯ್ತು? ಯಾವ ನೆಲೆಯೂ ಇಲ್ಲ, ಬಂಧು ಬಳಗವೂ ಇಲ್ಲ, ಒಡೆದ ಮಡಕೆಯೂ ಇಲ್ಲ, ಅನ್ನವು ಬಡಿಸಲು ಇಲ್ಲ, ಎಲ್ಲವೂ ನಾಶವಾಗಿ ಹೋಯ್ತು. ತಾಯಿ ಹಾಲು ರಕ್ತವೇ ಆಯ್ತು. ಪುಟ್ಟ ಮಕ್ಕಳ ಹಸಿವು ನೀಗಿಸಲು ದಾರಿ ತೋರಿಸು ಸ್ವಾಮಿ. ಕಾಡಿನ ಹುಲಿ ಜಿಂಕೆ ಕೂಡಿ ಪ್ರೀತಿಯಲ್ಲೇ ಬಾಳುತ್ತಲಿರಲು, ನಾಡಿನ ಜನರೆಲ್ಲ ಬರಲು, ಸೂರೆಲ್ಲ ಚೂರಾಯ್ತು ನೋಡು. ಅನ್ಯಾಯ ಮಾಡಿದನು ಪಾಪಿ, ನೊಂದಿವೆ ಜೀವಗಳ ಕೂಗಿ, ದಂಡನೆ ನೀಡಲು
ಸ್ವಾಮಿ ಜೋಲಾಲಿ ಹಾಡುವ ಕಾಡು ತಾಯಿಯ ಪ್ರೀತಿಯ ನೋಡು. ಸಾರ್, ನಾನು ನೋಡಿದೆ ಸಾರ್, ಕಾಳಿನೇ ಸಾರ್. ಅವಳು ಹಾಡಿದ್ದನ್ನ ನಾನು ಕೇಳಿಸ್ಕೊಂಡೆ ಸಾರ್. ಅದು ನಮ್ಮ ಕುಲದೇವತೆ ಸಾರ್. ಬಂಡೆ ಮೇಲೆ ಕುತ್ಕೊಂಡು ಹಾಡೋದನ್ನ ಕೇಳಿದೆ ಸಾರ್. ಹೌದು ಸರ್, ನನ್ ಜೊತೆನೂ ಹೇಳ್ದ. ನಮ್ ನಂಜ ಹೇಳ್ತಿರೋದು ನಿಜಾನೇ. ಕಾಳಿನೇ ಸರ್ ಇದನ್ನು ಮಾಡಿರೋದು. ಇನ್ನೊಂದ್ಸಲ ಕಾಳಿ ಗೀಳಿ ಅಂತ ಹೇಳ್ತಾ ಇದ್ರೆ ನಿನ್ನ ಕೊಂದು ಚರ್ಮ ಸುಲ್ದು ಬಾವ್ಲಿ ತರ ಮರಕ್ ನೇತಾಕ್ಬಿಡ್ತೀನಿ. ಈ ತರ ಎಲ್ಲ ಏಮರ್ಸಿ ಮಾತಾಡೋದು ನನ್ನ ಹತ್ರ ನಡೆಯೋದಿಲ್ಲ. ಪೊಲೀಸವ್ರನ್ನೇ ಕೊಲೆ ಮಾಡಿದಿರೇನ್ರೋ? ಯಾವನು ಅಂತ ಗೊತ್ತಾದ್ರೆ ಸಾಕು, ಹೊಡೆಯ ಏಟ್ಗೆ ಮೂಳೆ ಎಲ್ಲ ಮುರಿದೋಗಿ ಇಲ್ಲೇ ಒದ್ದಾಡ್ತಿರ್ಬೇಕು. ಆಮೇಲೆ ನಾಯಿ ನರಿಗಳು ತಿನ್ಬೇಕು ನಿಮ್ಮನ್ನ. ಏನ್ರೋ ಹೆದರ್ಸ್ತಾ ಇದ್ದೀರ ನಮ್ಮನ್ನ? ಏನು ಹೀಗೆ ಮಾತಾಡ್ತಾ ಇದ್ದಾರೆ? ಇದನ್ನೆಲ್ಲ ಯಾವನೋ ಬೀದಿಲಿ ಪುಂಗಿ ಓದ್ಕೊಂಡು ಹಾವಾಡಿಸ್ತಾನಲ್ಲ, ಅವನ ಹತ್ರ ಹೋಗಿ ಹೇಳಿ, ಸಿಗ್ದಾಕ್ಬಿಡ್ತೀನಿ ಒಬ್ಬೊಬ್ಬನ್ನು. ತಾತ, ಪೊಲೀಸರು ನಮ್ಮ ಕಾಡಲ್ಲಿ ಸತ್ತು ಹೋಗಿದ್ದಾರೆ. ಆ ಕೊಲೆಗಾರ ಯಾರು ತಾತ? ಗೊತ್ತಿಲ್ಲಮ್ಮ, ಆದ್ರೆ ತಪ್ಪು ಯಾರೇ ಮಾಡಿದ್ರು ಕಾಳಿ ಹೊಡೆದ್ಬಿಡ್ತಾಳಮ್ಮ. ಅವಳು ತುಂಬಾ ಉಗ್ರವಾದ ದೇವತೆ. ಈ ಕಾಡನ್ನ ನಾಶ ಮಾಡೋರನ್ನ ಅವ್ರು ಯಾವತ್ತೂ ಬಿಡಲ್ಲ. ಯಾವಾಗ ನೋಡಿದ್ರು ಕಾಡು ಕಾಡು ಅಂತಿದ್ಯಲ್ಲ ತಾತ, ಈ ಕಾಡಲ್ಲಿ ಅಂತದೇನಿದೆ? ಈ ಕಾಡಿದ್ರೇನೆ ಚೆನ್ನಾಗಿ ಮಳೆ ಬರುತ್ತೆ. ಅದು ಮಾತ್ರ ಅಲ್ಲಮ್ಮ, ಊರಲ್ಲೂ ತುಂಬಾ ಮಳೆ ಬರುತ್ತೆ. ವ್ಯವಸಾಯ ಮಾಡ್ಬೋದು, ನಾವು ಊಟ ಮಾಡ್ಬೋದು. ಆದ್ರಿಂದಾನೆ ಈ ಪ್ರಪಂಚದಲ್ಲೇ ದೊಡ್ಡ ಶಕ್ತಿ ಅಂದ್ರೆ ಅದು ಈ ಕಾಡೇ. ಆದ್ರೆ ಈ ಮನುಷ್ಯರ ದುರಾಸೆಯಿಂದ ಈ ಕಾಡೆಲ್ಲ ನಾಶ ಆಗ್ತಾ ಇದೆ. ಪ್ಲಾಸ್ಟಿಕ್ ಬಾಟ್ಲು. ತಾತ, ಇದನ್ ಸುಡೋದಾ? ಮಲ್ಲಿ, ಇದನ್ನ ಸುಟ್ಟಾಕ್ಬಾರ್ದು. ನಾವೆಂಗ್ ಉಸಿರಾಡ್ತಾ ಇದೀವೋ ಅದೇ ತರ ಈ ಕಾಡಲ್ಲಿರೋದೆಲ್ಲ ಉಸಿರಾಡ್ತಾ ಇದ್ದಾವೆ. ಇದನ್ನು ಹೋಗಿ ಸುಟ್ಟಾಕ್ಬಿಟ್ರೆ ಇದರಿಂದ ಬರೋ ವಿಷದ ಗಾಳಿ ಕಾಡೊಳಗೆಲ್ಲ ಸೇರಿ ಕಾಡೇ ನಾಶ ಆಗೋಗ್ಬಿಡುತ್ತೆ. ಮಲ್ಲಿ, ಮನುಷ್ಯನ ದುರಾಸೆಯಿಂದ ಈ ಪರಿಸರ ಸೃಷ್ಟಿಯಿಂದ ಬೆಳೆದಿರೋ ಈ ಕಾಡೆಲ್ಲ ನಾಶವಾಗಿ ಮೇಲಿಂದ ಬರಬೇಕಾಗಿರೋ ನೀರನ್ನ ಭೂಮಿ ಕೆಳಗಡೆ ಹುಡುಕ್ತಾ ಇದ್ದಾರೆ. ಭೂಮಿ ಕೆಳಗಿರೋ ನೀರು ಮರ, ಬಳ್ಳಿ, ಗಿಡಗಳಿಗೆ ಸ್ವಂತವಾದದ್ದು. ಭೂಮಿಗೆ ಮೇಲಿರೋ ನೀರೇ ಮನುಷ್ಯನಿಗೆ ಸ್ವಂತವಾದದ್ದು. ಈ ಅರಿವು ಗೊತ್ತಿಲ್ದಿರೋ ಈ ಮನುಷ್ಯರು ಇಲ್ಲಿ ವಾಸವಾಗಿದ್ದಾರೆ. ಕಾಡಿದ್ರೇನೆ ಮಳೆ ಬರೋದು ಅಂತನೂ ಗೊತ್ತಿಲ್ದೇನೆ ಇರೋ ಕಾಡನ್ನೆಲ್ಲ ನಾಶ ಮಾಡಿ ಕಟ್ಟಡಗಳನ್ನೇ ಕಟ್ತಾ ಇದ್ದಾರೆ. ಮತ್ತೊಬ್ಬರ ಅಧಿಕಾರನ ಒಡೆದು ಕಿಸ್ಕೊಳ್ಳೋದ್ರಲ್ಲೇ ಈ ಮನುಷ್ಯರು ಒದ್ದಾಡ್ತಾ ಇದ್ದಾರೆ. ತಾತ, ಏನಪ್ಪ? ಆನೆಲದ್ದಿ. ಏಯ್, ಇದು ಆನೆಲದ್ದಿ ಮಾತ್ರ ಅಲ್ಲ, ಇದೇನೆ ಈ ಕಾಡಿನ ಗೊಬ್ಬರ. ಏನ್ ಹೇಳ್ತಾ ಇದ್ದೀರಾ ತಾತ? ಈ ಪಕ್ಷಿಗಳು, ಗುಬ್ಬಚ್ಚಿಗಳು ಹಾಕೋ ಎಂಜಲುವಿಂದಾನೆ ಈ ದೊಡ್ಡ ಅರಣ್ಯ ಕಾಡೇ ಉತ್ಪತ್ತಿ ಆಯ್ತು. ಹೌದಾ? ಮನುಷ್ಯರು ಬಂದು ಇಲ್ಲಿರೋ ಮರಗಳನ್ನೆಲ್ಲ ಕಡ್ದಾಕದ್ಮೇಲೇನೆ ಈ ಕಾಡೇ ಸ್ವಲ್ಪ ಸ್ವಲ್ಪವಾಗಿ ನಾಶವಾಯ್ತು. ಓಹೋ. ಈ ಕಾಡು ನಾಶವಾದ್ರೆ ನಮಗೆ ಕುಡಿಯಕ್ಕೆ ಒಳ್ಳೆ ನೀರು, ಶುದ್ಧವಾದ ಗಾಳಿ, ಒಳ್ಳೆ ಆಹಾರ ಇದ್ಯಾವುದು ಸಿಗದೇನೆ ಪ್ರಜೆಗಳೆಲ್ಲ ನಾಶವಾಗ್ಬಿಡ್ತಾರೆ. ತಾತ. ಶಕುನ ಪಕ್ಷಿ, ಇನ್ಮೇಲೆ ಏನ್ ನಡೆಯುತ್ತೋ? ಸರಿ ಬಾಮ, ಹೋಗೋಣ. ಏಯ್, ನಿಂತ್ಕೊಳ್ರ! ಏಯ್, ನಿಂತ್ಕೊಳ್ರ! ಏಯ್, ಇಳ್ದೇನು ಅಂತ ನೋಡ್ರಿ. ಓಕೆ ಸರ್. ಯೋ, ನಿಂತ್ಕೊಳ್ಳಯ್ಯ. ಎಲ್ಲೋಗ್ತಿದ್ಯೋ? ಏಯ್, ನಿನ್ನೆ ಕೇಳ್ತಿರೋದು. ಎಲ್ಲೋಗ್ತಿದ್ದೆ? ಕಾಡಿಗೆ ಹೋಗ್ತಾ ಇದೀವಿ. ಕಾಡಿಗ? ಕಾಡೊಳಗೆ ಯಾರು ಹೋಗ್ಬಾರ್ದು ಅಂತ ಆರ್ಡರ್ ಮಾಡಿಲ್ವಾ? ಏಯ್, ಬಾರೇ ಇಲ್ಲಿ. ಅಯ್ಯೋ ನಿನ್ನ,
ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಇಷ್ಟೊಂದು ಪೊಗರ? ಏಯ್ ಕರ್ಕೊಂಬರ ಅವಳದ. ಕಾಡೇನು ನಿನಗೆ ಪಾಣಿ ಬರ್ಕೊಟ್ಟಿದ್ಯಾ? ತೋಳೇರಿಸ್ಕೊಂಡು ಅಡ್ಡಾಡ್ತಾ ಇದೀಯಾ? ಏಯ್ ಬ್ಯಾಗ್ ಚೆಕ್ ಮಾಡ್ರಿ. ಸರ್ ಸರ್ ಬಿಟ್ಬಿಡಿ ಸರ್ ಏನಿಲ್ಲ ಬಿಟ್ಬಿಡಿ ಸರ್ ಅದರಲ್ಲಿ ಬಿಟ್ಬಿಡಿ ಸರ್ ಏನೋ ಮುರ್ಗುಂಗ್ ತಾಡೋಗ್ತಿದ್ಯಾ? ಇಲ್ಲ, ಕೆಲಸ ಮಾಡೋರಿಗೆ. ಕೆಲಸ ಮಾಡೋರ್ಗ ಎಲ್ಲೋ ಕೆಳಗೆ. ಏಯ್ ಹೋಗಿ ನೋಡ್ಕೊಂಬಂದ್ರೆ. ಸರ್ ಕೆಳಗಡೆ ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾವ ಹೋಗಯ್ಯ, ಹೋಗು ಅಂತ ಹೇಳ್ತಿಲ್ವಾ? ಪಾಪಿಗಳು ಈಗ ತಿನ್ನೋ ಅನ್ನಕ್ಕೂ ಮಡ್ಲ ಹಾಕ್ಬಿಟ್ರಲ್ಲ. ನೀವೆಲ್ಲ ಚೆನ್ನಾಗಿರ್ತೀರಲ್ರು. ತಾತ, ಊಟ ಎಲ್ಲ ಚೆಲ್ ಹೋತಲ್ವಾ? ಅವ್ರಿಗೆಲ್ಲ ಏನ್ ಊಟ ಕೊಡೋದು? ದೇವ್ರು ಕೊಡತ್ತೆ. ಸಿಕ್ಕಾಕೊಂಡ್ಯಾ? ಈ ಕಿರ್ಚು ಇವಾಗ ಕಿರ್ಚ್ಕೋ. ಒಳ್ಳೆ ಬಳ್ಳಿ ಅಂತ ಕೂಗು, ಮುರುಗ ಮುರುಗ ಅಂತ ಕೂಗು. ನೀನ್ ಎಷ್ಟೇ ಕಿರ್ಚ್ಕೊಂಡ್ರು ಇಲ್ಲಿಗೆ ಯಾರು ಬರೋದಿಲ್ಲ. ಏನೇ ಯಾವ ಬಿಲ್ದಲ್ಲಿ ಯಾವ ಇಲಿ ಇದೆ ಅಂತ ನನಗೆ ಚೆನ್ನಾಗೇ ಗೊತ್ತು ಕಣೆ. ಏನೇ ಎಲ್ಲಾ ಹೆಣ್ಮಕ್ಳು ನನ್ನ ಮುಟ್ಟಕ್ಕಿನ ಮುಂಚೆ ಹೀಗೆ ಕಿರ್ಚ್ಕೋತಾರೆ. ನಿನ್ ತೋಳ್ ಸಾವಿರಕ್ಕೆ ನನ್ಗೊಂದೇ ಕೈ ಇರೋದು. ತಿಕ್ಬಿಡ್ಲಾ? ಏನೇ ಇವಳು ನಾನಿಲ್ಲಿರುವಾಗ ಆ ಕಡೆ ನೋಡ್ತಾ ಇದ್ದಾಳೆ. ಹಲೋ, ಏನು ಯೋ ಏನ್ ಹೇಳ್ತಾ ಇದ್ಯಾ? ಯೋ ಯಾರು ಅದು? ಸರ್ ನಿನ್ನೆ ರಾತ್ರಿ ರೇಂಜರ್ ರಘು ಸರ್ನ ಕೊಂದ್ಬಿಟ್ರಂತೆ. ಏನ್ ಹೇಳ್ತಿದೀಯಾ? ಎಲ್ಲಿ? ಅಯ್ಯನ್ ಕೆರೆಯಲ್ಲಂತೆ ಸರ್. ಅಯ್ಯನ್ ಕೆರೆನಾ? ಯಾರು ಮಾತಾಡ್ತಿರೋದು? ಕೇಳಕ್ ಮುಂಚೆನೆ ಕಟ್ ಮಾಡ್ಬಿಟ್ರು ಸರ್. ಫೋನ್ ಇಡು. ಅಯ್ಯನ್ಕೆರೆ ಸಮೀಪದ ದಟ್ಟ ಕಾಡಿನಲ್ಲಿ ಇಬ್ಬರು ಪೊಲೀಸ್ ಆಫೀಸರ್ಗಳ ಕೊಲೆಯಾಗಿದೆ. ಈ ಕೊಲೆಯ ಬಗ್ಗೆ ತನಿಖೆ ನಡೆಯುವುದರ ಒಳಗೆ ನಿನ್ನೆ ಮತ್ತೆ ರೇಂಜರ್ ರಘು ಅವರ ಕೊಲೆಯಾಗಿದೆ. ಈ 3 ಕೊಲೆಗಳಿಂದಾಗಿ ಆ ವಾತಾವರಣವು ತುಂಬಾ ಆತಂಕದಿಂದ ಕೂಡಿದೆ. ಹಾಗಾಗಿ ಅಲ್ಲಿನ ಜನರೆಲ್ಲ ತುಂಬಾ ಭಯಭೀತರಾಗಿದ್ದಾರೆ. ಈ ಸರಣಿ ಕೊಲೆಗಳ ಕಾರಣದಿಂದಾಗಿ ಈ ಪ್ರಕರಣವನ್ನು ಕಂಡುಹಿಡಿಯಲು ಸರ್ಕಾರದಿಂದ ಒಬ್ಬ ವಿಶೇಷವಾದ ಪೊಲೀಸ್ ಅಧಿಕಾರಿಯನ್ನು ನೇಮಕಗೊಳಿಸಲಾಗಿದೆ. ಸರ್, ರೇಂಜರ್ ಕೊಲೆ ವಿಚಾರಣೆ ನಡೀತಾ ಇದೆ ಸರ್. SI ಏಟು ಕೊಲೆಯಾಗಿದ್ದ ಜಾಗದಲ್ಲಿ ಇವನ ಇದ್ದಂತೆ. ಇವನ ಹೆಸರು ನಂಜ. ನಮಸ್ಕಾರ ಸರ್. ಅಲ್ಲಿಂದ ಏನೋ ನೋಡಿ ಭಯ ಪಟ್ಕೊಂಡು ಓಡ್ ಬಂದಿದ್ದಾನೆ ಸರ್. ಏನು ಅಂತ ಕೇಳಿದ್ರೆ ಕಾಳಿ ಕಾಳಿ ಅನ್ಕೊಂಡು ತಡಬಡಾಯಿಸ್ತಾ ಇದ್ದ ಸರ್. ಏನು ಕಾಳಿನ? ಹೌದು ಸರ್, ಕಾಳಿ ಬಂದ್ಬಿಟ್ಲು ಸರ್. ಅವಳು ಹಾಡಿದ್ದನ್ನ ನಾನು ಚೆನ್ನಾಗಿ ಕೇಳಿದೆ ಸರ್. ಅವಳು ತುಂಬಾ ಕೋಪ ಮಾಡ್ಕೊಂಡಿದ್ಲು ಸರ್. ಮುಂದಿನ ದಿನ ನೋಡಿದ್ರೆ ಇಬ್ರು ಪೊಲೀಸವರು ಸತ್ ಬಿದ್ದಿದ್ದಾರೆ ಸರ್. ಏನೋ ಸುಮ್ಮನೆ ಏನೇನು ಹೇಳ್ತಾ ಇದ್ಯಾ? ಹೌದು ಸರ್, ಅವಳು ನಮ್ಮ ಊರಿನ ಕುಲದೇವಿ ಸರ್. ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಅವಳೇ ಸರ್. ಈ ಮಣ್ಣಿಗೂ ಈ ಮಣ್ಣಿನ ಮಕ್ಕಳಿಗೂ ಏನಾದ್ರೂ ತೊಂದರೆ ಆದ್ರೆ ಅವಳು ಉಗ್ರ ರೂಪ ತಾಳ್ತಾಳೆ ಸರ್. ಇದೇ ಸರ್ ಹೇಳ್ತಾ ಇರೋದು. ದೇವ್ರು ಬಂದ್ ಮಾಡ್ತು, ದೆವ್ವ ಬಂದ್ ಮಾಡ್ತು ಅಂತ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದಾರೆ ಸರ್. ನನಗ್ ಬರೋ ಕೋಪದಲ್ಲಿ ಇವ್ರನ್ನ ನಮ್ ಸ್ಟೈಲಲ್ಲಿ ಹಿಡ್ಕೊಂಡು ಕೈಯ ಕಾಲ ಮುರಿದ್ರೆ ಸರಿ ಹೋಗ್ತಾರೆ ಸರ್. ಆ ಮುರುಗ ಅಪ್ಪ ಮುತ್ತು ಸರ್ ಇವನು. ನಿಮ್ ಮಗ ಎಲ್ಲಿದ್ದಾನ? ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಸರ್. ನಡೆದಿರೋ ಎಲ್ಲಾ ಕೊಲೆಗಳಿಗೂ ನಿನ್ನ ಮಗ ಮತ್ತೆ ಅವನ ಫ್ರೆಂಡ್ಸೇ ಕಾರಣ ಅಂತ ಹೇಳ್ತಾ ಇದಾರೆ. ಇದನ್ನ ನೀವು ಒಪ್ಕೋತೀರಾ ಅಲ್ವಾ? ಸರ್, ಆ ಥರ ನಮ್ಮ ಮಕ್ಕಳೆಲ್ಲ ನಾವು ಬೆಳೆಸಲಿಲ್ಲ ಸರ್. ಸರ್, ನಾವು ಬೆಳ್ದಿರೋ ಬೆಳೆ ಕೊಯ್ಬೇಕಾದ್ರೂ ದೇವಿಗೆ ನಮಸ್ಕಾರ ಮಾಡಿನೇ ಕುಯ್ಯೋದು. ಅಂದ್ರೆ ದೇವಿಗೆ ನಮಸ್ಕಾರ ಮಾಡಿ ಪೊಲೀಸ್ ಅವ್ರನ್ನ ಸಾಯಿಸ್ರು ಅಂತ ಹೇಳ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಹೇಳ್ತಿಲ್ಲ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ. ಕಲೆಕ್ಟರ್ ಮತ್ತೆ ಪೊಲೀಸನ್ನ ಕೊಂದು ಹಾಕಿದ್ದಾರೆ. ಅದಕ್ಕೆ ಕಾರಣ ನಿಮ್ ಮಗ ಮತ್ತೆ ಅವನ ಫ್ರೆಂಡ್ಸ್ ಅಂತ ಹೇಳ್ತಾ ಇದಾರೆ. ಅದನ್ನ ಪ್ರೂವ್ ಮಾಡಿದಕ್ಕೇನೆ ನಿನ್ನ ಮಗ ಮತ್ತೆ ಅವನ ಫ್ರೆಂಡ್ಸು ಬಚ್ಚಿಟ್ಕೊಂಡಿದ್ದಾರೆ. ಇಲ್ಲಿ ಕೇಳು, ನಾನು ಕೊನೆದಾಗ ಹೇಳ್ತಾ ಇದ್ದೀನಿ, ಅವ್ನು ಯಾವಾಗ್ಲೇ ಊರಿಗೆ ಬಂದ್ರು ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ ಒಬ್ಬೊಬ್ಬರು ಬಿಡೋದಿಲ್ಲ. ಜ್ಞಾಪಕ ಇರ್ಲಿ. ಬನ್ನಿ ಇನ್ಸ್ಪೆಕ್ಟರ್. ಸರ್, ಈ ಅಂಗಡಿ ಓನರ್ ರಾಜ ಇವನೇ.
ಇವನ ಅಂಗಡಿಯಲ್ಲೇ ಅಯ್ಯನ್ಕೆರೆ ಜನ ಎಲ್ಲ ಸಾಮಾನಿಸ್ಕೊಳಕ್ ಬರ್ತಾರೆ. ಏನಪ್ಪ, ಇಲ್ಲಿ ಕೆಲವು ದಿನಗಳಲ್ಲಿ ತುಂಬಾ ಕೊಲೆ ನಡೆದಿದೆ, ನಿಂಗೇನಾದ್ರೂ ಗೊತ್ತಿದ್ಯಾ? ಸರ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಪಾಪ ಸರ್ ಇವರು ಕಾಡು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಸರ್. ಅವ್ರಿಗೆ ಬೇಕಾಗಿರೋದೆಲ್ಲ ಒಂದು ಸತ್ತೋಗಿರೋ ಮೊಲ, ಕಾಡು ಕೋಳಿ, ಸ್ವಲ್ಪ ಗೆಣಸು, ಸ್ವಲ್ಪ ಸೌದೆ ಅಷ್ಟೇ ಸರ್. ಇದನ್ನ ಬಿಟ್ಟು ಬೇರೆ ಯೋಚನೆ ಮಾಡೋಕ್ಕೆ ಅವ್ರ ತಲೆಗೆ ಬರಲ್ಲ ಸರ್. ಅಲ್ಲಿ ನಡೆದಿರೋ ಕೊಲೆಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ? ಸರ್ ಅವರೆಲ್ಲರೂ ಕೊಲೆ ಮಾಡೋ ಮಟ್ಟಿಗೆ ಆ ಥರದ ಮನುಷ್ಯರಲ್ಲ ಸರ್. ಅವರು ಸಾಧಾರಣ ಕಾಡು ಜನ ಸರ್, ಅದೇ ಸರ್ ಸತ್ಯ. ಯೋ ಮುತ್ಸ್ವಾಮಿ, ಬಾರಯ್ಯಲ್ಲಿ. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಯೋ, ಈ ಮುರುಗ ಒಳ್ಳಿ ಜೊತೆ ಕಾಡಲ್ಲೇ ಇದ್ದಾನಾ? ಅಯ್ಯ ದಕ್ಷಿಣೇಶ್ವರನೇ, ನಿನ್ನ ಮಗನಿಗೆ ಬಂದಿರೋ ಕಷ್ಟ ನೋಡಿದ್ಯಾ? ಈ ಇಡೀ ನಾಡೇ ಅವನಿಗೆ ಸೇರಿದ್ದು. ಅವನು ಯಾಕೆ ಸರ್ ಕಾಡಿಗೆ ಹೋಗ್ಬೇಕು? ಯೋ, ಏನ್ ಕಿಂಡಲ್ಲ? ಅಯ್ಯನ್ ಕೆರೆಯಲ್ಲಿದ್ದಾನಲ್ಲ ಆ ಮುರುಗನ್ ಬಗ್ಗೆ ಕೇಳ್ತಾ ಇದ್ದೀನಿ. ಹಾಗಾದ್ರೆ ಅವನು ಸಿಟ್ ಮಾಡ್ಕೊಂಡು ಬೆಟ್ಟ ಹತ್ಬಿಟ್ನಾ? ಮುರುಘಾ ತುಂಬ ಒಳ್ಳೆಯವನು ಸರ್, ಸ್ವಲ್ಪ ಕೋಪಿಷ್ಟ ಸರ್. ಆದರೆ ಕೊಲೆ ಮಾಡೋನಷ್ಟು ಕೆಟ್ಟವನಲ್ಲ ಸರ್. ಸರ್ ಕಾಳಿ ಅನ್ನೋದು ಆ ಊರಿನ ಜನರ ದೇವರು ಸರ್. ಆ ಕುಡುಕ್ ನನ್ನ ಮಗ ಕಾಡಲ್ಲಿ ಆಡ್ ಮೇಯಿಸ್ತಿರೋ ಹೆಂಗಸ್ ನೋಡಿ ಭಯಪಟ್ಟು ನಶೆನಲ್ಲಿ ಕೂಗಾಡ್ಕೊಂಡು ನಮ್ಮನ್ನು ಭಯಪಡಿಸ್ಬಿಟ್ಟ ಸರ್. ಸರ್ ಇವರೆಲ್ಲ ಕಾಡ್ ಜನ ಸರ್. ಮರಗಳನ್ನ ಕಳ್ತನ ಮಾಡ್ಕೊಂಡು ದರೋಡ ಎಲ್ಲ ಮಾಡ್ಕೊಂಡು ಇದ್ದವರು ಸರ್. ಇವರು ಕಲೆಕ್ಟರ್ನ ಬಾಂಬ್ ಬಿಟ್ಟು ಕೊಲೆ ಮಾಡಿದ್ದು ಮತ್ತೆ ಪೊಲೀಸ್ ಅವ್ರನ್ನ ಕೊಲೆ ಮಾಡಿರೋದು ಇವರೇ ಸರ್. ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಸರ್. ವಿಚಾರಣೆನೇ ಮಾಡ್ದೇನೆ ಇವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ಬೇಕು ಸರ್. ಈಗ ಯೂನಿಫಾರ್ಮ್ ಹಾಕೊಂಡು ಹೊರಗಡೆ ಹೋಗೋದಕ್ಕೆ ಭಯ ಆಗುತ್ತೆ ಸರ್. ಏನೇ ಹೇಳ್ತಾ ಇದೀಯಾ? ಏನ್ ಹೇಳಿ ಸರ್, ಪೊಲೀಸ್ನವ್ರನ್ನೇ ಕೊಲೆ ಮಾಡ್ತಿದ್ದಾರೆ ಸರ್. ಮುಂದಿನ ಸರ್ದಿ ಯಾರ್ದೋ ಏನೋ. ಏನಾಯ್ತು ಅಂತ ನೋಡಿ. ಓಕೆ ಸರ್. ಸರ್ ಪಂಚರ್ ಆಗಿದೆ. ಏನದು ಪಂಚರ? ಸರ್ ಯಾರೋ ಕತ್ತಿ ಹಿಡ್ಕೊಂಡು ಬರ್ತಿದ್ದಾನೆ ಸರ್. ಬರ್ತಿದ್ದಾನೆ ಸರ್. ಬಿಡೋದಿಲ್ಲ ಕಣ. ಯಪ್ಪ ಸದ್ಯ ನಾವೇನೋ ತಪ್ಪಿಸ್ಕೊಂಡ್ಬಿಟ್ಟೆ. ಹೌದು. ಯಾರೋ ನೀವು? ನಿಮ್ಗೆ ಯಾರೋ ಕಳ್ಸಿದ್ ನಿಮ್ಮನ್ನ? ನಿಜ ಹೇಳಿ, ಯಾರು ಕಳ್ಸಿದ್ದು? ಸರ್ ಸರ್ ಹೇಳಿ, ಮರ್ಯಾದೆಗೆ ಹೇಳಿ. ಒಂದಾಕ್ಬಿಡ್ತೀನಿ ನಿಮ್ಮನ್ನ. ಯಾರೋ ನೀವು? ಬಿಡಿ ಸರ್. ಹೇಳ್ರೋ, ಯಾರೋ ನೀವುಗಳು? ಸರ್ ಮುರುಗನೆ ನಿಮಗೆ ಕೊಲ್ಲೋದು ಕಳಿಸ್ದ ಸರ್. ಮುರುಗನೆ ಸರ್. ಸರ್ ಕೇಳಿಸ್ಕೊಂಡ್ರಲ್ಲ? ಯೋ, ಇವ್ರನ್ನ ಕರ್ಕೊಂಡ್ ಬನ್ನಿ. ಎದ್ದಾಳ. ಕರ್ಕೊಂಡ್ ನಡೀರಿ ಇವ್ರನ್ನ. ಹಾಕಿ ಒಳಗಡೆ ಅಲ್ಲಿ ತೋರ್ಸಿ. ನಮ್ಮನ್ನೆಲ್ಲ ನೋಡಿದ್ರೆ ಹೆಂಗೋ ಅನ್ಸತ್ ನಿನಗೆ? ತೆಗ್ಯಾ ಬಾಯಿ. ಸರ್ ಬಿಟ್ಬಿಡಿ ಸರ್, ಸಾತ್ಗಿತ್ತು ಹೋತಾನು. ಸತ್ತೋಗ್ತಾನ. ಸತ್ರೆ ಸಾಯ್ಲಿ ಬಿಡೋ, ಆಮೇಲೆ ನೋಡ್ಕೊಳ್ಳೋಣ. ನಡಿಯೋ ನಡಿ. ನನ್ನ DSP ಇನ್ಸ್ಪೆಕ್ಟರ್ ಇವ್ರನ್ನೆಲ್ಲ ಕೊಲೆ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಎಲ್ಲ ನಿನ್ ಮಗ ಬಾಯ್ ಬಿಟ್ಟು ಹೇಳೋ. ಸರ್ ಸರ್ ನಮಸ್ತೆ ಸರ್. ಯಾಕೆ ದೇವರಾಜ್, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಸರ್ ಆ ಮುರುಗನ್ನೇ ನಮ್ಮನ್ನು ಕೊಲೆ ಮಾಡಕ್ ನೋಡಿದ್ನಲ್ಲ, ಅದಕ್ಕೆ ಅವ್ರ ಅಪ್ಪನ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಅಂತ ಹೇಳಿದೆ. ಏನು ವಿಚಾರಣೆ ಇದು? ನಿಮ್ ವಿಚಾರಣೆ ತಿಪ್ಪೆಲ್ ಬಿಸಾಕಿ. ನಾನು ವಿಚಾರ ಮಾಡಿದಾಗ್ಲೂ ಈ ಊರಿನ ಬಗ್ಗೆ, ಈ ಮಕ್ಕಳ ಬಗ್ಗೆ ಒಳ್ಳೆ ರೀತಿಯಲ್ಲೇ ಮಾತಾಡಿದಾರಲ್ಲ. ಆದ್ರೂ ಅಲ್ಲಿ ಎಲ್ಲಾ ತಪ್ಪುಗಳು ಆಗಿದೆ, ಅದು ನಿಜ ಕೂಡ. ಮೊದಲು ನಾವದನ್ನ ಗಮನಿಸ್ಬೇಕು. ಅದು ಬಿಟ್ಬಿಟ್ಟು ಏನ್ ಗೊತ್ತು? ಹೌದು ಸ್ವಾಮಿ, ತುಂಬಾ ಸಂತೋಷವಾಗಿದ್ವಿ ಊರಲ್ಲಿ. ಏ
ಹಗ್ಗ ತಗೋ ಅಳಿಯ. ಹತ್ತು. ಹಾಗೆ ಹಾಗೆ. ಕರಿಯಾ ಮುರುಘ ಹತ್ಬಿಟ್ಟ ಕಣ. ನನ್ನ ಅಳಿಯ ಗೆದ್ಬಿಟ್ಟ ಕಣ. ಬಾ ಕೆಳಗೆ. ಕೀಳು ಸೂಪರ್ ಕಣ. ಮುರುಘಾನೆ ಗೆದ್ದ ಕಣ. ಮಚ್ಚ ಹೆಂಗೆ ನಾವು? ಬಾರೋ ಕೊಡ 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 ಕೊಡ. ಬಾಳಿಯ ಹೋಗೋಣ. ಹೇಗಿತ್ತಲ್ವಾ ಅಪ್ಪ? ಏಯ್, ನೀವೆಲ್ಲ ಇಷ್ಟು ಜೋರಾಗಿ ಎಲ್ಲೋಡೋಗ್ತಾ ಇದ್ದೀರಾ? ಅಲ್ಲಿ ಬಂದ್ ನೋಡು ಒಳ್ಳೆ ಚಿಕ್ಕಮ್ಮ ಏನ್ ಮಾಡ್ತಾ ಇದ್ದಾರೆ ಅಂತ. ಏ ಬೇಗ ಬಾರೆ. ಅಯ್ಯೋ ಹಾಳಾದವಳೆ, ರಂಗನ್ ಮೊಮ್ಮಗಳಲ್ವಾ ನೀನು? ನನ್ನೇ ತಳ್ಬಿಟ್ಟು ಹೋಗ್ತೇನೆ. ಹಣ್ಣಲ್ಲಿ ನನಗೂ ಅರ್ಧ ಪಾಲ್ ಬಂದ್ಬಿಡ್ಬೇಕು. ಈ ಗೆದ್ದಿರೋ ಹಣ್ಣಲ್ಲಿ ಯಾರು ಪಾಲ್ ಕೇಳಬಾರ್ದು. ಇದ್ರ ಬೀಜ ಬೇಕಿದ್ರೆ ಕೊಡ್ತೀನಿ. ಅದು ನೀನೇ ಇಟ್ಕೋ, ನಮ್ಮ ಹತ್ರ ಒಳ್ಳೆ ಇದೆ. ಚಿಕ್ಕಮ್ಮ ರಂಗಮ್ಮ ಅಕ್ಕ ಏನ್ ಮಾಡ್ತಾ ಇದ್ದಾರೆ ನೋಡ್ ಬನ್ನಿ. ಬಂದು ನೋಡೋದು ಏನ್ ಮಾಡ್ತಿದಾರಂತೆ. ಪ್ರಶ್ನೆ ಏನು ಕೇಳ್ಬೇಡ, ಬಂದ್ ನೋಡು. ಬಾರೋ ಮಚ್ಚ ಹೋಗೋಣ. ನಮ್ ಒಳ್ಳೆ ಅಕ್ಕಾಡೆ ಕೇಳಿಸ್ಬಿಟ್ಲು. ನಮ್ಮ ರಂಗಮ್ಮನೂ ಆ ಕಡೆ ಕೇಳ್ದಾಳೆ. ಒಲ್ಲಿ ಒಲ್ಲಿ ಒಲ್ಲಿ. ಗೆಲ್ಬೇಕು. ಏನೇ ಆಗ್ಲಿ ರಂಗಮ್ಮ. ಭಯಂಕರವಾಗ್ತಿದ್ದಾಳೆ. ಮುರುಘ ಒಲ್ಲಿ ಸಕ್ಕತ್ತಾಗಿ ಆಡ್ತಾಳೆ ನೋಡು. ಸುಮ್ಮನೆ ನನಗೆ ನಿನ್ ಜೊತೆ ಸರ್, ನಮ್ಮ ಊರಿಗೆ ಬರೋ ನೀರನ್ನ ಎಸ್ಟೇಟವರು ಕತ್ಕೋತಾ ಇದ್ದಾರೆ. ಆದ್ರಿಂದ ನಮಗೆ ಕುಡಿಯೋದಕ್ಕೂ ವ್ಯವಸಾಯ ಮಾಡೋದಕ್ಕೂ ನೀರೇ ಇಲ್ಲ. ಇವ್ರುಗಳಿಗೆ ಇದೇ ಕೆಲಸ ಆಗೋಯ್ತು. ಏನಾಗುತ್ತೋ ಗೊತ್ತಿಲ್ಲ. ಈಗ ಬಂದಿರೋ ಕಲೆಕ್ಟರ್ ಒಳ್ಳೆಯವರು ಅಂತ ಕೇಳಿದೀನಿ. ಏನೇ ಸಮಸ್ಯೆ ಇದ್ರೂ ಅವ್ರು ವಿಚಾರಣೆ ಮಾಡಿ ಒಳ್ಳೆ ತೀರ್ಮಾನ ಕೊಟ್ಟಿದ್ದಾರೆ. ನಮ್ಮ ಊರಲ್ಲಿರೋ ನೀರಿನ ಸಮಸ್ಯೆ, ಭೂಮಿ ಸಮಸ್ಯೆ ಎಲ್ಲದ್ರ ಬಗ್ಗೆ ಒಂದು ಲೆಟರ್ ಬರೆದು ಅವ್ರಿಗೆ ತಗೊಂಡೋಗಿ ಕೊಡೋಣ. ನೀವೆಲ್ಲರೂ ನಾಳೆ ಕಲೆಕ್ಟರ್ ಆಫೀಸ್ಗೆ ಬಂದ್ಬಿಡಿ. ಸರಿ ಸರ್, ಆಯ್ತು. ನಾನು ಬಂದ್ಬಿಡ್ತೇನೆ. ಮುರುಘ, ಎಲ್ರನ್ನೂ ಕರ್ಕೊಂಡು ಕಲೆಕ್ಟರ್ ಆಫೀಸ್ಗೆ ಬಂದ್ಬಿಡು. ನಾನು ಹೊರಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದ್ದೇನೆ. ಹೋದ್ವಾರ ಪರಿಸರ ಕಾಪಾಡೋಣ ಕಾರ್ಯಕ್ರಮ ಇಟ್ಟಿದ್ರಲ್ಲ, ಅದಕ್ಕೆ ನಾನು ಬಂದಿದ್ದೆ ಸರ್. ಆ ಕಾರ್ಯಕ್ರಮದಲ್ಲಿ ಕಾಡು ನಾಶವಾದ್ರೆ ಶಾಶ್ವತಿ ಭೂಮಿ ಉಳಿಯಲ್ಲ ಅನ್ನೋದನ್ನ ಕಾರ್ಯಕ್ರಮ ಮಾಡೋದಲ್ಲ, ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಸರಿನಪ್ಪ. ಈ ಪ್ರಕೃತಿ ಮುಂದೆ ನಾವು ಮನುಷ್ಯರು ಏನೂ ಅಲ್ಲ. ಹೌದು ಸರ್. ನಾವೆಲ್ಲರೂ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅದ್ ನಮ್ಮನ್ನ ಬದುಕೋಕೆ ಬಿಡಲ್ಲ. ನಿಜ ಸರ್. ಅವತ್ತು ಆ ಕಾರ್ಯಕ್ರಮದಲ್ಲಿ ಮಾತಾಡೋ ತರ ನಮ್ಮೂರಿಗೂ ಬಂದು ನಮ್ ಜನಗಳು ಬಂದು ನೀವು ಈ ತರ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಖಂಡಿತ ನಮ್ಮೂರಿಗೆ ಬರ್ಬೇಕು ಸರ್. ಖಂಡಿತ ಬರ್ತೀನಿ. ಬರ್ತೀನಿ ಸರ್. ಆಯ್ತು. ನಮಸ್ತೆ ಸರ್. ಏನಾಯ್ತು? ಸಾರಿ ಸರ್, ಬರೋದ್ ಲೇಟ್ ಆಯ್ತು. ಏನು ತೊಂದ್ರೆ ಇಲ್ಲ, ಬನ್ನಿ ಒಳಗೆ ಹೋಗೋಣ. ಸರಿ ಸರ್. ಬನ್ನಿ ಹೋಗೋಣ. ಸರ್, ಕಲೆಕ್ಟರ್ ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಕಲೆಕ್ಟರ್ ಮೀಟಿಂಗ್ ಅಲ್ಲಿ ಇದ್ದಾರೆ. ಸಬ್ ಕಲೆಕ್ಟರ್ ಬರ್ತಾರೆ. ಸರಿ ಸರ್. ಇವರೇ ಸಬ್ ಕಲೆಕ್ಟರ್ ಅಮ್ಮ. ಸರ್ ನಮಸ್ಕಾರ. ನಾನು ಅಯ್ಯನ್ ಕೆರೆಯಿಂದ ಬರ್ತಾ ಇದ್ದೀನಿ. ಆ ಊರಲ್ಲಿ ನೀರಿನ ಸಮಸ್ಯೆ ಇದೆ. ಅದು ಅಲ್ಲದೆ ಭೂಮಿಗೆ ಪತ್ರಗಳಿಲ್ಲ. ಅದಕ್ಕೆ ಕಲೆಕ್ಟರ್ ಭೇಟಿಯಾಗಿ ಪತ್ರ ಕೊಡೋಣ ಅಂತ ಬಂದ್ವಿ. ನೀರಿನ ಸಮಸ್ಯೆ ನಿಮ್ಮೂರಲ್ಲಿ ಮಾತ್ರ ಇಲ್ಲ, ಇಡೀ ರಾಜ್ಯದಲ್ಲೇ ಇದೆ. ಸರ್, ನಮ್ಮೂರಿಗೆ ಬೆಟ್ಟದ ಮೇಲಿಂದ ಬರ್ತಿರೋ ನೀರ್ನ ದಿಕ್ ತಪ್ಪಿಸಿ ಎಸ್ಟೇಟ್ಗೆ ಬಿಟ್ಕೊಳ್ತಾ ಇದಾರೆ ಸರ್. ಈಗ ಕುಡಿಯೋದಕ್ಕೆ, ವ್ಯವಸಾಯಕ್ಕೆ ನೀರಿಲ್ದೆ ತುಂಬಾನೇ ಕಷ್ಟ ಪಡ್ತಾ ಇದೀವಿ ಸರ್. ಅದಕ್ಕೆ ಕಲೆಕ್ಟರ್ನ ಭೇಟಿಯಾಗಿ ದೂರ್ ಕೊಡ್ಬೇಕು ಸರ್. ಕಲೆಕ್ಟರ್ ಮೇಡಮ್ ಬೇರೆ ಕೆಲಸದಲ್ಲಿದ್ದಾರೆ.
ಇವಾಗ ನಿಮ್ಮನ್ನ ನೋಡಕ್ಕಾಗಲ್ಲ ಅವರು. ಸರ್ ಬೇಡ ಸರ್, ನಾವ್ ಇವಾಗ ಕೊಟ್ರೇನೆ ಇದು ಸರಿ ಹೋಗೋದು. ಹೌದು ಸರ್. ಏನಮ್ಮ ನಿಮ್ ಕೆಲ್ಸಗಾರ ಕಲೆಕ್ಟ್ರು? ಮನವಿ ಬರ್ದಿದ್ರೆ ಕೊಟ್ಟು ಹೋಗಿ, ನಾವು ತಲುಪಿಸ್ತೀವಿ. ಇಲ್ಲಿ ಕೊಡಮ್ಮ. ಸರ್ ತಪ್ಪದೆ ಕೊಡಿ ತುಂಬಾ ಸರ್. ಧನ್ಯವಾದಗಳು ಸರ್. ತಲುಪಿಸ್ತೀನಿ. ಬಾಮ ಹೋಗೋಣ. ಬೇಜಾರು ಬಾಮ ಮಾಡ್ಕೋಬೇಡ, ಹೋಗೋಣ. ಅಲ್ಲಿ ಕಲೆಕ್ಟರ್ ಹತ್ರ ಕೊಟ್ಬಿಡ್ತಾರೆ. ಸರಿ. ಏನು ಪ್ರಯೋಜನ ಆಗಿಲ್ಲ ಅನ್ಸುತ್ತೆ. ಬಂದು ಹೋಗಿರೋದಕ್ಕೆ ಟೈರ್ಸ್ ಹೋದೋಯ್ತು ಅಷ್ಟೇ. ಸ್ವಲ್ಪ ತಡ್ಕೊ ಮಗ, ಕಲೆಕ್ಟರ್ ನೋಡೋದಂದ್ರೆ ಸುಮ್ಮನೆನಾ? ಸರ್ ಕಲೆಕ್ಟರ್ ಸಿಕ್ಕಿದ್ರಾ? ಇಲ್ಲ ಕರಿಯ, ಸಬ್ ಕಲೆಕ್ಟರ್ ಮಾತ್ರ ನೋಡಿದ್ವಿ. ಅದೇ ಮತ್ತೆ ಅವರೆಲ್ಲ ಹೊರಗೆ ಬಂದು ಜನರ ಸಮಸ್ಯೆ ನೋಡ್ಬೇಕಂದ್ರೆ ಯಾರಾದ್ರೂ ಬೆಂಕಿ ಹಚ್ಕೋಬೇಕು. ಬಿಡು, ಅವಾಗ್ಲೇ ತಾನೇ ಎಲ್ಲ ಆಗೋದು. ಮುರುಘಾ, ನಿನ್ ಕೋಪ ಸರಿಯಾಗೇ ಇದೆ. ಸ್ವಲ್ಪ ಹುಷಾರಾಗಿ ಮೂವ್ ಮಾಡಬೇಕು. ಜನರ ಶಕ್ತಿ ದೊಡ್ಡದು ಅಂತ ಅವ್ರಿಗೂ ಗೊತ್ತಾಗ್ಬೇಕು. ಗೊತ್ತಾಗಿ ಏನ್ ಮಾಡ್ತಾರೆ? ಅವರೆಲ್ಲ ಆ ಚೇರಿಂದ ಕದ್ಲದೇ ಇಲ್ಲ. ಇವರೆಲ್ಲ ನಂಬ್ಕೊಂಡು. ಮಾಮ, ಹೇಳಮ್ಮ. ಸರ್ನ ಕರ್ಕೊಂಡ್ ಬನ್ನಿ, ಟೀ ಕುಡಿಯೋಣ. ಸರಿನಮ್ಮ, ಬನ್ನಿ 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 ಸರ್. ಸರ್. ಪರವಾಗಿಲ್ಲ ಬಿಡಮ್ಮ, ಧೈರ್ಯವಾಗಿರಿ. ಸರಿ, ನಾನು ಸರಿ, ಹೊರಡ್ತೀನಿ. ತುಂಬಾ ಒಳ್ಳೆದಾಗಲಿ ಸ್ವಾಮಿ. ಸರ್. ಸರಿ ಬಾ ಮಗ, ನೋಡ್ಕೊಳ್ಳೋಣ ನಾವು ಅದನ್ನ. ಒಬ್ಬ ದೊಡ್ಡ ಮನುಷ್ಯನ್ ಕರ್ಕೊಂಡ್ ಬಂದ್ರೆ ಮರ್ಯಾದೆ ಕೊಡಕ್ ಬರಲ್ವಾ? ಎಲ್ಲ ಹುಡುಗಾಟನೇ ಆಯ್ತು. ಭೂಪಾಲನ್ ಸರ್ ಎಷ್ಟು ಒಳ್ಳೆಯವರು ಗೊತ್ತಾ? ಅವರು ಜನರಿಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಅವ್ರು ನಮಗೋಸ್ಕರ ತಾನೇ ಬಂದ್ರು. ಅವ್ರನ್ನ ಯಾಕೆ ನಾವು ವೆಯ್ಟ್ ಮಾಡಿಸ್ಬೇಕು? ಯಾಕೆ 3 ದಿನ ಊರಲ್ಲಿ ನೀರ್ ಬರ್ಲಿಲ್ಲ? ಸರ್ಗೆ ತುಂಬಾ ಧೈರ್ಯ ಇದೆಯಲ್ಲ, ಹೋಗಿ ಕೇಳ್ಬೇಕಾಗಿತ್ತು. ಸುಮ್ನೆ ಬಾಯಿಗೆ ಬಂದಾಗ ಮಾತಾಡ್ಕೊಂಡು. ಏನಮ್ಮ, ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಏಯ್ ಸುಮ್ನಿರಪ್ಪ, ಅವಳು ನಿಜ ತಾನೇ ಹೇಳಿದ್ಲು. ಅವನ್ ತೋಟದಲ್ಲಿ ಏನು ಬೆಳೆಯೋದಕ್ಕಾಗ್ತಾ ಇಲ್ಲ, ಇನ್ನು ಬೇರೆಯವ್ರನ್ನ ದೂಷಣೆ ಮಾಡೋದ್ ಬೇರೆ. ಇವಾಗ ಅರ್ಥ ಆಯ್ತಾ? ಓದಿರೋರ್ಗೂ ಓದ್ದೇ ಇರೋರ್ಗೂ ವ್ಯತ್ಯಾಸ. ಕರಿಯಣ್ಣ ಅಂತೂ ಜೀಪ್ ಓಡಿಸ್ತಾ ಇದ್ದಾರೆ. ಶುರು ಆಯ್ತು. ಆದ್ರೆ ಸರ್ ಇದಕ್ಕೆ ಬರೀ ಕ್ಲೀನರ್ ಅಲ್ವಾ? ಏನ್ ಕರಿಯಣ್ಣ, ನಾನ್ ಹೇಳ್ತಾ ಇರೋದ್ ಕಿವಿಗೆ ಕರೆಕ್ಟಾಗಿ ಕೇಳಿಸಿದ್ಯಾ? ಕೇಳಿಸ್ತಿದೆ ಮಾ, ಚೆನ್ನಾಗೆ ಕೇಳಿಸ್ತಾ ಇದೆ. ಶಬ್ದ ಮಾಡದೆ ಬಂದ್ರು. ಬೇಗ ಬೇಗ. ಏಯ್ ಅದನ್ನ ನೋಡ್ದಾಕ್ರೋ. ಹೊಡಿ ಹೊಡಿಯ. ಜೋರ ಹೊಡಿ ಮಗ. ಬೇಗ ಹೊಡಿ, ಜೋರಾಗಿ. ಹೊಡಿ ಮಗ, ಜೋರಾಗಿ ಹಾಕು ಮಗ, ಜೋರಾಗಿ ಹಾಕು. ಯಾವ ಕಷ್ಟನೂ ಇಲ್ಲದೆ ನಾವು ಊರನ್ನ ಕಾಪಾಡಿದ್ದೇವೆ. ಏನು ಕರಿಯಣ್ಣ, ಏನಮ್ಮ? ದೂರ್ ಕೊಟ್ಟಿದ್ದು ಸರಿಯಾಗಿ ಕೆಲಸ ಮಾಡ್ತಿದ್ಯಾ? ಮಾಡ್ತಿದೆ ಅಮ್ಮ, ಚೆನ್ನಾಗೇ ಮಾಡ್ತಿದೆ. ಕೆಲ್ಸ ನೋಡು. ಆಯ್ತು ಬಿಡಪ್ಪ. ಏಯ್, ಯಾರೋ ಅವನು? ಎಷ್ಟೆಟ್ ಕಟ್ಟೆ ಹೊಡೆಯೋಷ್ಟು ಗಂಡಸ್ತಾನ ಯಾವನ್ಗೋ ಬಂದಿದ್ದು? ಯಾವನ ಹೊಡೆದಿದ್ದು? ಗಂಡಸಾಗಿದ್ರೆ ಮುಂದೆ ಬಂದ್ರು. ಏಯ್ ಯಾರಪ್ಪ ನೀನು? ಕಿರ್ಚಾಡ್ಕೊಂಡು ಕಿರಿಕ್ ಮಾಡಕ್ ಬಂದಿದ್ಯಾ? ಏನ್ ದೊಡ್ಡವ್ ನೀನು, ಮೃದುವಾಗಿ ಮಾತಾಡ್ಬೇಕಾ? ಹಾಗಾದ್ರೆ ಬೆಣ್ಣೆನಲ್ಲಿ ಕೂದಲು ತೆಗ್ದಾಗ ಮಾತಾಡೋಣ. ಏಯ್, ನೀವು ಮಾಡ್ರೋ ಕೆಲ್ಸಕ್ಕೆ ಲಾರಿನಲ್ಲಿ ಜನರ ಕರ್ಕೊಂಡ್ ಬಂದು ಇಳಿಸಿ ನಿಮ್ಮೂರವ್ರಿಗೆಲ್ಲ ಚೆನ್ನಾಗಿ ಓಡಿಸಿ ಹೋಗ್ತಾ ಇರ್ಬೇಕಿತ್ತು. ಏನೋ ಸಮಾಧಾನವಾಗಿ ವಿಚಾರಿಸಿದ್ರೆ ಏನ್ ಗಾಂಚಲಿಗೆ ಮಾತಾಡ್ತೀಯಾ? ಏನೋ
ನೀರೇ ನಿಮ್ಮ ಅಪ್ಪನ ಮನೆ ಬಾವಿನ್ ಬರುತ್ತಾ ಆ? ಇಲ್ಲ ಬೆಟ್ಟ ನಿನ್ನ ಹೆಸರು ಬರ್ದಿಟ್ಟಿದಾರ? ಹಂಗೆ ತಗ ಸರಿಯಾಗಿ ಒದ್ದೆ ಅನ್ಕೋ. ನೆಲ್ಲಿಕೆ ಉದುರ್ದಂಗ್ ಉದುರು ಬಿಡ್ಬೇಕು. ಯಾರ ಕೇಳಿ ಕಟ್ಟೆ ಹೊಡೆದ್ರು? ಏನಯ್ಯ ಮಾತಾಡ್ತಾ ಇದೀಯಾ? ಹರಿಯೋ ನೀರಿಗೆ ತಡೆ ಹಾಕ್ಬಿಟ್ಟು ಎಲ್ಲಾನು ಎಸ್ಟೇಟ್ಗೆ ಬರೋಂಗ್ ಮಾಡ್ಕೊಂಡ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಕೈ ಬಂದ್ ನೆಕ್ಕೊಳ್ಳಿ. ಏಯ್ ಏಯ್ ಏನು ಓವರಾಗಿ ಆಡ್ತಿದೀಯಾ? ನೀನೇನ್ ದೊಡ್ಡ ಆನೇನಾ? ನಾನು ದೊಡ್ಡ ಕಾಡನೇನೋ. ಕಾಲಲ್ಲಿ ಹಂಗೆ ಹೊಸ್ಕಾಕಿ ಸೊಂಡಲ್ಲಿ ಎತ್ತಿ ಬಿಸಾಕಿ ಹೋಗ್ತಾನೆ ಇರ್ತೀನಿ. ಏಯ್ ನಮ್ಮೂರಿಗೆ ಬಂದು ನಮ್ಗೆ ಆವಾಜ್ ಆಗ್ತಾ ಇದೆಯಾ? ಏನ್ ಮಾಡ್ತೀಯ ಮಾಡೋ? ನೀನ್ ಮಾಡೋದ್ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ನೆ ಕೂತಿರ್ತೀವಿ ಅನ್ಕೊಂಡ್ಯಾ? ಯಾವರಿಗೂ ಹೇಳ್ತಾ ಇದೀಯ ನೀನು? ಹೊಡೆದಾಕ್ರೋ. ಏಯ್ ಈ ಗುರು ಮೇಲೆ ಕೈ ಮಾಡ್ತೀರೇನ್ರೋ? ನಾನು ಏನು ಅಂತ ತೋರಿಸ್ತೀನ್ರೋ. ಏಯ್ ಕಟ್ಟೆ ಹೊಡೆದಕ್ಕೇನು ಇಷ್ಟೊಂದು ಮಾತಾಡ್ತೀಯಾ? ಹೊಡೆದ ಅಂದ್ರೆ ಮಗನ ಮೈ ಮೂಳೆಲ್ಲ ಮುರಿದೋಗ್ಬೇಕು. ಬಿಡ್ಬೇಡ ಮಗ ನನ್ನ. ಯಾರ ಊರಿಗೆ ಬಂದು ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ? ದಣಿ ಏನ ಮಾನ್ಗೆಟ್ಟವನೆ, ನಿನಗೇನು ಗಳಿಗೆ ಸರಿಲ್ವಾ? ಯಾರ ಹತ್ರ ಏನು ಮಾತಾಡ್ತಿದ್ಯಾ? ಒಬ್ಬ ಮಾಲೀಕನಿಗೆ ಕೆಲ್ಸಗಾರನೇ ಕಾಣೋ ದೇವ್ರು. ಇವ್ರು ಕಾಲ್ ತೊಳೆಯೋ ನೀರೇ ಕಾಣೋ ನಮಗೆಲ್ಲ. ಇವ್ರ ಮಕಾನ್ ನೋಡಿದ್ರೆ ನಾವು ನೆಮ್ಮದಿಯಾಗಿ ಗಂಜಿ ಕುಡಿಯೋಕ್ಕಾಗತ್ತೇನೋ? ಪಾಪ ಪಟ್ಟವ್ರ ಹತ್ರ ಹೋಗಿ ಗಲಾಟೆ ಮಾಡ್ಕೊಂಡು. ದಣಿ ನಮ್ ಎಷ್ಟು ಕಟ್ಟೆ ಹೊಡೆದಿರೋದು ಇವ್ರುಗಳೇ ದಣಿ. ಮುಚ್ಚೋ ಬೇನ. ಸರಿ ದಣಿ. ಇವರು ಒಂದು ಕಟ್ಟೆ ಹೊಡೆದಾಕ್ರೆ ನಾವು 10 ಕಟ್ಟೆ ಹೊಡೆದಾಕಿ ದೊಡ್ಡವರು ಅಂತ ತೋರ್ಸೋದ್ ಬೇಡವಾ? ಇವರಾದ್ರೂ ನೆಮ್ಮದಿಯಾಗಿದ್ದು ಹೋಗ್ತಾರೆ. ಇಲ್ಲೋಡ್ರಪ್ಪ, ಯಾವುದನ್ನು ಮನಸ್ಸಿಗೆ ಹಚ್ಕೊಬೇಡಿ. ಎಲ್ಲ ಮರೆತ್ಬಿಟ್ಟು ಬೇಗ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನನಗೆ ಗಲಾಟೆ ಅಂದರೆ ಇಡ್ಸಲ್ಲ. ಗಲಾಟೆ ಅಂತ ಬಂದರೆ ಹೊಡೆದಾಡಕ್ಕೆ ಹೋಗ್ಬಾರ್ದು, ಹೊರಗೆ ಬಂದ್ಬಿಡ್ಬೇಕು. ಏಯ್ ದಣಿ ಇವರು ತೆಗ್ದಿರೋ ಕಟ್ಟೆನ ಮತ್ತೆ ಮುಚ್ಚಿಬಿಡ. ಸರಿ. ಹಾಗೆ ಬಿಟ್ಬಿಡು. ಏನಪ್ಪ ಮುತ್ತು? ಸ್ವಾಮಿ ಸಂತೋಷ ತಾನೆ? ತುಂಬಾ ಒಳ್ಳೇದಾಯ್ತು ಸ್ವಾಮಿ. ಎಲ್ರಿಗೂ ಬರ್ತೀನಿ. ಆಯ್ತು ಚೆನ್ನಾಗಿರ್ಬೇಕು. ಬರ್ತೀನಿ. ಚೆನ್ನಾಗಿರ್ತೀರಾ? ನಾಟಕ ಮಾಡ್ತಾ ಇದ್ದ. ಯಜಮಾನ್ರೆ ಹೋದ್ರು, ನೀನೇ ನಾನು ನೋಡ್ತಾ ಇದ್ಯಾ? ಹೋಗ. ಅವರೆಲ್ಲ ಹೋದ್ರಲ್ವಾ? ಬರ್ರ. ಇನ್ನೊಂದ್ಸರಿ ಆ ಜನಗಳ ಹತ್ರ ಹೊಡ್ತಾ ತಿನ್ಮ ನನ್ನ ಮುಂದೆ ನಿಂತ್ಕೊಂಡ್ರೆ ನಾನೇ ಹೊಡೆದಾಕ್ಬಿಡ್ತೀನಿ. ಅವಮಾನನ ಕಂಕ್ಳದಲ್ಲಿ ಇಟ್ಕೊಳಕ್ ನಾಚಿಕೆ ಆಗಲ್ಲ? ಇಲ್ಲೋಡ, ನಮಗೆಲ್ಲ ನಾಲ್ಗೆಲೆ ಕೊಂಡಿ ಇರೋದು. ಆ ಕಾಡು ಜನಗಳಿಗೆ ಮೂಳೆ ತುಂಬ ಕೊಂಡಿ ಇದ್ದಾವೆ, ಗೊತ್ತಾಯ್ತಾ? ಇನ್ಮೇಲೆ ಅವ್ರ ಹತ್ರ ಜಗಳ ಇಟ್ಕೋಬೇಡ. ಒಟ್ಟಿಗೆ ಮುಗಿಸ್ಬಿಡು. ಸರಿ ದಣಿ. ಎಷ್ಟೇ ಜನ ಸತ್ರು ಆ ಜಾಗನ ಹಿಡಿದೇ ಬಿಡೋದಿಲ್ಲ. ಗಾಡಿ ತೆಗೆಯ. ಬಂದ್ಬಿಟ್ರಾ? ಬರ್ರ. ಎಲ್ಲ ತಗೊಂಡಾಯ್ತಾ? ಹಾ ಎಲ್ಲ ತಗೊಂಡಾಯ್ತು. ಬಾಳಿಯ ಬೇಗ ಹೊತ್ಕೋ. ಇವನೇ ನಿನ್ನೆ ಕೊಡೋ. ದಿನ ಪೂರ್ತಿ ಮಾರ್ಕೆಟ್ ಅಲ್ಲಿ ಮೂಳೆ ಮುರಿಯುವಷ್ಟು ಮೂಟೆಗಳನ್ನ ಬೇಕು ಅಂತ ಹೊರೋದು. ಸಾಯಂಕಾಲ ಆದ್ರೆ ಚೆನ್ನಾಗಿ ಉಪ್ಪಿನಕಾಯಿನ ನೆಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟು ಉಳ್ಳಾಡ್ಬಿಡೋದು. ದರಿದ್ರ ನನ್ನ ಮಗ ಸಂಪಾದಿಸಿದ ದುಡ್ಡಲ್ಲಿ ಒಂದಿಷ್ಟಾದ್ರೂ ತಂಗಿ ಕೈಲಿ ಕೊಟ್ಟಿದ್ದಿದ್ರೆ ನಮ್ ತರನೇ ಹಾಗೆ ಗೊತ್ತಾಗಿರ್ಬೋದಿತ್ತಲ್ವಾ? ಲೇ ಮುರುಘಾ, ಅಳಿಯ ಬಾರೋ ಬೇಗ. ಅವಳು ನಮ್ಮ ಒಳ್ಳಿನೇ ತಾನೆ? ಯಾರ ಮಾಮ ಅದು ಜೊತೆಲಿ? ನನಗೂ ಗೊತ್ತಿಲ್ಲ ಅಳಿಯ. ಬಾಯ್ ಬಾಯ್. ಓಕೆ ಬಾಯ್, ಸರಿ ಬರ್ತೀನಿ. ಲೇ ಒಳ್ಳೆ ಯಾರ ಮಾತೆ? ಅವನು ಫ್ರೆಂಡ್ ಚಿಕ್ಕಪ್ಪ. ಅವನ್ ಲವ್ಗೆ ಸಹಾಯ ಮಾಡ್ತಿದೀನಿ. ಓಹೋ, ಮುರುಘಾ ಟೆನ್ಷನ್ ಆಗೋದ್ನ ಹೇಗೆ? ಅದು ಬಿಡು, ನಾನು ನೋಡ್ಕೋತೀನಿ. ನೀನು ಹೋಗಿ ಗಾಡಿ ಎತ್ತು. ಸರಿ. ಹೋಗಮ್ಮ. ಸುಮ್ಮನೆ ಇದ್ದಾನೆ, ಅವನಿಗೆ ತಮಾಷೆ ಮಾಡೋಣ. ಏನಮ್ಮ ಒಳ್ಳೆ, ಆ ಹುಡುಗ ಯಾರು? ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದೀವಿ ಚಿಕ್ಕಪ್ಪ. ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಓದ್ತಾನೆ. ಅವರಪ್ಪ ಡಾಕ್ಟರ್, ಗೊತ್ತಾ? ಅಬ್ಬಬ್ಬಾ, ಅದೇನಿಲ್ಲ ಚಿಕ್ಕಪ್ಪ, ಅವನನ್ನ ಲವ್ ಮಾಡ್ತಾನಂತೆ. ಅದು ಸರಿ. ನೀನೇನಮ್ಮ ಹೇಳ್ದೆ? ಒಳ್ಳೆ ಹುಡುಗ, ಒಳ್ಳೆ ಮನೆ,
ಸರಿ, ಯೋಚನೆ ಮಾಡಿ ನಿರ್ಧಾರ ಹೇಳ್ತೀನಿ ಅಂತ ಹೇಳ್ದೆ. ಒಳ್ಳೇದೇ ಆದ್ರೆ ಎಲ್ಲರಿಗೂ ಒಳ್ಳೇದಲ್ವಾ? ಏನ್ ಕರಿಯಣ್ಣ? ಹಾ, ಒಳ್ಳೇದಮ್ಮ, ಒಳ್ಳೇದಮ್ಮ, ತುಂಬಾ ಒಳ್ಳೇದಮ್ಮ. ಏಯ್, ಕೇಳ್ದೆ ನಾಳೆಯಾ ಹುಡುಗ ಡಾಕ್ಟ್ರ್ ಅಂತೆ. ಒಲ್ಲಿ ಹಿಡಿಯೋದು ಹಿಡ್ದಿದ್ಯಾ, ಒಳ್ಳೆ ಹುಲಿನೇ ಹಿಡ್ದಿದ್ಯಾ. ನಮ್ಮೂರಲ್ಲೂ ಹುಡುಗರಿದ್ದಾರೆ, ಪ್ಯಾಂಟ್ ಶರ್ಟು ಸರಿಯಾಗಿ ಹಾಕೊಳ್ಳೋದು ಗೊತ್ತಿಲ್ಲ. ಅಮ್ಮ ಒಳ್ಳೆ, ನಾಳೆನೆ ನೀನು ಹೋಗಿ ಆ ಹುಡುಗಂಗೆ ಆಯ್ತು ಅಂತ ಹೇಳು. ಉಳಿದಿದ್ದೆಲ್ಲ ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ನಿಲ್ಸೋ ಗಾಡಿ, ನಿಲ್ಸೋ ಗಾಡಿ, ನಿಲ್ಸೋ ನಿಲ್ಸೋ ಗಾಡಿದ. ಸಂತೆಗೆ ಹೋಗಾಗ್ಲೇ ಬಂದ್ಬಿಟ್ರು ನೋಡು. ಹೌದು ಕಣೋ, ಬೇಗ ಬಂದ್ಬಿಟ್ಟ. ನಿಲ್ಸೋ. ಏಯ್, ಎಲ್ಲ ಹೋಗ್ತಾ ಇದೀಯಾ ಮುರುಘಾ? ಏಯ್, ತಡಿಯೋ. ಲೇಯ್ ಮುರುಘಾ, ಇರಲೇ ಲೇ ಮಗ, ಲೇಯ್. ಏಯ್, ನಿಂಗೆ ಕಣೋ. ಏಯ್, ತಡಿಯೋ. ಏಯ್, ಒಂದ್ ನಿಮಿಷ ನೋಡಲಿ. ಏನಾಯ್ತು? ಹೇಯ್, ಓದಿರೋ ಹುಡುಗರು ಅಂದ್ರೆ ಹಾಗೆ ಇರ್ತಾರೆ ಕಣೋ. ನಮ್ ಒಳ್ಳಿ ಬಗ್ಗೆ ನಿನಗೆ ಗೊತ್ತಿಲ್ವಾ? ಒಳ್ಳೆ ಹಂಗೆಲ್ಲ ಮಾಡೋದಿಲ್ಲ ಕಣೋ. ಅವಳು ನೀನು ಅಂದ್ರೆ ತುಂಬಾ ಇಷ್ಟ. ಅದ್ ನಿನ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀನ್ ಮಾತ್ರ ಇಷ್ಟಪಟ್ರೆ ಸಾಕಾಗಲ್ವೋ? ಅವಳ ಹತ್ರ ಹೋಗಿ ನಿನ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬೇಕು. ಆವಾಗ್ಲೇ ಅವಳ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾಗೋದು. ಸುಮ್ಮನೆ ಹಾಗೆ ಗತ್ತಾಗಿ ತಿರುಗ್ತಾ ಇದ್ರೆ ಮಗ, ಹುಡುಗಿ ಮನಸ್ಸು ಹೂ ತರ ಕಣೋ. ನಾವು ದುಂಬಿ ತರ ಹಾರಾಡ್ಬೇಕು. ಓಯ್, ಬಾಯಿಲಿ. ಓ, ಆ ಸೀಬೆ ಹಣ್ಣು ಎಸ್ತಿದ್ ಕೋತಿ ನೀನೇನಾ? ಅಯ್ಯ, ನಿನ್ ಮುಖ ನೋಡು, ಯಾಕೋ ಎಸ್ದೆ? ಸುಮ್ನೆನಾ? ಸರಿ ಬಿಡು. ಸ್ವಲ್ಪ ನಿಲ್ಲು, ಮಾತಾಡ್ಬೇಕು. ಏನು? ನಾಳೆ ನಾನು ಕಾಳಿ ಗುಹೆ ಹತ್ರ ಜಯಂತಿಗೆ ಹೋಗ್ತಿದ್ದೀನಿ. ನೀನ್ ಕಾಳಿ ಗುಹೆಗಾದ್ರೂ ಹೋಗು, ಕರಡಿ ಗುಹೆಗಾದ್ರೂ ಹೋಗು, ಅದು ನನಗ್ಯಾಕೆ ಹೇಳ್ತಿದ್ಯಾ? ಅದಲ್ಲ, ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಯಾಕೆ? ಅದನ್ನ ಇಲ್ಲೇ ಹೇಳಿದ್ರೆ ಆಗಲ್ವಾ? ಇಲ್ಲ, ಎದೆ ಹೊಡ್ಕೋತಾ ಇದೆ. ನೀನ್ ಹೊಡ್ಕೋತಿಲ್ಲ? ನನಗೇನು ಆತರ ಆಗ್ತಿಲ್ಲ. ಏಯ್, ಏನು ಹೇಳ್ದೆ ಹೋಗ್ತಿದ್ಯಾ? ನಾಳೆ ಬರ್ತಿದ್ಯಾ ಇಲ್ವಾ? ಹಾ, ಬರ್ತೀನಿ. ಒಲ್ಲಿ, ಸ್ವಲ್ಪ ನಿಲ್ಲು. ಮುದ್ದು ಬಂಗಾರ, ಇದೆಲ್ಲ ಚೆನ್ನಾಗಿ ಮಾಡ್ತೀಯ. ಸರಿ, ನೀನ್ ಏನ್ ಅನ್ಕೊಂಡಿದ್ದೆ ನಿನ್ ಬಗ್ಗೆ? ಈ ಸೀಮೆಗೆಲ್ಲ ನೀನ ಮಹಾರಾಣಿನ? ನಾನು ನಿನ್ನೆ ಇಡೀ ದಿನ ನಿನ್ಗೋಸ್ಕರ ಕಾಡಲ್ಲಿ ಕಾಯ್ತಾ ಇದ್ದೆ. ನೀನ್ ಮಾತ್ರ ಇಲ್ಲಿ. ಸರಿ, ಅದ್ ಬಿಡು. ಇದೇನು ಅಂಗಡಿಯಲ್ಲಿ ಸಿಗೋ ವಸ್ತುನ ಒಂದ್ ಅಂಗಡಿಯಲ್ಲಿ ಸಿಗ್ಲಿಲ್ಲ ಅಂತ ಇನ್ನೊಂದು ಅಂಗಡಿಯಲ್ಲಿ ತಗೊಳಕ್ಕೆ ಮನಸ್ಸು. ಅದನ್ನ ನೀನು ಕೊಟ್ಟು ಇಲ್ಲಿ ಒದ್ದಾಡ್ತಾ ಇದ್ದೀನಿ. ಇದೆಲ್ಲ ನಿನ್ ಗೊತ್ತಾಗುತ್ತಾ ಇಲ್ವಾ? ನೋಡು, ಕಡೆಯದಾಗಿ ಹೇಳ್ತಾ ಇದ್ದೀನಿ, ನಾಳೆ ಬನ್ನಾರಿ ಅಮ್ಮನ ದೇವಸ್ಥಾನದಲ್ಲಿ ಇರ್ತೀನಿ. ನೀ ಬರಬೇಕು. ಬರಲಿಲ್ಲ, ನೀನ್ ಸಂಬಂಧನೇ ಬೇಡ.
ಲಲಲಾಲೆ ಲಾಲೆ 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 ಲಾಲಲೆ ಲಲಲಾಲೆ ಲಾಲೆ 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 ಲಲಲಾಲೆ ಲಾಲೆ ಲಾಲೆ. ರೇಷ್ಮೆ ಲಂಗ ತೊಟ್ಟಿರೋ ಮಹಾರಾಣಿ ನೀನೆ, ಆಡಿ ಹಾಡಿ ಕುಣಿಯುವ ಮಹಾರಾಣಿ ನೀನೆ. ಕಾಲು ಗೆಜ್ಜೆ ತೊಟ್ಟಿರೋ ಮಹಾರಾಣಿ ನೀನೆ, ಕೈಯ ಬಳೆಯ ತೊಟ್ಟಿರೋ ಮಹಾರಾಣಿ ನೀನೆ. ಹೂವ ಚೆಲ್ಲಿ ನಡೆಯುವ ಮಹಾರಾಣಿ ನೀನೆ, ಬೊಟ್ಟನಿಟ್ಟು ನಡೆಯುವ ಮಹಾರಾಣಿ ನೀನೆ. ಕಣ್ಣೆರಡು ನೋಡಲು ಬೆಳ್ಳಿ ಮೀನ್ಗಳ ಹಾಗೆವೆ, ಬೆಳ್ಳಿ ಮೀನ್ಗಳ ಹಾಗೆಯೇ ಕಣ್ಗಳೆರಡು ಹೊಳೆದಿವೆ. ನಿನ್ನ ದನಿಯ ರಾಗವು ಕೋಗಿಲೆಯ ಹಾಗಿದೆ, ಆ ಕೋಗಿಲೆಯಂತೆಯೇ ನಿನ್ನ ದನಿಯ ಇಂಪಿದೆ. ನಿನ್ನ ಮೊಗವು ನೋಡಲು ಸೂರ್ಯಕಾಂತಿಯ ಹಾಗಿದೆ, ಸೂರ್ಯಕಾಂತಿಯಂತೆಯೇ ನಿನ್ನ ಮೊಗದ ಹೊಳಪಿದೆ. ನಿನ್ನ ಮನಸ್ಸು ನೋಡಲು ಹಾಲಂತೆ ಇರುವುದು, ಹಾಲಂಥ ಮನಸ್ಸನ್ನು ನನಗಾಗಿ ತಂದಿಹೆ. ಏನು ಚಿತ್ರ, ಬೆಳಗ್ಗೆಯಿಂದ ಇವನು ಮಲ್ಕೊಂಡೇ ಇದ್ದಾನಲ್ಲ. ಮುರುಗ ಮುರುಗ, ಏ ಮುರುಗ ಮುರುಗ, ಇನ್ನೂ ಆ ದೇವ್ರು ನಿನ್ ಬೇಡಿಕೆ ತೀರ್ಸಿಲ್ವಾ? ಹೇಳಪ್ಪ. ನಿನ್ ಕೆಲಸ ನೋಡ್ಕೊ ಹೋಗು. ಏನ್ ಬೆಳಗ್ಗೆಯಿಂದ ಹೀಗೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಯೋ ಸೈಡಿಗೆ ಹಾಕಯ್ಯ. ಸರಿ ಸರ್. ಸರಿ, ಇದೆಲ್ಲ ತಗೊಂಡು ಬ್ಯಾನೆಟ್ ಮೇಲೆ ಇಡು. ಓಕೆ ಸರ್. ಸರ್, ನೀರು ಖಾಲಿ ಆಗಿದೆ. ಹಾಗ ನೀನು ಹೋಗಿ ಹಳ್ಳದಲ್ಲಿ ನೀರು ಹಿಡ್ಕೊಂಬ. ಇವತ್ತು ಪ್ರಕೃತಿಲೇ ಎಣ್ಣೆ ಹೊಡೆಯೋಣ.
ನಿಂತಿದ್ದಾನೆ. ಸದ್ ಮಾಡ್ದೆ ಹೊಟ್ಟೋಗೋಣ ನಡೀರಿ. ಹೆಂಗ್ಸೆ ಸ್ವಲ್ಪ ನೀರು ಕೊಟ್ಟೋಗು. ಏಯ್ ನಿನ್ನೆ, ಓಯ್ ಹೆಂಗ್ಸೆ ನಿನ್ನೆ, ನೇರ್ಲೆ ಸೀರೆ ಅವಳೆ ನಿನ್ನೆ ಕೂಗ್ತಾ ಇದ್ರು ನೋಡ್ದಲೆ ಹೋಗ್ತಿದೀಯಾ? ಬಾಯಾರಿಕೆ ಆಗಿರೋರ್ಗೆ ನೀರ್ ಕೊಟ್ರೆ ತಪ್ಪಲ್ಲ, ಆದ್ರೆ ನೀನಗ್ ಕೊಟ್ರೆ ಪಾಪ. ಪೊಗುರು ನೋಡು. ನಿಲ್ಲೆ, ಅರೆ ನಿಲ್ಲೆ ಅಂತಿಲ್ವಾ? ಕೂಗ್ತಾನೆ ಇದೀನಿ, ಹೋಗ್ತಾನೆ ಇದೀಯಾ? ಏಯ್ ಏನು ಕಾಡಿಂದ ಏನ್ ತಗೊಂಡ್ಬರ್ತಿದ್ಯಾ? ಕಟ್ಟಿಗೆ ಸರ್. ಹೊರ ಒಳಗೆ ಇಟ್ಕೊಂಡು ಗಾಂಜಾ ಗಿಂಜ ಸಾಗಿಸ್ತಿದ್ದೀರಾ? ಸರ್ ಕಟ್ಟಿಗೆ ಮಾತ್ರ ಎತ್ಕೊಂಡು ಹೋಗಿದ್ದೀನಿ ಸರ್. ನೋಡಿದ್ರೆ ಹಾಗನ್ನಿಸ್ತಿಲ್ವೇ? ಹೊರ ಒಳಗೆ ಏನೂ ಇಲ್ಲ. ಬೇರೆ ಸೀರೆ ಒಳಗೆ ಏನಾದ್ರು ಬಚ್ಚಿಟ್ಕೊಂಡು ಹೋಗ್ತಾ ಇದ್ದೀರಾ ಏನೋ? ಸರ್ ಅದೆಲ್ಲ ಏನು ಇಲ್ಲ ಸರ್. ಸರಿ ಬಾ, ಜನ ಸುಳ್ಳು ಅಂತ ಇನ್ನ ಬಂದೆ ಅಂದ್ರೆ ಹೆಣ್ಣಿನ ಮೇಲೆ ಕೈ ಹಾಕೋದೆಲ್ಲ ಇಟ್ಕೋಬೇಡಿ, ಅವಳನ್ ಬಿಡಿ ಮೊದ್ಲು. ಏಯ್ ಇಲ್ಲ ನೋಡ್ರ, ನೀನ್ ಸುಮ್ನೆ ಇರು. ಸರ್ ಇದೆಲ್ಲ ಮಾಡ್ಬೇಡಿ ಸರ್, ಬಿಡಿ. ಹೋಗೋ. ಹೇಳಿದ ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಹೋಗು ಅಂತ ಹೇಳ್ತಿಲ್ವಾ? ಏಯ್ ಸರ್ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಸರಿಯಾಗಿಲ್ಲ ಇದು. ನನ್ನ ಮುಟ್ಬೇಡಿ ಸರ್, ಬಿಡಿ ನನ್ನ. ಇಲ್ಲ ನೋಡ್ರ, ವರ್ಷ ತೋರಿಸ್ತಿರೋದು. ಸರ್ ಸರ್ ಬೇಡ ಸರ್, ಬಿಟ್ಬಿಡಿ ಸರ್. ಒಬ್ರು ಇರಬಾರ್ದು, ಹೋಗಿ. ಸರ್ ಬಿಟ್ಬಿಡಿ ಸರ್. ಯಾರ ಹತ್ರ ನೀನು? ಬಿಟ್ಬಿಡಿ ಸರ್. ಹೋಗೆ ಬಿಟ್ಬಿಡಿ. ಕಾಡ್ಗೆ ಹೋಗ್ಬೇಕಾದ್ರೆ ಏನೋ ಮದ್ವೆ ಗಂಟರ ರೆಡಿ ಆಗ್ಬಿಟ್ಟು ಬಂದಿದ್ಯಾ? ಏನು ಇಲ್ಲ ಕರಿಯ, ಹೋದ್ಸಲ ಜೇನ್ ಕೀಳಕ್ ಹೋದಾಗ 2 ಹುಳುಗಳು ಬಂದು ಅವನನ್ನ ಕಚ್ಬಿಟ್ಟಿತ್ತು ಅಷ್ಟೇ. ಹಿಂಗೆಲ್ಲ ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ಜೇನ್ ತರೋದಕ್ಕೆ ಬರಲ್ಲ. ಏನೇ ಹಂಗಾಡ್ತಿದ್ಯಾ? ಏನೋ ಅಳಿಯ, ಏಯ್ ನೀನ್ಯಾರ ಹೊಸ್ದಾಗೆ? ಸರ್ ತುಂಬಾ ಬಿಸಿ ಆಗಿದಾರಲ್ವಾ? ಹೋಗ ಲೈ, ಹೋಗೋ. ನಾಚಿಕೆ ಆಗ್ತಿದೆ ಕಣೋ, ಹೋಗೋ ಅಂತ ಹೇಳ್ತಿಲ್ವಾ? ಹೋಗೋ ಅಂತಂದ್ರೆ ಸಖತ್ತಾಗಿ ತಿಳಿಸ್ತಾ ಇದ್ದಾನೆ. ಅವನೇ ಹೋಗಿ ಕಲ್ತ್ಕೊಂಡ ಇದನ್ನೆಲ್ಲ. ಹಂಗೆ ಚೆನ್ನಾಗಿ ಸುತ್ತಿ ಅವ್ನ್ ಮೂತಿ ಬುದ್ಧಿ. ಭಯದಿಂದ ಓಡ್ ಹೋಗ್ತಾನೆ ನೋಡು. ಏ ಕರಿಯ, ಹೇಗೆ ಓಡ್ ಹೋಗ್ತಾನೆ ನೋಡು. ನಾನೇನಾದ್ರೂ ಸುತ್ತಿದ್ರೆ ನೋಡು ಹೇಗೆ ಹೋಗ್ತಾ ಹೋಗ್ತಿದ್ದ. ಮಗ ರೋಡ್ ಈ ಕಡೆ ಇರೋದು ಬಾ. ಚೆನ್ನಾಗಿ ತಿರುಗಿಸ್ದೆ, ನಮಗ್ ಗೊತ್ತಿಲ್ಲದೆ ಯಾವಾಗ ಕಲ್ತೆ? ಲೇ ಅಳಿಯ, ನಿಮ್ಮ ಮಾವ ಒಬ್ಬನೇ ಈ ಊರಿಗೆ ಸಮ. ಏನ್ ಚಿಂತೆ ಮಾಡ್ಬೇಡ, ಎಲ್ಲ ಇವ್ ನೋಡ್ಕೋತಾನೆ. ನೀನೇನು ಚಿಂತೆ ಮಾಡ್ಬೇಡ. ಬಾರೋ ಅಳಿಯ ಹೋಗೋಣ. ಏನು ಮಾಮ? ಏನು ಅಳಿಯ? ಅವನು ಅಂತಿದ್ಯಲ್ಲ, ಯಾರವನು? ಅವನೇ ಅಳಿಯ, ಕುಡಿಯೋ ಔಷಧಿ, ಕೋತಿ ರಕ್ತ. ಯೋ, ನೀನ್ ದೊಡ್ಡ ಮನುಷ್ಯ ಅಂತ ಕರ್ಕೊಂಡ್ ಬಂದ್ರೆ ಏನಿದು? ನೀನೇನು ಚಿಂತೆ ಮಾಡ್ಬೇಡ, ಎಲ್ಲ ಅವನೇ ನೋಡ್ಕೋತಾನೆ. ಅಯ್ಯೋ, ಅದನ್ನ ಮುಚ್ಚಿಟ್ಕೊಂಬ. ಇರ್ಲಿ ಅಳಿಯ, ನೀನೇನು ಚಿಂತೆ ಮಾಡ್ಬೇಡ. ಏನೋ ಮಾಮ? ಮುರುಘಾ ಮಾಮ, ನಿಮ್ ಮಾವ ಮೂಗುಮಟ್ಟ ಕುಡಿದ್ಬಿಟ್ಟು ದಾರಿ ತಪ್ಪದ್ನೆಲ್ಲ ಕಾಣತ್ತೆ, ನೋಡ್ ಕರ್ಕೊಂಡೋಗಯ್ಯ. ಅಯ್ಯೋ, ಏನೋ ಅತ್ತೆ, ಚೆನ್ನಾಗಿದ್ದೀರಾ? ಏನಪ್ಪ ಮುರುಘಾ, ಅತ್ತೆ ನಿಮ್ ಮಾವನಿಗೆ ತಲೆಗಿಲೆ ಕೆಟ್ಟಿದ್ಯಾ ಏನೋ? ಅತ್ತಿಗೇನ್ ಹೋಗಿ ಅತ್ತೆ ಅಂತಿದ್ದಾನೆ.
ಅಯ್ಯೋ ಬಂದ್ ಕಡೆ ದಯವಿಟ್ಟು ಮಾನ ತೆಗಿಬೇಡ. ಏನಪ್ಪ ಹಾ? ಬರೋದು ಬಂದ್ಬಿಟ್ರಿ, ಒಂದೊತ್ತು ಊಟ ಮಾಡ್ಕೊಂಡೋಗಿ. ಸರಿ ಮಾಮ. ಏನಂದ್ರ ಅವರು ಊಟ ಅಪ್ಪ ಹೋಲಿ ಎಷ್ಟೇ ಹಸುವಾದ್ರೂ ಹುಲ್ ತಿನ್ನೋದಿಲ್ಲ, ಇದನ್ನ ಕುಡಿಯುತ್ತೆ ಗೊತ್ತಲ್ವಾ? ಹಂಗಿದ್ರೆ ಹೋಗ್ಬರ್ರಪ್ಪ. ಏನ್ ಅಳಿಯನ ಹೇಳೋದ? ಏನು ಅಲ್ಲೇ ಅಳಿಯ, ಇಲ್ಲಿ ಬರೀ ಅಂಬ್ಳಿ ಅಷ್ಟೇ ಕಣೋ ಇರೋದು. ಅಲ್ಲಿ ನಿಮ್ಮ ಅಕ್ಕ ನಾಟಿ ಕೋಳಿ ಕುಯ್ದು ಒಳ್ಳೆ ಸಾರು ಮಾಡಿದಾಳೆ ಕಣೋ. ಚೆನ್ನಾಗಿ ಉಂಡು ಮಲ್ಕೊಂಡ್ವಿ ಅಂತಂದ್ರೆ ಸೀ ಅಂತ ರಾಕೆಟ್ ಅಲ್ಲಿ ಹೋದಂಗಿರುತ್ತೆ ಕಣೋ. ಬಾರ ಹೋಗೋಣ, ಬಾರ ಹೋಗೋಣ. ಅಪ್ಪ ಅವರಿಗೆ ಊಟ ಮಾಡ್ಕೊಂಡು ಹೋಗುವನಿ. ಮುರುಘ ಹೋಗಿ. ಅಳಿಯ ಏನಮ್ಮ ಒಳ್ಳೆ ಹಳೆ ಅಂದ್ರೆ ಕೈ ತೊಳಕ್ ನೀರು ಕೊಡಮ್ಮ. ಅತ್ತೆ ಅತ್ತೆ ಕೊಡಿ, ನಾನು ತಗೊಂಡೋಗ್ತೀನಿ. ಅಯ್ಯೋ ಇರ್ಲಿ ಪರವಾಗಿಲ್ಲ, ತಗೊಂಡೋಗ್ತೀನಿ ನಾನು. ಕೊಡಿ ಪರವಾಗಿಲ್ಲ. ಕೈ ತೊಳ್ಕೊಳಕ್ತಾರ ನೀರು ಕೊಡೋದಕ್ಕೆ ಹೇಳಿದ. ಏನಿದೆ ಅತ್ತೆ ಕೊಡನೆ ತಗೊಂಡೋಗ್ತಿದ್ದಾಳ. Sir, can I start now? ಹೇಳಪ್ಪ. Frankly, it's a tremendous business idea globally. ಇವಾಗ ನೋಡೋದಾದ್ರೆ ಈಗಿರೋ ಪ್ರೆಸೆಂಟ್ ಟ್ರೆಂಡ್ನಲ್ಲಿ ವರ್ಲ್ಡಲ್ಲಿರೋ ನ್ಯಾಚುರಲ್ ಬ್ಯೂಟಿನ ದುಡ್ಡಾಗಿ ಕನ್ವರ್ಟ್ ಮಾಡೋದೇ ಟಾಪ್ ಕ್ಲಾಸ್ ಬಿಸ್ನೆಸ್ ಫ್ಯಾಷನು ಸರ್. ಆ್ಯಂಡ್ ಇದನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಮಳೆ ಸುರಿಯೋ ಕಾಡಲ್ಲಿ ದುಡ್ಡು ಸುರಿಯುತ್ತೆ. ಆ್ಯಂಡ್ ಲೆಟ್ ಮಿ ಎಕ್ಸ್ಪ್ಲೈನ್. ಮತ್ತೆ ಇಂಥ ಜಾಗದಲ್ಲಿ 2,000 ಎಕರೆ ಭೂಮಿ ಪ್ರದೇಶದಲ್ಲಿ 5,000 ಕೋಟಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇದರಲ್ಲಿ ಗ್ರೀನ್ ಫಾರೆಸ್ಟ್ ರಿಸಾರ್ಟ್ಸ್ ಅಂತ 100 ಚೈನ್ ಲಿಂಕ್ಸ್ ಇಂಟರ್ನ್ಯಾಷನಲ್ ರಿಸಾರ್ಟ್ಸ್ ನ ಕಟ್ಸೋದೇ ನಮ್ಮ ಪ್ಲಾನು. ಅಂಡ್ ಲೆಟ್ ಮಿ ಗೋ ಪ್ರಿಸೈಸ್ಲಿ ಫರ್ದರ್ ಮೂವ್. ಈಗ ನೋಡೋದಾದ್ರೆ ಹೇಗೆ ಟೀ ಮತ್ತೆ ಕಾಫಿ ಪ್ಲಾಂಟ್ ಶುರು ಆಯ್ತು ಅದೇ ರೀತಿ ನಮ್ಮ ಪ್ರಾಜೆಕ್ಟು ಶುರು ಆಗುತ್ತೆ. ದಟ್ಸ್ ಇಟ್. ಸರಿಯಪ್ಪ, ನೀವು ಹೊರಡು, ನಾ ಹೇಳ್ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರೇನಯ್ಯ, ಕೇಳ್ಬೇಕಾದ್ರೆ ಕಣ್ ಕಟ್ಟತ್ತಲ್ವಾ? 2,000 ಎಕರೆ 5,000 ಕೋಟಿ ಇನ್ವೆಸ್ಟ್ಮೆಂಟು. ನಾವು ಮಾತ್ರ ಅಲ್ಲ ಕಣಯ್ಯ, ಇನ್ನೂ ತುಂಬ ಜನ ಬರ್ತಾರೆ ಇನ್ವೆಸ್ಟ್ಮೆಂಟಿಗೆ. 5,000 ಕೋಟಿ ಪ್ರಶ್ನೆ ಅಲ್ಲ, ಆ 2,000 ಎಕರೆ ನಮ್ಮ ಹತ್ರ ಅದು ಇದು 1,000 ಎಕರೆ, ಒಟ್ಟು 1,700 ಎಕರೆ ಇದೆ. ಮಧ್ಯದಲ್ಲಿ ಅದೇನೇ ಅದು ಅಯ್ಯನ್ ಕೆರೆ ಅದು 300 ಎಕರೆ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ. ಅದನ್ನು ಸೇರಿಸಿದ್ರೇನೆ ನಾವು 2,000 ಎಕರೆ ಸೇರಿಸ್ಬೋದು. ಯಾಕೆಂದ್ರೆ ಅವ್ರು ಮೊದಲೇ ಸರಿ ಇಲ್ವೇ ಆ ಜನಗಳು? ಸರಿಯಾಗಿ ಬರುತ್ತಾ?
ಏನಣ್ಣ ನೀವು ಎಷ್ಟು ದೊಡ್ಡ ಮನುಷ್ಯರು. ನೀವೇ ಈ ಥರ ಹೇಳಿದ್ರೆ MLA ಇದ್ದಾರೆ, DFO ಇದ್ದಾರೆ, ಅಲ್ಲಿ ತಹಶೀಲ್ದಾರ್ ಇದ್ದಾರೆ, ಇನ್ಸ್ಪೆಕ್ಟರ್ ನಾನಿದ್ದೀನಿ, ಇಷ್ಟು ಜನ ಇದ್ದೀವಿ. ಏನಾಗುತ್ತೆ? ಸಮೂಹ ಸೇವೆ, ಗ್ರೀನ್ ಪಾಲಿಟಿಕ್ಸ್ ಅವ್ರು ಬರ್ತಾರೆ. ನಾವು ಮಾಡೋ ಕೆಲ್ಸಕ್ಕೆಲ್ಲ ನಾಳೆ ಅವರೇ ತಾನೇ ಅಡಿಯಾಳಾಗಿ ನಿಂತ್ಕೋಬೇಕು. ಎಲ್ಲ ನೋಡ್ಕೊಳ್ಳೋಣ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಏನು MLA ಅವರೇ, ಸರಿ ಅಲ್ವಾ? ಅಣ್ಣ ನೀವೇನು ಚಿಂತೆ ಮಾಡಬೇಡಿ ಅಣ್ಣ, ನಮ್ಮ ಕ್ಷೇತ್ರದೊಳಗೆ ಬರುತ್ತಲ್ವಾ ಏನ್ ಕರೆ, ನೀವು ಶುರು ಮಾಡ್ಕೊಳ್ಳಿ, ನಾವು ನೋಡ್ಕೊಳ್ಳೋಣ. ಅಣ್ಣ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಯಾವ ಚಿಂತೆನೂ ಬೇಡ. ನಕಲಿ ಡಾಕ್ಯುಮೆಂಟ್ಸ್ನ ಸೃಷ್ಟಿ ಮಾಡಿ ಅದನ್ನೆಲ್ಲ ನಿಮ್ಮ ಹೆಸರಿಗೆ ಮಾಡಿಸೋದು ನನ್ನ ಜವಾಬ್ದಾರಿ. ಯಾವುದೇ ತೊಂದರೆ ಆಗ್ದಂಗೆ ನೋಡ್ಕೋತೀನಿ. ದೊಡ್ಡೋರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನೇ ತೊಂದರೆ ಆದ್ರೂ ನಾನಿದ್ದೀನಿ, ಭಯನೇ ಪಡಬೇಡಿ, ಧೈರ್ಯವಾಗಿ ಮುಂದುವರಿರಿ, ಗೆಲ್ತೀರಾ. ಸರಿ ಕಣ್ರಪ್ಪ, ನೀವೆಲ್ಲರೂ ಇರೋ ಧೈರ್ಯದಲ್ಲಿ ನಾ ಇಳಿತಾ ಇದ್ದೀನಿ. ಈ ಪ್ರಾಜೆಕ್ಟ್ ಮಾತ್ರ ಬಂದ್ಬಿಡ್ತು ಅಂದ್ರೆ ಟೀಯಿಂದ ಮನುಷ್ಯನ ಬಣ್ಣನೇ ಬದಲಾಗುತ್ತೆ ಅನ್ಬೇಕಾರೆ ಈ ಪ್ರಾಜೆಕ್ಟಿಂದ ಮನುಷ್ಯನ ಬಣ್ಣನೇ ಬದಲಾಗುತ್ತೆ. ನಾವೆಲ್ಲರೂ ಸಂತೋಷವಾಗಿ ಬಾಳ್ತಾ ಇದ್ವಿ, ಎಲ್ಲಾನು ಹಾಳು ಮಾಡಿಬಿಟ್ರು. ಹೇಳಿ ಸರ್. ಐನ್ಕೆರೆ ಎಸ್ಟೇಟ್ ಬಂಗ್ಲೆಯಿಂದ ಬಿಸ್ನೆಸ್ ಮನ್ ಭಾಗ್ಯರಾಜ್, XMLA ಮೇಘನಾಥನ್, DFO ಚಿದಂಬರಂ 3 ಜನನ ಕಿಡ್ನಾಪ್ ಮಾಡಿದ್ದಾರೆ ಸರ್. ಯಾವಾಗ? ನಿನ್ನೆ ನೈಟ್ ಸರ್. ಅದ್ರ ಜೊತೆಗೆ ಬಿಸ್ನೆಸ್ ಮನ್ ಭಾಗ್ಯರಾಜ್ ಅವ್ರ ಗನ್ನು ತಗೊಂಡೋಗಿದ್ದಾರೆ ಸರ್. ಎಲ್ಲಿಂದ? ಐನ್ಕೆರೆಯಲ್ಲಿರೋ ಅವರ ಎಸ್ಟೇಟ್ ಬಂಗ್ಲೆಯಿಂದ ಸರ್. ಎತ್ಕೊಂಡು ಹೋಗ್ಬಿಟ್ರಾ? ಎಳ್ಕೊಂಡು ಹೊಡೆದ ಸಾಯಿಸ್ಬೇಕು. ಸುಮ್ಮನೆ ಬಿಡಬಾರ್ದು, ಕೊಂದ್ಬಿಡ್ಬೇಕು ಇವ್ರನ್ನ. ಹಾಕು ಇನ್ನು ಚೆನ್ನಾಗಿ ಇವ್ರು ಬದುಕಬಾರ್ದು, ಇವ್ರನ್ನ ಹಂಗೆ ಬಿಡಬಾರ್ದು ನಾವು. ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ವಿ ಗೊತ್ತಾ, ಎಷ್ಟು ನೆಮ್ಮದಿಯಾಗಿದ್ವಿ ಗೊತ್ತಾ. ಸುಮ್ಮನೆ ಹೋಗ. ಏನದ ಮುಖ ಕೊಡ್ತೀಯಾ? ನಿನ್ ಮುಖ ಏನಿವಲ್ಲಿ ಮೀನ್ ಹಿಡಿಯೋದನ್ನ ಹೇಗ್ ಕಲ್ತ್ಕೊಂಡೆ? ಮನೆ ಮೇಲೆ ಏನಂದೆ? ಹೌದೇ, ರಾತ್ರಿ ಮತ್ತೇನೇನ್ ಕೆಲ್ಸ? ನಕ್ಷತ್ರ ಹಿಡ್ದು ಮನೆ ಮೇಲೆ ಕಟ್ಟೋತಾನೆ. ಛೀ, ನಕ್ಷತ್ರ ಬಗ್ಗೆ ಅಲ್ಲ ಕಣೆ, ಈ ಮೀನ್ ಬಗ್ಗೆ ಹೇಳ್ತಿರೋದು. ಬೇವಿನ ಮರದ ಬೇರೆನ ನೆನ್ಸಿ ನೀರಲ್ಲಿ ಹಾಕಿದ್ರೆ 10 ನಿಮಿಷಕ್ಕೆ ಮೀನೆಲ್ಲ ಮೇಲ್ ಬರುತ್ತೆ. ಅದು ಗೊತ್ತಿಲ್ವೇನೆ ನಿನ್ಗೆ? ಏನ್ ವಲ್ಲಿ, ನಿನಗೂ ಲೆಕ್ಕಾಚಾರ ಗೊತ್ತು ಏನು? ಮುರುಗನ್ ಮೇಲಿನ ಪ್ರೀತಿ ಎದ್ದು ಕಾಣಿಸ್ತಿದೆ. ಶಾಂತವಾಗಿರೋರ್ನ ಯಾವತ್ತೂ ನಂಬಾರ್ದು ರಂಗಮ್ಮ, ಅವರೇ ಬುದ್ಧಿವಂತರು. ಇವಾಗ ಏನೇ ಹೇಳಕ್ ಬರ್ತಿದ್ದೀರಾ? ಇಲ್ಲಿ ನೋಡೆ, ದಿನಗಳು ಹೋದ್ರೆ ಆಲೂಗಡ್ಡೆನು ಕೆಟ್ಬಿಡುತ್ತೆ.
ಅದಕ್ಕೆ ವಯಸ್ಸಿರುವಾಗ್ಲೇ ಆ ಮುರುಗನ್ನ ಮದ್ವೆ ಆಗ್ಬಿಡು. ಹೌದು, ನೀವೆಲ್ಲ ಮೀನ್ ಹಿಡಿಯೋಕ್ ಬಂದ್ರ ಅಥವಾ ನನ್ನ ಮುರುಗನ್ ಕೈಯಲ್ಲಿ ಹಿಡ್ಕೊಡಕ್ ಬಂದ್ರ? ಲೇ ಮಮ್ಮ ಅಲ್ಲಿ ನೋಡು. ಆದ್ರೂ ಏನೇ ಅನ್ನು ಮುರುಗ, ನೀನಂತೂ ತುಂಬಾ ಅದೃಷ್ಟವಂತ. ಏನೋ ಮಚ್ಚ, ಇನ್ನೇನ್ ಮತ್ತೆ ಮಂಕಿ ಕ್ಯಾಪ್ನ ತಲೆಗೆ ಹಾಕೊಂಡು ಊರ್ಗೂ ಹುಡುಗಿನ ನೋಡ್ಕೊಂಡು ಮನೆ ಚೆನ್ನಾಗಿ ತಿರುಗಾಡಿದ್ರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಪಾಪ ಓಡಾಡಿ ಅವ್ರಿಗೆ ಸಿಕ್ಕಿದ್ ಮಾತ್ರ ಇಂಥ ಕರಿ ಮುಸುಡಿನೇನೆ. ನೀನ್ ಮಾತ್ರ ಎಂತ ಅದೃಷ್ಟವಂತನಪ್ಪ. ಸುಮ್ನಿದ. ಎಲ್ಲ ಹೋಗ್ತಾ ಇದೀಯಾ? ಏಯ್ ಹೇಳಿಯ ಬಾರ. ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ, ನನಗೇನ್ ಮಾಡ್ಬೇಕು ಅಂತ ಗೊತ್ತಿದೆ. ಏನೇ ಹೋಗ್ತಾ ಇದ್ದಾಳೆ? ಕರಿಯಾ ಇಲ್ಲಿ ನೋಡು, ಒಲ್ಲಿನ ಮುರುಗ ಲವ್ ಮಾಡಕ್ ಶುರು ಮಾಡಿದ ತಕ್ಷಣ ಕಾಲ್ಗೆಜ್ಜೆ ಕೊಡ್ಸ್ಬಿಟ್ಟಿದ್ದಾನೆ. ನೀನು ರಂಗಮ್ಮನ 4 ವರ್ಷದಿಂದ ಲವ್ ಮಾಡಿ ನಾಳೆಗ್ ಮದ್ವೆ ಇಟ್ಕೊಂಡಿದ್ಯಾ. ಏನಾದ್ರೂ ಕೊಡ್ಸಿದ್ಯಾ ಅವಳಿಗೆ? ಏನ್ ಹೇಳ್ತೀಯ ರಂಗಮ್ಮ? ನೀನು ಹಿಂಗ ಕೊಡ್ತಾ ಇದ್ದ ನೀ ನನ್ನ ಮಗ, ಇವಳು ಹೆಂಗಪ್ಪ ಸಂಭಾಳಿಸೋದೀಗ? ಇವಾಗ ಹೇಳ್ಬಾರ್ದಿತ್ತೇನೋ. ರಂಗಿ ಹಂಗಲ್ಲಮ್ಮ, ರಂಗಿ ಏನ್ ಗೊತ್ತಾ, ರಂಗಿ 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 ಒಂದ್ ನಿಮಿಷ. ರಂಗಮ್ಮ ಲೇ 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 ಲೋ ರಂಗು ರಂಗಮ್ಮ, ಲೇ 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 ಲೋ ರಂಗು ರಂಗಮ್ಮ, ಲೇ 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 ಲೋ ರಂಗು ರಂಗಮ್ಮ, ಲೇ 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 ಲೋ ರಂಗು ರಂಗಮ್ಮ. ನೆಲ್ಲಿ ಮರದ ತೋಪಿನಲ್ಲಿ ರಂಗು ರಂಗಮ್ಮ, ಕುಣಿದಾಡುವ ಬಾಬಾರೆ ಲೇ ರಂಗು ರಂಗಮ್ಮ. ನೆಲ್ಲಿ ಮರದ ತೋಪಿನಲ್ಲಿ ರಂಗು ರಂಗಮ್ಮ, ಕುಣಿದಾಡುವ ಬಾಬಾರೆ ಲೇ ರಂಗು ರಂಗಮ್ಮ. ಮಾವಿನ ಮರದ ತೋಪಿನಲ್ಲಿ ರಂಗು ರಂಗಮ್ಮ, ಉಯ್ಯಾಲೆ ಆಡುವ ಬಾರೆ ರಂಗು ರಂಗಮ್ಮ. ಮಾವಿನ ಮರದ ತೋಪಿನಲ್ಲಿ ರಂಗು ರಂಗಮ್ಮ, ಉಯ್ಯಾಲೆ ಆಡುವ ಬಾರೆ ರಂಗು ರಂಗಮ್ಮ. ಬೆಳ್ಬೆಳಗ್ಗೆ ನೋಡ್ತಾ ಇದ್ದೆ ರಂಗು ರಂಗಮ್ಮ, ನೋಡ್ತಾ ನಿಂತೆ ಬಿಟ್ಟೆ ರಂಗು ರಂಗಮ್ಮ. ಬೆಳ್ಬೆಳಗ್ಗೆ ನೋಡ್ತಾ ಇದ್ದೆ ರಂಗು ರಂಗಮ್ಮ, ನೋಡ್ತಾ ನಿಂತೆ ಬಿಟ್ಟೆ ರಂಗು ರಂಗಮ್ಮ. ಆಲದ ಮರದ ಕಾಡಿನಲ್ಲಿ ರಂಗು ರಂಗಮ್ಮ, ರಾಜ ರಾಣಿ ಆಡೋಣ ಬಾ ರಂಗು ರಂಗಮ್ಮ. ಆಲದ ಮರದ ಕಾಡಿನಲ್ಲಿ ರಂಗು ರಂಗಮ್ಮ, ರಾಜ ರಾಣಿ ಆಡೋಣ ಬಾ ರಂಗು ರಂಗಮ್ಮ. ಬೆಟ್ಟದ ಮ್ಯಾಲಿನ ತೋಪಿನಲ್ಲಿ ರಂಗು ರಂಗಮ್ಮ, ಹಾಡಿ ಆಡಿ ಕುಣಿಯೋಣ ಬಾ ರಂಗು ರಂಗಮ್ಮ. ಬೆಟ್ಟದ ಮ್ಯಾಲಿನ ತೋಪಿನಲ್ಲಿ ರಂಗು ರಂಗಮ್ಮ, ಹಾಡಿ ಆಡಿ ಕುಣಿಯೋಣ ಬಾ ರಂಗು ರಂಗಮ್ಮ. ಲೇ 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 ಲೋ ರಂಗು ರಂಗಮ್ಮ, ಲೇ 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 ಲೋ ರಂಗು ರಂಗಮ್ಮ, ಲೇ 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 ಲೋ ರಂಗು ರಂಗಮ್ಮ, ಲೇ 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 ಲೋ ರಂಗು ರಂಗಮ್ಮ. ಯಾರೋ ಅದು ಕಾಡಿನ ಮಧ್ಯದಲ್ಲಿ ಟೋಲ್ ಗೇಟ್ ಹಾಕಿರೋದು?
ಏನೋ ರೋಡಲ್ಲಿ ಹಾಕಿ ಕೊಳ್ಳೆ ಹೊಡಿತಿರೋದು ಸಾಕಾಗ್ತಿಲ್ಲ ಅಂತ ಇವಾಗ ಕಾಡಿಗೂ ಬಂದ್ಬಿಟ್ರಾ? ತೆಗಿಯೋ ಗೇಟ್ನ. ಕರಿಯಾ, ಏ ಕರಿಯಾ, ಕರಿಯಾ, ಏ ಕರಿಯಾ. ಏನಪ್ಪ? ಇನ್ಮೇಲೆ ನೀನ್ ಜೀಪೇ ಓಡ್ಸಕ್ಕಾಗಲ್ಲ ಕಣೋ. ಒಳ್ಳೆ ನೀನ್ ಮೇಲೆ ಕಾಲೇಜಿಗೆ ಹೋಗಕ್ಕಾಗಲ್ಲ. ಬೇಗ ಭೂಪಾಲನ್ ಸರ್ಗೆ ಫೋನ್ ಮಾಡು. ಯಾಕೆ? ಏನಾಯ್ತು? ಏನಾಯ್ತಾ? ನೀವೆಲ್ಲ ರೋಡ್ ಹಾಕ್ಬೇಕು ಅಂತೇಳಿ ಮನವಿ ಕೊಟ್ರಲ್ಲ, ಅವನಲ್ಲಿ ಟೋಲ್ ಗೇಟ್ ಹಾಕೊಂಡಿದ್ದಾನೆ. ಏನ್ ಹೇಳ್ತಿದ್ದಮ್ಮಮ್ಮ? ಎಸ್ಟೇಟ್ನವರು ದಾರಿಗೆ ಅಡ್ಡವಾಗಿ ಗೇಟ್ ಹಾಕ್ಬಿಟ್ಟಿದಾರೆ ಅಳಿಯಾ. ಅದನ್ನು ಗೊತ್ತಿಲ್ಲದೆ ಇಲ್ಲ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ನಿಮ್ ಮಾಮಗ್ ಬೇರೆ ಸಿಟ್ ಬರ್ಸ್ಬಿಟ್ಟಿದ್ದಾರೆ ಕಣೋ. ಬಾರೋ ಗಾಡಿ ಹತ್ರ ಬೇಗ. ಏಕರ್ಯಾ ಬನ್ರೋ. ಗಾಡಿ ಹತ್ರ ಗಾಡಿಗೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ನಾವ್ ಹೀಗೆ ಅಡ್ಡ ಹಾಕೋದು, ಇದು ನಮ್ ಜಾಗ. ಗಲಾಟೆ ಮಾಡ್ಬೇಡ, ನನ್ ಮೇಲೆ ಕೈ ಮಾಡ್ತೀಯ? ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಹೋಗ್ರ ಆ ಕಡೆ. ಹಂಗೆ ಹಾಕೋದು ನನ್ ಜಾಗ ಇದು. ಏನವ್ವ? ಅಲ್ಲಿ ಮುರುಘಾ ಚಿಕ್ಕಪ್ಪನ ಪೊಲೀಸರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ತಾತ. ಬೇಗ ಬನ್ನಿ ತಾತ. ಬಿಡಿ ಸರ್, ಮಾತಾಡ್ತಾನೆ ಅಂತ ಕೇಳ್ತಾ ಇದ್ವಲ್ಲ. ಯಾಕೆ ಸರ್ ಕರ್ಕೊಂಡು ಬಿಡಿ ಸರ್. ಯೋ, ಕಟ್ಟೆ ಹೊಡಿತೀರಾ, ಗೇಟ್ ಕಿತ್ತಾಕ್ತೀರಾ, ಜಾಗದವ್ನ್ ಬಂದ್ ಕೇಳಿದ್ರೆ ಅವ್ರಿಗೆ ಹೊಡಿತೀರಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಾಗದವರು, ಅರೆಸ್ಟ್ ಮಾಡಿದ್ರೆ ಆರ್ತೀರ ಬೆಳಗ್ತಾರೆ. ಬಿಡೆಯ ದಾರಿನ. ಸ್ವಾಮಿ, ನಮ್ ತಾತ ಮುತ್ತಾತನ ಕಾಲದಿಂದ ಓಡಾಡ್ತಿದ್ದ ದಾರಿಗೆ ಅವ್ರು ಬಂದು ದಿಢೀರ್ ಅಂತ ಬೇಲಿ ಹಾಕ್ಬಿಟ್ರೆ ನಾವ್ ಹೆಂಗ್ ಸ್ವಾಮಿ ಓಡಾಡೋದು? ನಮ್ ಊರಿಗೆ ಬರೋ ನೀರನ್ನ ಎಸ್ಟೇಟ್ ಅವ್ರು ತಡೆದು ಅವ್ರಿಗೆ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೊತಾ ಇದಾರೆ. ನಾವೇನ್ ಸರ್ ಮಾಡ್ಬೇಕು? ಸರ್, ಎಲ್ರಿಗೂ ಸೇರ್ಬೇಕಾಗಿರೋ ನೀರು ಮತ್ತೆ ದಾರಿ ಅವ್ರಿಗೆ ಸ್ವಂತ ಅಂತಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಸ್ವಾಮಿ, ನಾವು ನೀರನ್ನ ವ್ಯವಸಾಯ ಮಾಡೋಕ್ಕೂ ಕುಡಿಯೋಕ್ಕೂ ಬಳಸ್ತಾ ಇದೀವಿ. ಅವ್ರ ತರ ಬಾಟ್ಲಲ್ಲಿ ಹಾಕಿ ವ್ಯಾಪಾರ ಮಾಡ್ತಾ ಇದೀವ. ಈ ಮಾತ್ ಗೀತೆಲ್ಲ ನನ್ನ ಹತ್ರ ಬೇಡ. ಸ್ಟೇಷನ್ ಬಂದ್ ಮಾತಾಡಿ ಅಷ್ಟೇ. ಏನೋ ಭೂಪಾಲನ್, ಚೆನ್ನಾಗಿದೀಯಾ? ಏನು ಜಾಮೀನಾ? ಏನ್ ಸರ್ ನೀವು ಕಾಡ್ಗೋಗ್ಬಿಟ್ಟು ಬೆಟ್ಟ ಗುಡ್ಡ ನೋಡ್ಕೊಂಡು ಪ್ರಾಣಿ ಪಕ್ಷಿ ನೋಡ್ಕೊಂಡು ಫೋಟೋ ತಗೊಂಡು ಸುಮ್ಮನೆ ಇರ್ದೇನೆ ಈ ಕಾಡ್ ಜನರಿಗೋಸ್ಕರ ಪಂಚಾಯತಿ ಮಾಡಕ್ ಬಂದಿದ್ದೀರಾ? ಹುಷಾರ್ ಸರ್, ಈ ಸೋಷಿಯಲ್ ಸರ್ವೀಸು ಗ್ರೀನ್ ಪಾಲಿಟಿಕ್ಸ್ ಮಾಡೋರ ಫೈಲ್ಗಳೆಲ್ಲ ಬಂದು ನಮ್ಮ ಹತ್ರ ತಗಲಾಕೊಂಡಿದೆ. ಹುಷಾರಾಗಿರಿ. ಏಯ್ ಸರ್, ಬಿಟ್ಟು ಕಳಿಸ್ರ ಅವನನ್ನ. ಸರಿ ಸರ್. ಸ್ವಲ್ಪ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡೋಗಿ ಸರ್. ಜಾಸ್ತಿ ಆಡಬೇಡ ಅಂತ ಹೇಳಿ. ಸರ್, ನಾನು ಬುದ್ಧಿ ಮಾತು ಹೇಳೋದಕ್ಕೆ ಅವ್ರು ತಪ್ಪೇ ಮಾಡಿಲ್ಲ ಅಂತ ಒಳ್ಳೆ ಹುಡುಗರು ಸರ್ ಅವರು. ಅವ್ರು ಏನ್ ಸರ್, ಅವ್ರ ರೈಟ್ಸ್ ತಾನೇ ಕೇಳ್ತಾ ಇದಾರೆ, ಬೇರೆ ಏನ್ ತಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹೇಳಿ? ಸರಿ ಸರ್, ನಾನು ಹೊರಡ್ತೀನಿ. ಕರ್ಕೊಂಡು ಹೋಗಿ ಸರ್. ಇನ್ನೊಂದೆರಡು ದಿನದ 4 ಕೇಸಕ್ಕೆ ಒಳಗಡೆ ತಳ್ತೀನಿ. ಸರಿ. ಹಲೋ, ಏನಯ್ಯ ದೇವರಾಜ್? ಅಣ್ಣ ಹೇಳಿ ಅಣ್ಣ. ಆ ಹುಡುಗನ್ 4 ದಿವಸ ಒಳಗಾಕ್ ರುಬ್ಬು ಅಂತ ಹೇಳಿದ್ರೆ ಜಾಮೀನಲ್ಲಿ ಬಿಟ್ಟಿದ್ಯಂತೆ. ಅದು ಹಾಗಲ್ಲ ಅಣ್ಣ, ಮೇಲ್ಗಡೆಯಿಂದ ಪ್ರೆಷರ್ ಬಂತು. ಮೇಲ್ಗಡೆನಾ? ಅದ್ಯಾವ್ದಯ್ಯ, ನನಗೆ ಗೊತ್ತಿಲ್ದಾರೋ ಮೇಲ್ಗಡೆ? ಅಲ್ಲ, ಅದು ಅಣ್ಣ. ಇಲ್ಲೋಣಯ್ಯ, ಎಳೆ ಮನುಷ್ಯ ಸಿಕ್ತಂದ್ರೆ ಎಳ್ನೀರ್ ತರ ಕೊಚ್ಚಾಕ್ಬಿಡ್ಬೇಕು. ಅವನು ಎಲ್ಲಣ್ಣ ಹೋಗ್ತಾನೆ, ಬೇಗ ಒಳಗಡೆ ಹಾಕಿ
ಬೇಗ ಮುಗಿಸ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ನನಗೆ ಅಂತ ಒಂದು ಲೆಕ್ಕ ಇದೆ. ಅದೇನಾದ್ರು ತಪ್ಪಾಯ್ತು ಅಂದರೆ ನನ್ನ ಹಿಂದ್ಗಡೆ ಇರೋ ಎಲ್ಲರೂ ಸಿಕ್ಕಾಕೊಂತೀರಾ, ಜ್ಞಾಪಕ ಇರಲಿ. ಇಲ್ಲಣ್ಣ, ಇನ್ಮೇಲೆ ಈ ಥರ ಆಗದಿದ್ದಂಗೆ ನಾನು ನೋಡ್ಕೊಳ್ತೀನಿ ಬಿಡಿ. ಈ ಜಾಗ ಎಸ್ಟೇಟ್ ಓನರ್ ಭಾಗ್ಯರಾಜ್ ಅವ್ರ ಹೆಸರಲ್ಲಿದೆ. ಈ ಜಾಗ ಮಾತ್ರ ಅಲ್ಲ, ಈ ಊರ್ ಸುತ್ತ ಇರೋ ಜಾಗನೂ, ನಂಜ ಪುಂಜ ಇವ್ರ ಜಾಗ ಎಲ್ಲನೂ ಭಾಗ್ಯರಾಜ್ ಅವ್ರ ಮುತ್ತಾತನ ಹೆಸರಲ್ಲೇ ಇದೆ. ಅದಕ್ಕೋಸ್ಕರ ಈ ಕಥೆಯಲ್ಲ, ನಾವು ಸತ್ತು ಸುಣ್ಣಾಗಿ ನಮ್ಮ ಹೆಣದ ಮೇಲೆ ಹುಲ್ ಬೆಳೆದ್ರು ಕೂಡ ಇದೆಲ್ಲ ನಡೆಯೋದಿಲ್ಲ. ಭಾಗ್ಯರಾಜನ ತಾತ ಮುತ್ತಾತ ಅವ್ರ ತಾತನ ಕಾಲದಿದ್ದಾನು ಈ ಮಣ್ಣನ್ನು ನೋಡ್ಕೊಂಡವ್ರು ಅವರಲ್ಲ. ವ್ಯವಸಾಯಕ್ಕೋಸ್ಕರ ಜೀವ ಕೊಟ್ಟವರು ನಮ್ಮ ಪ್ರಜೆಗಳು. ಅದೆಲ್ಲ ಯಾಕೆ ಸರ್? ಉಳೋನೆ ಆ ಭೂಮಿಗೆ ಒಡೆಯ ಅಂತ ಹೇಳಿ ನಮ್ ಕಾನೂನೇ ಹೇಳುತ್ತಲ್ವಾ? ಯಾಕೆ ಅದ್ ನಿಮ್ಗೆ ಗೊತ್ತಿಲ್ವಾ? ಸುಮ್ಮನೆ ಪೇಪರ್ ಎತ್ಕೊಂಡ್ ಬಂದ್ಬಿಟ್ರಂಗೆ. ಏನಪ್ಪ ನಿಮ್ ಕಾನೂನಲ್ಲಿ ಎಂಟಿ ಆಗಿದೆಯಪ್ಪ? ಖಾತೆ ಪತ್ರಗಳಿದೆಯಾ? ಅವರು ಖಾತೆ ಇಟ್ಟಿದ್ದಾರೆ, ನಮ್ಗೆ ಖಾತೆ ತಾನೇ ಮುಖ್ಯ. ಅವರೇ ದೊಡ್ಡ ಮನ್ಸು ಮಾಡಿ ಟೌನ್ ಪಕ್ಕದಲ್ಲಿ ಜಾಗ ತಗೊಂಡು ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮ್ ಮಕ್ಕಳು ಮರಿಗಳನ್ನ ಹೀಗೆ ಇಟ್ಕೊಂಡು ಓದ್ಸಕ್ಕಾಗ್ದೇನೆ, ಜ್ಞಾನ ಇಲ್ದೇನೆ ಕಾಡ್ ಮನ್ಸರ್ ತರನೇ ಇರ್ತೀರಾ? ಏನಯ್ಯ ಜ್ಞಾನ ಅಂತೀಯಲ್ಲ, ಏನಯ್ಯ ಜ್ಞಾನ? ಈ ಕಾಡ್ನೆಲ್ಲ ನಾಶ ಮಾಡಿ ರೆಸಾರ್ಟ್ ಕಟ್ಟೋದ್ ಜ್ಞಾನನ? ಈ ಕಾಡೆ ಕಣಯ್ಯ ನಮ್ಮ ಜ್ಞಾನ. ಈ ಕಾಡ್ ಕಲ್ಸೋ ವಿದ್ಯೆನ ನಿಮ್ಮ ಊರ್ ಕಲ್ಸಲ್ಲ ಕಣಯ್ಯ. ನೀವು ನಾಗರಿಕ ಪ್ರಪಂಚ ಅಂತಿರೋದು ನರ್ಕ ಕಣಯ್ಯ. ಈ ಕಾಡೆ ನಮ್ಗೆ ಸ್ವರ್ಗ ಕಣಯ್ಯ. ನೀರಲ್ಲಿರೋ ಮೀನನ್ನ ಹಿಡಿದು ಭೂಮಿ ಮೇಲೆ ಹಾಕಿದ್ರೆ ಅದ್ ಹೆಂಗಯ್ಯ ಬದುಕತ್ತೆ? ಸತ್ತೋಗಲ್ವಾ? ಹಂಗೆ ಕಣಪ್ಪ ನಮ್ ಜನ ಎಲ್ಲ. ನೋಡ್ರಪ್ಪ, ಹೇಳದ್ ಕೇಳ್ರಿ. ಈ ಕಾಡಿನಲ್ಲಿ ಜಾಸ್ತಿ ಕಾಡು ಪ್ರಾಣಿಗಳಿರೋದ್ರಿಂದ ಇಲ್ಲಿ ಮನುಷ್ಯರು ಇರಬಾರ್ದು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರನೇ ಏನಾದ್ರೂ ನಿಮ್ಮನ್ನ ಖಾಲಿ ಮಾಡಿಸಿದ್ರೆ ₹1 ಕೂಡ ಸಿಗೋದಿಲ್ಲ ನಿಮ್ಗೆ. ಇಲ್ಲಿ ಕೇಳ್ರಪ್ಪ, ಕೊಡ್ತಿರೋ ದುಡ್ಡಿಸ್ಕೊಂಡು ಆದಷ್ಟು ಬೇಗ ಜಾಗ ಖಾಲಿ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅನ್ಸುತ್ತೆ. ನಮ್ಮನ್ನ ಇಲ್ಲಿಂದ ಕಳಿಸಿದ್ರೆ ಈ ಕಾಡೇ ಹಾಳಾಗುತ್ತೆ. ಕಾಡಲ್ಲಿರೋ ಒಳ್ಳೆ ವಿಷಯಗಳು ಕಂಡುಹಿಡಿಯೋ ಶಕ್ತಿ ನಮ್ಮಲ್ಲಿ ಮಾತ್ರ ಇರುತ್ತೆ. ಕಾಡೇನಾದ್ರೂ ಹಾಳಾಗ್ಬಿಟ್ರೆ ಯಾವ ಮನುಷ್ಯನ್ಗೂ ನೀರ್ ಸಿಗಲ್ಲ, ತಿನ್ನೋಕೆ ಅನ್ನನೂ ಸಿಗಲ್ಲ, ಉಸಿರಾಡೋಕೆ ಗಾಳಿನೂ ಸಿಗಲ್ಲ. ಇದೆಲ್ಲ ಏನೂ ಇಲ್ಲ ಅಂದ್ರೆ ಎಲ್ರೂ ಸತ್ತು ಹೋಗ್ತಾರೆ. ಔಷಧಿ ತಯಾರಿಸೋಕೆ ಯಾವ ಗಿಡಗಳನ್ನ ಬಳಸ್ಬೇಕು ಅಂತ ನಮಗ್ ಮಾತ್ರ ಗೊತ್ತು. ಇಲ್ಲಿ ನೋಡಮ್ಮ, ಕಾನೂನು ಅವ್ರ ಪರವಾಗೇ ಇದೆ. ಸರ್, ಅರಣ್ಯ ಹಕ್ಕಿನ ಕಾನೂನ್ ಬಗ್ಗೆ ನಮಗೂ ಗೊತ್ತಿದೆ ಸರ್. ನಮ್ಮಂತ ಆದಿವಾಸಿಗಳು ಬದುಕೋದಕ್ಕೆ ಇರೋದು ಇದು ಒಂದೇ ಕಾಡಯ್ಯ. ಬರೀ ಹೊಟ್ಟೆ ಬಟ್ಟೆಗೆ ಅನುಕೂಲಕ್ಕೋಸ್ಕರ ಇಲ್ಲಿಲ್ಲ. ಈ ಕಾಡನ್ನ ಎಲ್ಲರಿಗಿಂತ ಪ್ರೀತಿಸಿ ನೋಡ್ಕೊಳ್ಳೋರು ನಾವು. ಏಲಕ್ಕಿ, ಗೇರು, ತೆಂಗು, ಜೇನು ಇದೆಲ್ಲ ಶೇಖರಿಸಿ ಮಾರೋದಕ್ಕೂ ನಮ್ಗೆ ಹಕ್ಕಿದೆ. ನಮ್ಮೆಲ್ಲರ ಅವಶ್ಯಕತೆಗೆ ಕಾಡಲ್ಲಿರೋ ಮರ, ಚಿಕ್ಕೆಗಳನ್ನ ಉಪಯೋಗಿಸ್ಕೋಬಹುದು. ಪಾರಂಪರ್ಯವಾಗಿ ನಾವು ಉಪಯೋಗಿಸ್ತಾ ಬಂದಿರೋ ನಾರು, ಬೇರು, ಜರಿ, ನದಿ ಇದೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೂ ನಮಗ್ ಹಕ್ಕಿದೆ. ವನದಲ್ಲಿ ಮೇಕೆ ಮರಿ ಮೇಯೋದಕ್ಕೂ ಸಾಧಾರಣ ಹಳ್ಳಿಯನ್ನ ಆದಾಯ ಬರೋ ಹಳ್ಳಿಯಾಗಿ ಬದಲಾಯಿಸೋದಕ್ಕೆ ನಮಗ್ ಗೊತ್ತಿದೆ. ಈ ಕಾಡಲ್ಲಿ ಬೆಳೀತಾ ಇರೋ ಪ್ರತಿಯೊಂದು ಪ್ರಾಣಿನೂ ನಮ್ ಪರಂಪರೆಗೆ ಹೊಂದ್ಕೊಂಡಿದೆ. ಕಾಡ್ ಪ್ರಾಣಿನ ನೋಡ್ಕೊಳ್ಳೋದಕ್ಕೂ ಅದನ್ನ ಕಾಪಾಡೋ ಅಂತ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ರಾಜ್ಯ ಸರ್ಕಾರ ತಾಲೂಕು ಆಫೀಸು ಕೊಡೋ ಅಂತ ಜಾಗದ ಪತ್ರನ ನಮ್ ಹೆಸರಿಗೆ ಬದಲಾಯಿಸೋ ಅಂತ ಅಧಿಕಾರ ನಿಮ್ಮ ಕಾನೂನಲ್ಲೇ ಇದೆ. ಆದ್ರೆ ಆ ರೂಲ್ಸ್ ಕಡ್ಡಾಯ ಆಗಿದ್ಯಾ ಅಂತ ನಮ್ಗೆಲ್ಲ ಗೊತ್ತಿಲ್ಲ. ಎಲ್ಲಿ ಆ ಪತ್ರನ ನಮ್ ಹೆಸ್ರಿಗೆ ಮಾಡಿದ್ರೆ ಇಲ್ಲಿಂದ ನಮ್ಮನ್ನ ಬಿಟ್ಟು ಓಡ್ಸೋದಕ್ಕಾಗಲ್ವೋ ಅಂತ ಈ ರೂಲ್ಸ್ನ ಕಡ್ಡಾಯ ಮಾಡ್ದೇ ಇದ್ದೀರಾ ಅಲ್ವಾ? ನೋಡಮ್ಮ, ಏನೋ ಪಾಪ ಅಂತ ಹೇಳಿದೀನಿ, ಕೇಳ್ತಿರೋ ಬಿಡ್ತಿರೋ ಅದು ನಿಮಗ್ ಸೇರಿದ್ದು. ಅಯ್ಯೋ ಅಯ್ಯ, ನಮ್ಮ ಹಣೆ ಬರಹ ನೋಡ್ಕೊಳಕ್ ನಮ್ಗೆ ಗೊತ್ತು. ನಿಮ್ಮ ದಾರಿ ನೋಡ್ಕೊಂಡು ನೀವು ಹೋಗಿ. ಓದ್ದವ್ರ ಕಣೋ, ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ? ಅಲ್ವಾ ಸರ್? ಮಾಮ, ಜೇನುತುಪ್ಪ ಏನಾದ್ರು ತಂದಿದ್ರೆ ತೆಗೆದುಕೊಡು, ಸ್ವಲ್ಪ ತಗೊಂಡೋಗ್ಲಿ. ಅಸಹ್ಯ ಪಟ್ಟು ಏನು ಇವ್ರು ಈ ಥರ ಮಾಡ್ಬಿಟ್ರು? ಏನು ಕೊಡಿ ಕೊಡಿ, ಯಾಕೆ ನಡೆಸ್ತೀರ ಅವ್ರನ್ನ? ಬನ್ರಿ. ಏನ್ರಯ್ಯ, ಎಲ್ರಿಗೂ ಪದವಿ ಅಧಿಕಾರ ಎಲ್ಲ ಭದ್ರವಾಗಿದೆ ತಾನೆ? ತಿಂಗಳ ಕಳಿಸ್ತೀನಲ್ಲ ನಾನು ದುಡ್ಡು, ಅದು ಕರೆಕ್ಟಾಗಿ ಬಂದು ಸೇರ್ತಾ ಇದೆ ತಾನೆ? ಹಂಗೇನಯ್ಯ ಮಾಡ್ತಾ ಇದ್ದೀರಾ? ಪ್ಲಾನ್ ಎಲ್ಲ ಹಾಕಿ ಎಲ್ಲ ರೆಡಿಯಾಗಿದೆ. ಸುಮಾರು ಕೋಟಿ ಪ್ರಾಜೆಕ್ಟ್ ಕಣಯ್ಯ ಇದು. ಯಾವಾಗ ಮುಗಿಸ್ತೀರಾ ಇದೆಲ್ಲ? ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾನು ನನ್ನ ದಾರಿಯಲ್ಲಿ ಡೀಲ್ ಮಾಡ್ಕೊತೀನಿ. ಒಳ್ಳೇದೋ ಕೆಟ್ಟದೋ ಮುಟ್ಟಿದ್ದನ್ನು ಮುಗಿಸ್ಬಿಡ್ಬೇಕು. ಅಣ್ಣ, ನಿಮ್ ಕಣ್ಣು ನೋಡಿದ ವ್ಯಾಪ್ತಿನೋ ಕಾಲಿಟ್ಟ ಜಾಗನೋ ನಿಮ್ದು ಅಂತೇಳಿ ಕಲ್ಲಿಟ್ಬಿಡೋಣ. ಏನು ಚಿಂತೆ ಮಾಡ್ಬಿಡಿ ಅಣ್ಣ. ಮಾತೆಲ್ಲ ಬೆಣ್ಣೆ ತರ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಒಂದ್ ಚಿಲ್ಲರೆ ಕಾಸಿಗೆ ಒಂದ್ ಕೆಲಸನೂ ಆಗ್ತಾ ಇಲ್ವಲ್ಲ. ಇದರಲ್ಲಿ XML ಅಂತ ಗೆತ್ತು ಬೇರೆ ನಿನ್ಗೆ. ಅಣ್ಣ, ನೀವು ತಪ್ಪು ತಿಳ್ಕೊಬೇಡಿ. ನೀವೇನ್ ಅನ್ಕೊಂಡಿರೋದು ಖಂಡಿತ ಆಗುತ್ತೆ. ನೀವೇನ್ ಚಿಂತೆ ಮಾಡಬೇಡಿ. ಎಲ್ಲ ಫಾರಿನ್ ಇನ್ವೆಸ್ಟರ್ ಕಣಯ್ಯ. ಹೊರಗಡೆ ಅವನ ಹತ್ರ ಅಸಹ್ಯ ಪಡಕ್ಕಾಗಲ್ಲ. ಎಲ್ಲನೂ ಅವನ ಹತ್ರ ಪೇಪರಲ್ಲಿ ತೋರಿಸ್ಬೇಕು ಕಣಯ್ಯ. ದೊಡ್ಡೋರೆ,
ಒಂದ್ ಸಣ್ಣ ತಪ್ಪು ಕೂಡ ಆಗದೆ ಇರೋಂಗೆ ನಾವು ನೋಡ್ಕೋತೀವಿ. ಯೋಚನೆ ಮಾಡಬೇಡಿ ನೀವು. ಮುಗಿಸ್ಬಿಡೋಣ. ಈ 3 ಜನನು ಮುಗಿಸ್ಬಿಡೋಣ ಅಂತ ಹೇಳ್ತಿದ್ದಾರೆ. ಪ್ರಾಜೆಕ್ಟನ್ನು ಮುಗಿಸೋಣ ಅಂತ ಹೇಳ್ತಿದ್ದಾರಾ ಇಲ್ಲ ನಮ್ಮನ್ನೇ ಮುಗಿಸೋಣ ಅಂತ ಹೇಳ್ತಿದ್ದಾರಾ? ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಏನ್ ದೊಡ್ಡಪ್ಪ ಇನ್ನು ಮಲಗ್ಲಿಲ್ವಾ? ಈಗ ಮಾಡ್ಬೇಕಪ್ಪ. ಎಲ್ಲೋಗ್ತಿದ್ಯಾ? ಕಾವಲ್ ಕಾಯಕ್ಕೆ. ಏನಯ್ಯ, ನಿನ್ನೆ ಮದ್ವೆ ಮಾಡ್ಕೊಂಡಿರೋ ಹೊಸ ಮದ್ವೆ ಗಂಡು ಕಾವಲ್ಗೆ ಹೋಗ್ತಾ ಇದ್ದಾನೆ. ನೀನ್ ಮನೆ ದೊಡ್ಡ ಗಂಡ್ಸು, ಅವನ್ ಜೊತೆ ಕಾವಲ್ಗೆ ಹೋಗ್ಬೇಕು ತಾನೆ? ಅಯ್ಯೋ ಹೋಗೆ, ನೀನ್ ಮಾಡಿರೋ ನುಗ್ಗೆಕಾಯಿ ಸಾರು ತಿಂದು ಮೈಯೆಲ್ಲ ಒಂಥರ ಆಯ್ತಾ ಇದೆ. ಕಾವಲ್ ಕಾಯಕ್ ಹೋಗ್ಬೇಕಂತೆ. ಯಾಕಯ್ಯ, ಜಾಸ್ತಿ ಆಯ್ತಾ ನಿಂಗೆ? ನಾಳೆಯಿಂದ ನೋಡು ಹೆಂಗ್ ಬಡಿಸ್ತೀನಿ ಅಂತ. ಸರಿ ದೊಡ್ಡಪ್ಪ, ಬೇಡ, ನಾನೇ ನೋಡ್ಕೋತೀನಿ. ಅಯ್ಯಯ್ಯೋ, ಕರಿಯಾ, ನನ್ ಬಿಟ್ಟು ಹೋದಿಯಾ? ಸರ್, ನನಗೇನೋ ಇದು ಆನೆ ಮಾಡಿರೋ ಕೆಲಸ ಅನ್ನಿಸ್ತಾ ಇದೆ. ಇವನು ಕಂಠು ಪೂರ್ತಿ ಕುಡಿದು ಆನೆ ಬರೋದು ಗೊತ್ತಿಲ್ಲದೆ ಮಲಗಿರ್ತಾನೆ. ಅದು ಇವನ್ನ ತುಳಿದ್ಬಿಟ್ಟು ಪೈರ್ ತಿನ್ಕೊಂಡು ಹೋಗಿದೆ. ಇದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಸ್ವಾಮಿ, ಏನ್ ಹೇಳ್ತಿದ್ದೀರಾ? ಕರಿಯ ಕುಡ್ತಿದ್ದಾನೆ ಅಂದ್ರೆ ನೀವು ಮಾತ್ರ ಅಲ್ಲ, ನಾನೇ ಹೇಳಿದ್ರು ಇಲ್ಲಿ ಯಾರು ನಂಬಲ್ಲ. ಭತ್ತದ ಬೆಳೆನ ಕಾವಲು ಕಾಯಕ್ ಹೋಗ್ಬೇಕಾದ್ರೆ ನಮ್ಮೂರಿನ ಜನ ಯಾರು ಕುಡಿಯೋದು ಇಲ್ಲ, ಕಾಲಕ್ಕೆ ಚಪ್ಪಲಿನೂ ಹಾಕೊಂಡು ಹೋಗಲ್ಲ. ಕರಿಯ ಪೈರು ಕಾಯಕ್ ಬರ್ಬೇಕಾದ್ರೆ ಭಯ ಭಕ್ತಿ ಇರುತ್ತೆ. ಅದೇ ಸ್ವಾಮಿ ನಮ್ ಸಂಸ್ಕೃತಿ. ಇದ್ರ ಬಗ್ಗೆ ಎಲ್ಲ ನಿಮಗ್ ಗೊತ್ತಿಲ್ದೇನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿದ್ದೀರಾ. ಆನೆ ಕೊಂದ್ಬಿಟ್ಟಿದೆ, ಯಾರೋ ಕೊಂದ್ಬಿಟ್ಟಿದೆ ಅಂತ ಹೇಳ್ತಿದ್ದೀರಾ. ಈ ಕೆಲ್ಸನ ಯಾರು ಮಾಡಿದಾರೆ, ಯಾಕೆ ಮಾಡಿದಾರೆ ಅಂತ ನಮಗ್ ಗೊತ್ತು. ಹಾಗಾದ್ರೆ ಇದು ನಾವು ಮಾಡಿದೀವಿ ಅಂತ ಹೇಳ್ತಿದ್ದೀರೇನಾ? ಹೌದಯ್ಯ, ನೀವುಗಳೇ ಮಾಡಿರೋದು. ಕಾಡ್ ಮನುಷ್ಯರು ಅಂತ ತಾನೆ ವಿಳ್ಳೆದೆಲ್ಲ ಚೆನ್ನಾಗಿ ತಿಂದು ಉಗ್ದ ಹಾಗೆ ಅಂತ ಅನ್ಕೊಂಡ್ರಲ್ವಾ? ಬಿಡಲ್ಲ ನಿಮ್ನ. ಲೈ ಪರದೇಸಿ ನನ್ನ ಮಕ್ಕಳ, ಈ ಜಾಗನ ಹುಲಿ ಸಂರಕ್ಷಣಾ ಸ್ಥಳ ಅಂತ ಮಾಡಿ ನಿಮ್ಮನ್ನೆಲ್ಲ ಹೊರ ಕಳಿಸ್ಬೇಕು ಅಂತ ಆರ್ಡರ್ ಕೊಟ್ಟಾಗ್ಲೇ ನಿಮ್ಮನ್ನೆಲ್ಲರನ್ನೂ ಇಲ್ಲಿಂದ ಒದ್ದು ಓಡಿಸಿದ್ರೆ ಈ ರೀತಿ ನೀವೆಲ್ಲ ಗುಂಪಾಗಿ ನಿಂತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಇನ್ಮೇಲೆ ಈ ಜಾಗದಲ್ಲಿ ಹುಲಿ ಬಿಟ್ರೆ ಬೇರೆ ಕಾಡು ಪ್ರಾಣಿಗಳಷ್ಟೇ ಅಡ್ಡಾಡ್ತವೆ. ನೀವೆಲ್ಲ ಈ ಜಾಗ ಬಿಟ್ಟು ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲೇ ಇದ್ದು ಸಾಯ್ಬೇಕು ಕಂಡ್ರು. ಹೇಳಕ್ಕೆ ಹೇಳಕ್ಕೆ ಏನ್ ಈ ತರ ಮಾತಾಡ್ತಾ ಇದ್ರೆ ಒಬ್ಬೊಬ್ರು? ಆನೆ ತುಳಿದಿದೆ, ಜನರು ಹೊಡೆದಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಬೇಕು, ಅವಾಗ ಗೊತ್ತಾಗುತ್ತೆ ಎಲ್ಲ. ಇವಾಗ ಹೊರಡಿ ಎಲ್ಲ. ಹೋಗಿ ಹೋಗಿ ಅಂತ ಹೇಳ್ತಾ ಇಲ್ವಾ? ಹೋಗಿ ಅಲ್ಲಿ ಗುಂಪಾ ಸೇರ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ವಾ? ಮಗ, ನನ್ನ ಹೆಂಡತಿಗೆ ಕಟ್ಟಿರೋ ಅರ್ಶನದ ಬೇರು ಒಣಗೋ ಅಷ್ಟರಲ್ಲಿ ನೀನು ಒಳ್ಳಿನ ಮದುವೆ ಆಗಬೇಕು. ನನಗೆ ಮದುವೆ ಊಟ ಹಾಕಿಸ್ಬೇಕು. ಅರ್ಥ ಆಯ್ತಾ?
ಅಯ್ಯೋ ಕರಿಯ 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 ಅಯ್ಯೋ ದೇವ್ರೇ ಕರಿಯ ಇನ್ನೂ ಮದ್ವೆ ಆಗಿ 1 ತಿಂಗಳು ಆಗಿಲ್ಲ, ಆಗ್ಲೇ ಈ ಹುಡುಗಿ ತಾಳಿ ಕಿತ್ತಾಕಿದ್ರೆ ಮುಂದೆ ಅವಳ ಜೀವನ. ಆನೆ ತುಳಿದ್ಬಿಟ್ಟು ಕುಡಿ ನಿಷ್ಠದಲ್ಲಿ ಸತ್ತೋಗ್ಬಿಟ್ಟ ಅಂತ ಕತೆ ಕಟ್ಬಿಟ್ರು. ಈ ಬಡಜನರು ಏನಯ್ಯ ಮಾಡ್ತಾರೆ? ಇರೋ 10-20 ಮನೆ ಎಲ್ಲಾನು ಹಾಳು ಮಾಡ್ಬಿಟ್ಟು ಇಡೀ ಕಾಡ್ನೆ ಹಾಳು ಮಾಡ್ಬಿಟ್ಟು ಇವ್ರು ನೆಮ್ಮದಿಯಾಗಿರ್ತಾರಾ? ಅಯ್ಯ, ಈ ಕಾಡು ನಮ್ದು, ನಾವೆಲ್ಲ ಈ ಕಾಡಿನ ಮಕ್ಕಳು. ಅವರು ಅವ್ರ ಪತ್ರಗಳನ್ನ ತೋರಿಸಿ ನಮ್ಮನ್ನ ಇಲ್ಲಿಂದ ಆಚೆಗೆ ಹಾಕಕ್ಕಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ RTI ಆಕ್ಟ್ ಅಂತ ಒಂದಿದೆ. ಹಕ್ಕನ್ನ ನಾವು ಪಡ್ಕೋಬಹುದು. ಅದ್ರ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಇವ್ರಿಗೆ ಹೇಳೋ ರೀತಿ ನಮ್ಮ ಊರಿನ ಬಗ್ಗೆ ಏನೂ ಇಲ್ಲ. ನಮ್ಮ ಹಕ್ಕುಗಳನ್ನ ಯಾರು ಕಿತ್ಕೊಳಕ್ಕಾಗೋದಿಲ್ಲ. ಅದು ಅಲ್ಲ ನಮ್ದು ಅಂತ ಹೇಳ್ತಿದ್ದಾರೆ. ಹೊರಗಡೆ ಹೋಗುತ್ತಾ ಪಟ್ಟ ಬೇರೆ ತೋರಿಸ್ತಾ ಇದ್ದಾರೆ, ಬರ್ತಾ ಬರ್ತಾ ಉಸಿರು ಬೇರೆ ತೆಗಿತಾ ಇದ್ದಾರೆ. ಅದು ಅಲ್ದೆ ಸತ್ಯ ನಮ್ ಕಡೆ ಇದೆ. ಇವರು 100 ಪತ್ರ ತಂದ್ರು ಏನು ಮಾಡಕ್ಕಾಗಲ್ಲ. ಆದ್ರೆ ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ಇದು ನೋಡ್ಕೊಂಡು ನಾವು ಸುಮ್ಮನೆ ಇರಬಾರ್ದು. ಈ ಜಾಗನ ನಮ್ಮ ಹುಡುಗನ್ ಕಾಪಾಡ್ಬೇಕು ಅಂದ್ರೆ ಕಲೆಕ್ಟರ್ ನಾವು ಭೇಟಿ ಆಗ್ಲೇಬೇಕು. ಅವ್ರ ಉತ್ತರ ಪಡಿದೆ ನಾವು ವಾಪಸ್ ಬರ್ಲೇಬಾರ್ದು. ಏನ್ ಪೇಪರ್ ಇದೆ ಅಂತ ಏನಾದ್ರು ಬರ್ಕೊಂಡ್ ಬಂದಿದ್ದೀರಾ? ಸ್ವಾಮಿ, ಸಮಸ್ಯೆ ಅದಲ್ಲ ಸ್ವಾಮಿ. ನಮ್ಮೂರಿನ ಕರಿಯನ್ನ ಯಾರೋ ಕೊಂದ್ಬಿಟ್ರು ಸ್ವಾಮಿ. ಇದ್ರ ಬಗ್ಗೆ ಪೊಲೀಸ್ನವ್ರಿಗೂ ಕಂಪ್ಲೇಂಟ್ ಕೊಟ್ವಿ. ಇಲ್ಲಿವರೆಗೂ ಅವ್ರು ಏನು ಮಾಡಿಲ್ಲ ಸ್ವಾಮಿ. ಅದಕ್ಕೆ ನಾವು ಕಲೆಕ್ಟರ್ನ ನೋಡೋಣ ಅಂತ ಬಂದ್ವಿ. ನೋಡಿ, ಕಲೆಕ್ಟರ್ ಬೇರೆ ಕೆಲಸದಲ್ಲಿದ್ದಾರೆ. ಮನವಿ ಕೊಡಕ್ ಬಂದಿದ್ದೀರಿ ತಾನೆ? ಅದನ್ನ ಕೊಡಿ, ಅದನ್ನ ತಲುಪಿಸಿ ಅದನ್ನ ವಿಚಾರಣೆ ಮಾಡಕ್ ಹೇಳ್ತೀನಿ. ಯಾವಾಗ ಬಂದು ಎಷ್ಟು ದೂರ ಕೊಟ್ರು ಇದನ್ನೇ ಹೇಳ್ತಾ ಇದ್ದೀರಾ? ಕಾಡಲ್ಲಿ ಜೀವನ ಮಾಡೋರು ಉಸಿರು ಆಟ ಆಗೋಯ್ತಾ ನಿಮ್ಗೆ? ಜೀವ ಹೋದ್ಮೇಲೂ ಇಷ್ಟೊಂದು ಕಾಯಿಸ್ತಾ ಇದ್ದೀರಾ ನಮ್ಮನ್ನ? ಇವಾಗ್ಲೇ ಹೇಳ್ತಾ ಇದ್ದೀನಿ, ಕಲೆಕ್ಟರೇ ಬಂದು ಇದನ್ನ ನೋಡೋವರೆಗೂ ನಾವ್ ಯಾರು ಇಲ್ಲಿಂದ ಹೋಗೋದಿಲ್ಲ. ನಿಮ್ ತರ ಪ್ರತಿದಿನ ಸಾವಿರ ಸಮಸ್ಯೆ ತಗೊಂಡಿಲ್ಲಿ ಬರ್ತಾ ಇರ್ತಾರೆ. ನಿಮ್ ನೋಡೋದೇ ನಮ್ಮ ಕೆಲ್ಸನಾ? ಸರ್, ಪ್ರಜೆಗಳ ಕೆಲಸಕ್ಕಲ್ವ ಗೌರ್ಮೆಂಟ್ ಇರೋದು? ಬರೀ ಶ್ರೀಮಂತರಿಗೆ ಅಧಿಕಾರಿಗಳಿಗೆ ಮಾತ್ರ ಸೇವೆ ಮಾಡೋದ ನೀವು? ನಾವೆಲ್ಲ ಮನುಷ್ಯರ ತರ ಕಾಣಿಸಲ್ಲ ನಿಮ್ಗೆ? ಏಯ್, ಏನ್ ಜಾಸ್ತಿ ಮಾತಾಡ್ತಾ ಇದೀಯಾ? ನಿನಗ್ ಬೇರೆ ಹೇಳ್ಬೇಕಾ? ಸರ್, ತಾಳಿ ಕಿತ್ತಾಗಿ ವಿಧವೆ ಆಗಿದ್ದೀನಿ. ಇನ್ನು ನಿಮಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಬಡವ್ರ ಜೀವನ ಅಂದ್ರೆ ನಿಮಗ್ ಅದಕ್ ಬೆಲೆನೇ ಇಲ್ವಾ? ಇಲ್ಲಿ ನೋಡಿ, ಈ ಸಮಸ್ಯೆ ಮುಗಿಯೋರ್ಗು ನಾವ್ ಇಲ್ಲಿಂದ ಹೋಗೋದೇ ಬೇಡ. ಹೌದು, ಏನ್ ನಡೆದ್ರು ಕಲೆಕ್ಟರ್ ನೋಡ್ದೆ ನಾವ್ ಇಲ್ಲಿಂದ ಹೋಗ್ಕೂಡ್ದು. ಕಾನ್ಸ್ಟೇಬಲ್ ಇದೇನು ಅಂತ ನೋಡ್ಬಿಟ್ಟು ಮುಗಿಸಿ. ಸರ್, ನಮ್ ಸಮಸ್ಯೆಗೆ ಪರಿಹಾರ ಕೊಡಿ ಅಂದ್ರೆ ನೀವು ದುಡ್ದು ಮಾಡ್ತಾನೆ ಇದೀರಲ್ಲ. ಸತ್ತೋದವನ್ಗೆ 1 ವಾರಕ್ಕೆ ಮುಂಚೆ ಮದುವೆ ಆಗಿತ್ತು ಸರ್. 2 ಮನೆಯವರು ಕಷ್ಟ ಅನುಭವಿಸ್ತಾ ಇದ್ದಾರೆ. ನಿಮ್ ಮಾತನ್ನ ಕೇಳೋದಕ್ಕೆ ನಮ್ಮ ಪುರ್ಸೊತ್ತಿ ಇಲ್ಲ ಸರ್. ಮೇಡಮ್ ಬರ್ತಾರೆ, ಅವ್ರನ್ನೆಲ್ಲ ಕಳಿಸಿ ಸರ್. ನಿಮ್ಮಿಂದ ಏನಾಗುತ್ತೋ ಅದನ್ನ ಮಾಡ್ಕೊಳ್ಳಿ. ಕಲೆಕ್ಟರ್ ಬರೋವರೆಗೂ ನಾವ್ ಯಾರು ಇಲ್ಲಿಂದ ಹೋಗೋದಿಲ್ಲ. ಎಲ್ಲ ಇಲ್ಲೇ ಕೂತ್ಕೊಳ್ಳಿ. ಎಲ್ಲರೂ ಕೂತ್ಕೊಳ್ರು. ಇಲ್ಲಿಂದ ಹೋಗೋದೇ ಇಲ್ಲ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ, ಧಿಕ್ಕಾರ, ಕಲೆಕ್ಟರ್ಗೆ ಧಿಕ್ಕಾರ, ನ್ಯಾಯ ಬೇಕು, ಧಿಕ್ಕಾರ, ಧಿಕ್ಕಾರ, ಕಲೆಕ್ಟರ್ಗೆ ಧಿಕ್ಕಾರ. ಕಲೆಕ್ಟರ್ ಆಫೀಸ್ ಇಂದ ನಾನು ಸಬ್ ಕಲೆಕ್ಟರ್. ಇಲ್ಲಿ ನಮ್ DC ಆಫೀಸ್ ಮುಂದೆ ಅಯ್ಯನಕೆರೆ ಗ್ರಾಮದವ್ರು ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಇಮಿಡಿಯೇಟ್ ಆಗಿ ಬಂದು ಅವ್ರನ್ನ ಕ್ಲಿಯರ್ ಮಾಡಿ ದಯವಿಟ್ಟು. ಮೇಡಮ್ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ. ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ, ಧಿಕ್ಕಾರ, ಕಲೆಕ್ಟರ್ಗೆ ಧಿಕ್ಕಾರ, ನ್ಯಾಯ ಬೇಕು, ಧಿಕ್ಕಾರ, ಧಿಕ್ಕಾರ, ಸುಮ್ನೆ ರೀ, ಸುಮ್ನೆ ರೀ ಎಲ್ರು. ಘೋಷಣೆ ಕೂಗೋದ್ ನಿಲ್ಸಿ. ನ್ಯಾಯ ಬೇಕು, ಮುಚ್ರಾಯ ಬಾಯಿ. ಎಲ್ಲರೂ ಕಲೆಕ್ಟರ್ ಆಫೀಸ್ ಮುಂದೆ ಪರ್ಮಿಷನ್ ಇಲ್ಲದೆ ಕೂತಿದ್ದೀರಾ? ಈಗಲೇ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಸರಿಯಾಗಿ ಲಾಠಿ ಚಾರ್ಜ್ ಮಾಡ್ಬೇಕಾಗುತ್ತೆ ನಿಮ್ಮ ಮೇಲೆ. ಲಾಠಿ ಚಾರ್ಜ್ ಸ್ವಾಮಿ, ನಮ್ಮ ಉಸಿರೇ ನಿಂತು ನಾವ್ ಇಲ್ಲಿಂದ ಹೋಗಲ್ಲ. ನಮಗ್ ನ್ಯಾಯ ಸಿಗೋವರೆಗೂ ಹೋಗಲ್ಲ. ಬೇಕು ಬೇಕು. ಎಲ್ಲರನ್ನೂ ಹೊಡೆದು ಹಾಕ್ತಾರೆ.
ಕೊಲೆ ಮಾಡಿದ್ರು ಇದೆಲ್ಲ ಹೇಗಾಯ್ತು ಅಂತ ಅಧಿಕಾರಿಗಳಿಗೆ ಗೊತ್ತು. ಆದ್ರೂ ಅಧಿಕಾರಿಗಳು ನಮ್ಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ. ದಯವಿಟ್ಟು ನಮ್ಗೆ ನೀವೇ ಸಹಾಯ ಮಾಡ್ಬೇಕು. ನಮ್ಗೇನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೀಗೆ ಬಿಟ್ರೆ ನಮ್ ಎಲ್ಲರನ್ನೂ ಸಾಯಿಸಿ ಬೂದಿ ಮಾಡ್ಬಿಡ್ತಾರೆ, ಕಾಡೇ ನಾಶ ಮಾಡ್ಬಿಡ್ತಾರೆ. ಅಯ್ಯನ್ಕೆರೆ ಗ್ರಾಮದವರು ನನ್ನನ್ನ ಭೇಟಿ ಮಾಡೋಕ್ ಬಂದಾಗ ಅವರನ್ನ ಸಂಸಕ್ಕಾಗ್ಲಿಲ್ಲ ಅಂತ ನನ್ಗೆ ಅಸಮಾಧಾನ ಇದೆ. ಅಲ್ಲಿನ ಪ್ರಜೆಗಳನ್ನ ಭೇಟಿ ಮಾಡಕ್ ಆಗದೆ ಇದ್ದಿದ್ರಿಂದ ಅಲ್ಲಿ ನಡೆದ ದುರ್ಘಟನೆಗೆ ನಾನು ಅವರನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಜನರ ಸಮಸ್ಯೆಗಳನ್ನ ಬಗೆಹರಿಸಕ್ ಆಗ್ಲಿಲ್ಲ ನಿಮ್ಗೆ, ಆದ್ರೆ ಆ ಏರಿಯಾದಲ್ಲಿ ಹೋಟೆಲ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ? ಅದು ಮೊದ್ಲೇ ಕೊಟ್ಟಿದ್ದ ಅಪಾಯಿಂಟ್ಮೆಂಟ್. ಅವರು ನಮ್ಗೆ ದೂರ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನ ನಾವು ಮಾಡೋದಕ್ ಸಾಧ್ಯನೋ ಅದನ್ನ ಖಂಡಿತ ನಾನ್ ಮಾಡ್ತೀನಿ. ನಮಸ್ಕಾರ. ಜನರ ಕಷ್ಟ ಕೇಳೋಕೆ ಸಮಯ ಇಲ್ದಿರೋ ಇವ್ರಿಗೆ ಮಂತ್ರಿಗಳ ಮನೆ ಮದುವೆ ಮುಂಜೆ ಹೋಗೋಕೆ ಸಮಯ ಇರುತ್ತೆ. ಇದೇ ನೋಡಿ ನಮ್ಮ ಜನಗಳ ಹಣೆ ಬರಹ ಅಂದ್ರೆ. ನಾವು ಹುತ್ತಿ ಬಿತ್ತಿದ ಜಮೀನನ್ನ ಹಾಳು ಮಾಡಿಬಿಟ್ಟು ನಮ್ಮ ಕರಿಯನ್ನು ಅನ್ಯಾಯವಾಗಿ ಹೊಡೆದು ಕೊಂದಾಕ್ಬಿಟ್ಟು ತಪ್ಪನ್ನ ಆನೆ ಮೇಲೆ ಹಾಕ್ತಾ ಇದ್ದಾರೆ. ಈಗ ಕಾಡು ಮೇಡ್ನೆಲ್ಲ ನಾಶ ಮಾಡಿ ದುಡ್ಡು ಚೆಲ್ಲಿ ನಮ್ಮನ್ನ ಬುಟ್ಟಿಗೆ ಹಾಕೋಬೇಕು ಅನ್ಕೊಂಡಿದ್ದಾರೆ. ಇವ್ರು ನಮ್ಮನ್ನೆಲ್ಲ ನಾಶ ಮಾಡ್ತಾರೆ. ಮರ್ಗ, ಇವ್ರು ಹೆದರ್ಸ್ರೆ ನಾವು ಭಯ ಪಡೋದಕ್ಕೋ ನಾವ್ ಇಲ್ಲಿಂದ ಹೆದರ್ಕೊಂಡು ಹೊರಡೋಗೋದಕ್ಕೆ ನಾವೇನು ಹಂದಿಗಳ? ವರ್ಷ ಹೋಗಿ ಕಲೆಕ್ಟರ್ ಹತ್ರ ಮನವಿ ಕೊಟ್ಟಿದೀವಿ. ಅದೇನು ಅಂತಾನೂ ನೋಡ್ಲಿಲ್ಲ ಅವರು. ಹೋಟ್ಲ್ ಇನಾಗ್ರೇಷನ್, ಮದುವೆ, ನಾಮಕರಣ ಇದಕ್ಕೆ ಕೊಡ್ತಿರೋ ಪ್ರಾಮುಖ್ಯತೆನ ನಮ್ ಜೀವ ಹೋಗ್ತಿದೆ, ಇಲ್ಲಿ ಕೊಡ್ತಿಲ್ವಲ್ಲೋ. ಇದ್ರ ಮೇಲೂ ನಾವು ಸುಮ್ಮನೆ ಇದ್ರೆ ನಮ್ಮನ್ನ ಹಿಡ್ಕೊಂಡು ಸೊಪ್ಪು ಸದೆ ಮರ ಎಲ್ಲ ಹಾಕಿ ಸುಟ್ಟಾಕ್ಬಿಡ್ತಾರೆ ಕಣೋ. ಈ ಮನೆ ನಮ್ದು, ಈ ಮಣ್ಣು ನಮ್ದು, ಈ ಕಾಡ್ ನಮ್ದು, ಆದ್ರೂ ನಮ್ಮನ್ನ ಹಾಳು ಮಾಡ್ತಿದ್ದಾರೆ. ಈ ಕಾಡಲ್ಲಿ ನಮ್ಮ ಪ್ರಾಣಿಗಳಂಗೆ ಅಲಿಯಂಗ್ ಮಾಡ್ಬಿಟ್ಟಿದ್ದಾರೆ. ಜಮೀನ್ ಕಳ್ಕೊಂಡಿರೋ ಸಿಟ್ಟು ಹಾಗೆ ಬೆನ್ಮೂಳೆ ಮುರಿದಿರೋ ಹಾಗೆ ಅನಿಸ್ತಿದೆ ಕಣೋ. ನಮ್ ನೋವನ್ನು ದುಃಖನೂ ಅರ್ಥ ಮಾಡ್ಕೊಳ್ದಲೆ ನಾಳೆ ಯಾವ್ದೋ ಮಿನಿಸ್ಟರ್ ಮನೆ ಫಂಕ್ಷನ್ಗೆ ಹೋಗ್ತಾ ಇದಾರಂತೆ. ನಾಳೆ ಅಲ್ವಾ ಹೋಗ್ತಾ ಇರೋದು? ಅದ್ ಹೇಗೆ ಹೋಗ್ತಾರಂತ ನಾನು ನೋಡ್ತೀನಿ. ನಾವು ಕಲೆಕ್ಟರ್ ಆಫೀಸ್ಗೆ ಹೋದ್ರು ಕಲೆಕ್ಟರ್ನ ಭೇಟಿ ಮಾಡೋದಿಕ್ಕಾಗ್ತಿಲ್ಲ. ಈಗ ಕಲೆಕ್ಟರು ನಮ್ ದಾರಿಲೇ ಹೋಗ್ತಾರೆ. ದಾರಿ ಬಿಡ್ಬಾರ್ದು ಕಣ. ಅಯ್ಯೋ, ಬಾಂಬ್ ಹಾಕ್ಬಿಟ್ಟು ಓಡ್ತಾ ಇದ್ದಾರೆ. ಕಾನ್ಸ್ಟೇಬಲ್ಸ್, ಕಲೆಕ್ಟರ್ ಅಲ್ಲಿದ್ದಾರೆ ನೋಡಿ. ಏಯ್, ಓಡ್ಬೇಡ್ರಿ, ನಿಂತ್ಕೊಳ್ರ. ಹಿಂದೆನೆ ಬರ್ತಿದ್ರ, ಓಡ್ರೋ ಬೇಗ. ಏಯ್, ಓಡ್ಬೇಡಿ, ನಿಂತ್ಕೊಳ್ರ. ಏಯ್, ಓಡ್ಬೇಡಿ, ನಿಂತ್ಕೊಳ್ರ. ಏಯ್, ಎಲ್ಲೋದ್ರೂ ಬಿಡಲ್ಲ ಕಂಡ್ರು ನಿಮ್ಮನ್ನ ನಾನು. ಬಾರ. ಕಂಟ್ರೋಲ್ ರೂಮ್. ಹೇಳಿ. ನಾನು ಕೊಡಗು ಜಿಲ್ಲೆ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಕಲೆಕ್ಟರ್ ಮೇಡಮ್ ಬರ್ತಿದ್ದ ದಾರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಗಾಡಿಲಿದ್ದ 3 ಜನನು ಸ್ಪಾಟ್ ಔಟ್. ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕಳಿಸಿ. ಸ್ಪಾಟ್ ಬಂದು ಅಯ್ಯನ್ಕೆರೆ ಫಾಲ್ಸ್ ಪಕ್ಕದಲ್ಲಿ. ಓಕೆ ಸರ್. ಬೇಗ ಕಳಿಸ್ಕೊಡಿ ಅದನ್ನ. ಅಯ್ಯನ್ಕೆರೆ ಸಮೀಪದ ಕಾಡಿನಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿದ್ದ ಕಾರಣಕ್ಕೆ ಅಲ್ಲಿನ ಕಲೆಕ್ಟರ್ ಅವರು ನಿಧನರಾಗಿದ್ದಾರೆ. ಈ ಘಟನೆಗೆ ಕಾರಣರಾಗಿರುವ ಮುರುಘಾ ಮತ್ತು ಅವರ ತಂಡದವರನ್ನ ಎನ್ಕೌಂಟರ್ ಮಾಡಲು ಕಮಿಷನರ್ ಆರ್ಡರ್ ನೀಡಲಾಗಿದೆ. ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯ ಹತ್ಯೆಯ ಘಟನೆಯಲ್ಲಿ ಸಂಬಂಧವಿರುವ ಸಂಶಯದ ಮೇಲೆ ಸಾಮಾಜಿಕ ಕಾರ್ಯಕರ್ತ ಭೂಪಾಲನ್ ಅವರನ್ನು ಬಂಧಿಸಲಾಗಿದೆ. ಅಯ್ಯನ್ಕೆರೆ ಕಾಡಲ್ಲಿ ಮುರುಘಾ ಮತ್ತು ಅವ್ರ ಸ್ನೇಹಿತರು ಅವಿತುಕೊಂಡಿರೋ ಸಂದೇಶ ನಮಗೆ ತಲುಪಿದೆ. ಸಂದೇಹ ಬರೋಗ್ ಯಾರ ಸಿಕ್ಕರೆ ಮೊದಲು ಅವರನ್ನು ಅರೆಸ್ಟ್ ಮಾಡಿ. ಓಡ್ಬೇಡಿ ಕಣ್ರೋ, ನಿಂತ್ಕೊಳ್ರ. ನಿಲ್ರೋಲೇ.
ಬೇಗ ಓಡ್ರು, ಪೊಲೀಸ್ ಬರ್ತಿದ್ರೆ ಓಡ್ರು, ಬೇಗ ಓಡಿ. ಸರ್ ನನ್ಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ಸರ್ ನಿಜ ಹೇಳ್ತೀನಿ ಕೇಳ್ಕೊತೀನಿ ಸರ್. ಇಲ್ಲ ಸರ್, ಏನು ಮಾಡಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ ಸರ್, ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಏನೋದು ಶಬ್ದ ಸರ್? ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಸರ್ ಬೇಡಿ ಸರ್, ಬೇಡಿ ಸರ್, ಸರ್ 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 ಸುಟ್ಟು ಹಾಕಿದ್ರು ಅನ್ಸುತ್ತೆ. ನೆಕ್ಸ್ಟ್ ನೀನೇ ಕಣೋ. ನಡಿಯೋ ಬೇಡ ಕಣೋ. ಈಗಲಾದ್ರೂ ನಾನು ಹೇಳ್ದಂಗೆ ಮಾಡ್ರಯ್ಯ, ಯಾವ ಸಮಸ್ಯೆನೂ ಬರಲ್ಲ. ಯಾವ್ದು ಬಂದರೂ ನಾನು ನೋಡ್ಕೊತೀನಿ, ಗೊತ್ತಾಯ್ತಾ? ಸರ್, ಯಾಕೆ ಸರ್ ನಮ್ಮನ್ನೆಲ್ಲ ಹಿಂಗ್ ಹಿಡ್ಕೊಂಡ್ ಬಂದಿದ್ದೀರಾ? ಹೇಯ್, ಕಲೆಕ್ಟರ್ನ ಸಾಯಿಸ್ಬಿಟ್ಟು ಕಾಡಲ್ಲಿ ಹೊತ್ಕೊಂಡ್ರು ಬರೋವರೆಗೂ ಒಬ್ರು ಇಲ್ಲಿಂದ ಹೋಗಕ್ಕಾಗಲ್ಲ. ಕಲೆಕ್ಟರ್ ನಿಮ್ ಮನೆ ಕೆಲ್ಸದವ್ರೇನ್ರೋ? ಕರೆದ ತಕ್ಷಣ ಬಂದು ಕೈ ಕೊಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ನೀವೆಲ್ಲರೂ ಏನು ಅಂಬಾನಿಯ ಅದಾನಿಯ? ನೋಡ್ರೋ, ಇಲ್ಲಿ 3 ಜನರು ಉಸಿರು ಹೋಗಿದೆ. ಇದನ್ನ ನೋಡ್ಕೊಂಡು ಪೊಲೀಸರು ಬೆರಳು ಚಿಪ್ಕೊಂಡು ಕೂತಿರ್ತಾರಾ? ಸುಲ್ದಾಕ್ಬಿಡ್ತೀನಿ ಒಬ್ಬೊಬ್ರನ್ನು ಇಲ್ಲೇನೆ. ಸರ್, ನಮ್ಮ ಹುಡುಗರು ಆತರ ಎಲ್ಲ ಮಾಡಿರಲ್ಲ ಸರ್, ಬೇರೆ ಎಲ್ಲೋ ತಪ್ಪು ನಡೆದಿದೆ ಸರ್. ಮತ್ತೆ ಅವ್ರು ಯಾಕೋ ತಪ್ಪಿಸ್ಕೊಂಡಿದ್ದಾರೆ? ಅವ್ರಿಗೆ ನೀವು ಬರೋದಕ್ಕೆ ಹೇಳ್ತಿರೋ ಇಲ್ಲ ಅವರಾಗೆ ಬರ್ತಾರೋ? ಏನೇ ಆದ್ರೂ ಸರಿ, ಅವ್ರು ಇಲ್ಲಿ ಬರ್ಲೇಬೇಕು. ಅವ್ರಾಗಿದ್ದ ಅವರೇ ಬಂದ್ರು ಅಂತ ತಿಳ್ಕೊಳ್ಳಿ, ಉಸಿರಿಟ್ಕೊಂಡು ಬದುಕೊಳ್ತಾರೆ. ಇಲ್ಲ ಅಂದ್ರೆ ಒಬ್ಬರು ಮೂಳೆನೂ ಸಿಗೋದಿಲ್ಲ. ಸರ್, ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಈ ಕಾಡ್ ನಿಮ್ಮನ್ ಸುಮ್ನೆ ಬಿಡಲ್ಲ. ಏನೇ ನೀನು ಕಾಡು ಕರ್ಮ ಅಂತ ಬಾಯ್ ಬಡ್ಕೊಂಡು? ಅವತ್ತೇ ಹೇಳಿದ್ರು ತಾನೆ ಜಾಗ ಕೊಟ್ಟು ಮನೆ ಕಟ್ಕೊಡ್ತೀವಿ ಅಂತ. ಹೋಗಿ ತೊಲಗ್ಬೇಕು ತಾನೆ. ಇಲ್ಲಿ ನೋಡು,
ಇಲ್ಲಿ ಯಾರು ಇರ್ಬೇಕು ಅಂತ ನಾವು ನಿರ್ಧಾರ ಮಾಡೋದು. ಈಗ ಮಾಡಿದೀವಿ, ಅರ್ಥ ಆಯ್ತಾ? ಸರ್ ಇವ್ರನ್ನೆಲ್ಲ ಬಿಟ್ಬಿಡಿ, ಇಲ್ಲ ಅಂದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಏನೋ ಮಾಡ್ತೀಯಾ? ಅಯ್ಯೋ ಮುರುಘಾ, ನಮ್ಮನ್ನೆಲ್ಲ ಬಿಟ್ಟು ಹೋದ್ಯಾ? ಏನಾಯ್ತು? ಅಯ್ಯೋ ಮುರುಘಾ, ಪೊಲೀಸ್ನವರು ದೇವ, ಇಲ್ಲಿವರೆಗೂ ಇಂಥ ಎಣ್ಣೆ ನಾನು ಹೊಡೆದಿರಲಿಲ್ಲ. ಇದಂತೂ ಖಡಕ್ ಸೂಪರ್ ಆಗಿದೆ. ದೇವ, ನೀನು ನೋಡ್ತಾರ ಹುಡುಗಿನೂ ಸಾಕಾಗಿದ್ದಾಳೆ. ಎಂಜಾಯ್. ದೇವ, ಯೋಚನೆ ಮಾಡಬೇಡ, ಹೋಗು ಎಂಜಾಯ್ ಮಾಡು. ಅಯ್ಯೋ ಬಿಡಿ ಸರ್, ಏನ್ ಮಾಡ್ತಾ ಇದ್ದೀರಾ? ಬಿಡಿ ಸರ್, ಬಿಡಿ ಹೆಣ್ಣೆ ಮೇಲೆ ಈ ತರ ಕೈ ಹಾಕ್ಬೇಡ ಸರ್. ಬಿಡಿ ಸರ್, ಏನ್ ಮಾಡ್ತಾ ಇದ್ದೀರಾ? ಬಿಡಿ ಸರ್, ಏನ್ ಮಾಡ್ತಾ ಇದ್ದೀರಾ? ಮಾಡಬೇಡಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳಲ್ಲ? ಅಯ್ಯೋ ರಂಗಮ್ಮ ಸರ್, ಬಿಡಿ ಬಾರೋ, ಇನ್ನೂ ಜೀವಂತವಾಗಿದೀಯಾ? ಅವನನ್ನು ಮುಗಿಸ್ಬಿಟ್ಟು ಆಮೇಲೆ ನಿನ್ನನ್ನು ಮುಗಿಸ್ತೀನಿ. ಬನ್ನಿ ಎಲ್ಲರೂ ಹೋಗೋಣ.
ನನ್ನ ಮಗನೇ ಸಾಯಿ. ಒಳ್ಳಿ 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 ಬೇಡ ಒಳ್ಳಿ, ನನ್ನನ್ನು ಬಿಟ್ಬಿಡು ಒಳ್ಳಿ, ಬೇಡ ಬಿಟ್ಬಿಡು, ನನ್ನನ್ನು ಬಿಟ್ಬಿಡು ಒಳ್ಳಿ. ನನ್ನ ಬಂಗ್ಲಾ, ಕಾರು, ಆಸ್ತಿ ಎಲ್ಲ ನೀನ್ ಬೇಕಾದ್ರೆ ತಗೊಂಡ್ಬಿಡು ಒಳ್ಳಿ, ನನ್ನನ್ನು ಬಿಟ್ಬಿಡು ಒಳ್ಳಿ. ಜೀವದ ಮೇಲೆ ಎಷ್ಟು ಆಸೆ ಅಲ್ವಾ? ಹಾಗಾದ್ರೆ ನಮ್ಗಳ ಜೀವ ಎಷ್ಟು ಸಂತೋಷವಾಗಿದ್ವಿ ಗೊತ್ತಾ? ಎಲ್ಲದನ್ನು ಹಾಳು ಮಾಡ್ಬಿಟ್ಟೆ ಅಲ್ಲ. ಲೇ, ನಿನ್ನ ಸಾಯಿಸ್ದೆ ಬಿಡಲ್ಲ. ತಪ್ಪಾಯ್ತು ತಪ್ಪಾಯ್ತು, ತುಂಬಾ ತಪ್ಪಾಯ್ತು. ಆ ಜಾಗದ ಮೇಲೆ ಯಾಕೋ ನಿನ್ಗಷ್ಟು ಸಿಟ್ಟು? ಸಿಟ್ಟು ಸಿಟ್ಟು ಸಿಟ್ಟೆ ಒಳ್ಳಿ ನಮಗೆ. ಅದಕ್ಕೋಸ್ಕರನೇ ನಮ್ಮ ದಾರಿಗೆ ಅಡ್ಡು ಬಂದ ಕಲೆಕ್ಟರ್ನ ಕೊಂದ್ಬಿಟ್ವಿ ಒಳ್ಳಿ. ಕರಿಯನ್ನು ನಾನೇ ಹಾಕ್ಬಿಟ್ಟೆ. SI, ರೇಂಜರ್ ಎಲ್ಲರನ್ನೂ ಹಾಕ್ತಳ್ಬಿಟ್ಟೆ ನಾನು. ಎಲ್ಲನೂ ನಾನೇ ಮಾಡ್ಬಿಟ್ಟು ಎಲ್ಲ ಊರಿನ ಜಲದ ಮೇಲೆ ಹಾಕ್ಬಿಟ್ಟೆ ಒಳ್ಳೆ. ಮುರುಗನ್ನ ಏನ್ ಮಾಡಿದ್ರಿ? ಮುರುಗನ್ನ 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 ನಾನೇ ಒಳ್ಳೆ ಹಾಕಿ ಕೇಳಿತ್ತು. ಅಯ್ಯೋ, ಸಾಯಿಸ್ಬಿಟ್ಟೇನೋ ದುಷ್ಟ. ನಿನ್ನ ಸಾಯಿಸ್ದೆ ಬಿಡಲ್ಲ ಕಣೋ. ಯಾಕೋ ಹೀಗ್ ಮಾಡ್ದೆ? ಬಲ್ಲಿ, ನೀವು ನಿಮ್ಮ ಗನ್ನಗಳನ್ನ ಬಿಸಾಕಿ ನನಗೆ ಸರೆಂಡರ್ ಆಗ್ಬಿಡಿ. ನಾವು ವಿಚಾರಣೆ ಮಾಡಿದ್ಮೇಲೆ ಇವ್ರದೇ ತಪ್ಪು ಅನ್ನೋದು ನಮಗೆ ಗೊತ್ತಾಗಿದೆ. ಇವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಶಿಕ್ಷೆ ಕೊಡ್ಸೋದು ನನ್ನ ಜವಾಬ್ದಾರಿ. ನಿಮ್ಮನ್ನ ನಾನ್ ಕಾಪಾಡ್ತೀನಿ. ಯಾರು ನೀವು ನಮ್ಮನ್ನ ಕಾಪಾಡ್ತೀರಾ? ನಮ್ಮನ್ನ ಕಾಡ್ಸಿ ಸಾಯಿಸಿ ಬೂದಿ ಮಾಡ್ದವನು ನಿಮ್ ಪಕ್ಕದಲ್ಲೇ ನಿಂತಿದ್ದಾನೆ. ಅವನನ್ನೇ ಏನು ಮಾಡಕ್ ಆಗಿಲ್ಲ, ಇವನೇನ ಮಾತ್ರ? ಇವರೆಲ್ಲ ಸತ್ರೇನೆ ನಮ್ ಕಾಡು ಉಳ್ಕೊಳ್ಳೋದು. ಇವರನ್ನೆಲ್ಲ ಜೀವಂತವಾಗಿ ನಾವೇನಾದ್ರೂ ಬಿಟ್ರೆ ಈ ಅಯ್ಯನ್ಕೆರೆ ಕಾಡಷ್ಟೇ ಅಲ್ಲ, ಇಡೀ ಚಾರ್ಮುಡಿಗಾಟ ಹಾಳು ಮಾಡ್ತಾರೆ. ನಾನು ಹೇಳೋದನ್ನ ಕೇಳುವಲ್ಲಿ ನೀನ್ ಇವ್ರನ್ನ ಸಾಯಿಸ್ಬಿಟ್ರೆ ಸರ್ಕಾರ ನಿಮ್ಮನ್ನ ಟೆರರಿಸ್ಟ್ ಅಂತ ಘೋಷಿಸ್ಬಿಡ್ತಾರೆ. ಇವಾಗ ಮಾತ್ರ ಏನ್ ಮಾಡ್ತಿದೆ? ನಮ್ಮನ್ನ ಕಾಪಾಡ್ಬೇಕಾಗಿರೋ ಪೊಲೀಸ್ ಅಧಿಕಾರಿಗಳೇ ಕೆಟ್ಟದಾಗ ನಡ್ಕೊಂಡಿದ್ದಾರೆ. ನಮ್ ಜಾಗನ ಬೇರೆಯವ್ರಿಗೆ ಮಾರ್ತಿದ್ದಾರೆ. ಕಾಡಿಗೂ ನಮಗೂ ಇರೋ ಸಂಬಂಧನ ಕಿತ್ತ ಹಾಕ್ತಿದ್ದಾರೆ. ಮುರುಗ ಅವಾಗ್ಲೇ ಹೇಳ್ದ, ಪಟ್ಟಣದಲ್ಲಿರೋ ಆಧುನಿಕ ಜೀವನ ನಮಗ್ ಬೇಡ, ಇಲ್ಲಿರೋ ಕಾಡು ಬೆಟ್ಟನೆ ನಮಗೆಲ್ಲ, ಇದೇ ನಮ್ ಸಂತತಿನ ಕಾಪಾಡುತ್ತೆ ಅಂತ. ಆದ್ರೆ ಈಗ ಆಯುಧ ಹಿಡ್ಕೊಂಡು ಹೋರಾಡಿದ್ರೇನೆ ನಮ್ ಕಾಡ್ ನಮಗ್ ಸಿಗೋದು. ಯಾರ್ ಬಂದ್ರು ಅಷ್ಟೇ. ಅದಕ್ಕೆ ಕಾನೂನನ್ನ ಕೈಗೆ ತಗೊಂಡು ನೀವೇ ಶಿಕ್ಷೆ ಕೊಟ್ಬಿಡ್ತೀರಾ? ಯಾರ್ ಸರ್ ತಗೊಂಡಿದ್ದು? ಅದಕ್ ಕಾರಣ ನೀವು. ಕಾಡು ಬೆಟ್ಟ ಇದನ್ ಬಿಟ್ಟು ಗೊತ್ತಿಲ್ಲದೆ ಇರೋ ನಮ್ಮನ್ನ ಇಲ್ಲಿಂದ ಓಡಿಸಿ ಈ ವ್ಯವಸಾಯ ಭೂಮಿಲಿ ಯಾವನೋ ಒಬ್ಬ ರೆಸಾರ್ಟ್ ಕಟ್ತಾನಂತೆ. ಅದನ್ ತಡ್ಕೊಳಕ್ಕಾಗ್ದೆ ನಮ್ಮ ಹತ್ರ ಬಂದು ಕಾನೂನ್ ಮಾತಾಡ್ತಾರಂತೆ. ದುಡ್ಡಿರೋ ಶ್ರೀಮಂತರ ಹತ್ರ ನೀವು ಬೇಕಂದ್ರೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನಿಲ್ಲಿ. ನಮ್ ಜೀವ ಹೋದ್ರೆ ಸರಿ, ನಾವು ಭೂಮಿನ ಬಿಡಲ್ಲ. ನಿಮ್ಮೆಲ್ರಿಗೂ ಕೊನೆದಾಗ ಹೇಳ್ತಾ ಇದೀನಿ, ಇರೋ ಆಯುಧಗಳನ್ನ ಕೆಳಕ್ ಹಾಕ್ಬಿಟ್ಟು ಮಂಡಿಯವ್ರು ಕೂತ್ಕೊಳ್ಳಿ. ಇಲ್ಲ ಅಂದ್ರ ಒಲ್ಲಿ, ನನ್ನ ಬಗ್ಗೆ ಚಿಂತೆ ಮಾಡ್ಬೇಡವ. ನಾನ್ ಸತ್ರು ಪರವಾಗಿಲ್ಲ, ಅವ್ರು ಯಾರನ್ನು ಸುಮ್ಮನೆ ಬಿಡ್ಬೇಡ. ಒಲ್ಲಿ ಬೇಡ, ಕಾನೂನನ್ನ ಕೈಗೆ ತಗೋಬೇಡ, ಗನ್ನನ್ ಬಿಸಾಕು. ಬಾಂಬ್ ಹಾಕ್ದವನಷ್ಟೇ ಭಯೋತ್ಪಾದಕ ಅಲ್ಲ, ಕಾಡನ್ನ ನಾಶ ಮಾಡ್ದವನು ಭಯೋತ್ಪಾದಕನೇ. ಇವ್ರು ನನ್ ಜೀವನ ಬಿಡೋದಿಲ್ಲ. ಒಲ್ಲಿ, ನಾನು ಹೇಳೋದನ್ನ ಕೇಳು, ಗನ್ನನ್ ಕೆಳಗ್ ಬಿಸಾಕು. ಬೇಡವಲ್ಲಿ, ಅವನಿರೋವರೆಗೂ ನಮ್ಮ ಮಣ್ಣಿಗೆ ಉಳುಗಾಲ ಇಲ್ಲ. ನಮ್ ಸಂತತಿನೇ ಹಾಳು ಮಾಡ್ಬಿಡ್ತಾರೆ. ಹೇಳವಲ್ಲಿ, ಇವ್ರು ಹೇಳೋದನ್ನ ಕೇಳ್ಬೇಡ, ನಾನು ಹೇಳೋದನ್ನ ಕೇಳು. ಗನ್ನನ್ನ ಕೆಳಗ್ ಬಿಸಾಕು, ಬಿಸಾಕು ಅಂದೆ. ಬೇಡವಲ್ಲಿ, ನಾನು ಹೇಳೋದನ್ನ ಕೇಳು, ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಕೆಳಗ್ ಬಿಸಾಕು, ಗನ್ನನ್ ಬಿಸಾಕು. ಬೇಡವಲ್ಲಿ, ಇವ್ರು ಹೇಳೋದ್ ಬಿಸಾಕು. ಒಲ್ಲಿ
ಇದಕ್ಕೆ ಇದಕ್ಕೆ ಈ ಕಾಡಿಗೋಸ್ಕರನೇ ಎಲ್ಲ. ಈ ಕಾಡು ನಂದು, ಈ ಕಾಡು ಆಸ್ತಿ ಎಲ್ಲ ನಂದು. ಕೊಡಗಿನಲ್ಲಿ ನಡೆದಂತಹ ಕಲೆಕ್ಟರ್ ಕಾರ್ ಬ್ಲಾಸ್ಟಿಂಗ್ ಘಟನೆಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬಂದ ಸ್ಪೆಷಲ್ ಅಧಿಕಾರಿ ಮಹದೇವಪ್ಪನವರಿಗೆ ಅಯ್ಯನಕೆರೆಯ ಯುವಕರಾದ ಮುರುಘಾ ಮತ್ತು ಅವನ ಗೂಂಡಾ ಸ್ನೇಹಿತರು ಶೂಟ್ ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಅಲ್ಲಿ ನಡೆದ ಘಟನೆಯಲ್ಲಿ ಇನ್ಸ್ಪೆಕ್ಟರ್ ದೇವರಾಜ್ ವಲ್ಲಿ ಎಂಬ ಯುವತಿಯನ್ನು ಊರಿನ ಮುಖಂಡರಾದ ಮುತ್ತುವನ್ನು ಎನ್ಕೌಂಟರ್ ಮಾಡಿದ್ದು, ಅಪಹರಣಕ್ಕೊಳಗಾಗಿದ್ದ ಬಿಸಿನೆಸ್ ಮನ್ ಆದ ಭಾಗ್ಯರಾಜ್, ಎಕ್ಸ್ ಎಂಎಲ್ಎ ಮೇಘನಾಥನ್, ಡಿಎಫ್ಒ ಚಿದಂಬರಂ ಅವರನ್ನು ಅಪಾಯದಿಂದ ರಕ್ಷಣೆ ಮಾಡಿದ್ದಾರೆ. ಅದು ಅಲ್ಲದ ಅಯ್ಯನಕೆರೆಯ ಗ್ರಾಮದವರನ್ನು ಸ್ಥಳಾಂತರಿಸಲು ಸರ್ಕಾರ ಆದೇಶ ಹೊರಡಿಸಿದೆ ಮತ್ತು ತಲೆಮರೆಸಿಕೊಂಡಿರುವ ಮುರುಘಾ ಮತ್ತು ಅವನ ಗೂಂಡಾ ಸ್ನೇಹಿತರನ್ನು ಪತ್ತೆ ಹಚ್ಚಲು ಆದೇಶ ನೀಡಿದೆ. Hey, old man. Hey, old man. Where is the Green Forest Resort? Green Forest Resort, ellide? Hey, bloody old man. ನಮಗೆ ಮೊದಲ ತಾಯಿ ಮರ, ಅದನ್ನು ನಾವೆಲ್ಲ ಮರೆತಿದ್ದೀವಿ. ಪಕ್ಷಿಯ ಚಿಲಿಪಿಲಿನೂ ಒಂದು ಮಳೆನೆ, ಅದನ್ನ ಕೊಡ್ಲಿಯ ಶಬ್ದದಲ್ಲಿ ಮುಚ್ಚಾಕಿದ್ವಿ. ಈ ರೀತಿ ಕವಿ ಬರೆದ ಕವಿತೆಯನ್ನು ಕೇಳ್ತಾ, ಅದನ್ನು ಕೇಳಿ ಚಪ್ಪಾಳೆ ಹೊಡಿತಾ ನಂತರ ಅದನ್ನು ಮರಿತೀವಿ. ಕಾಡಿನ ಬಗ್ಗೆ ನಮ್ಮ ಜ್ಞಾನ ತುಂಬಾ ಕಡಿಮೆ ಇದೆ. ಮನೆ ನಾಡು ಚೆನ್ನಾಗಿರ್ಬೇಕಂದ್ರೆ ಕಾಡು ಚೆನ್ನಾಗಿರಬೇಕು. ಆದರೆ ನಾವೇನು ಮಾಡ್ತೀವಿ? ಕಾಡನ್ನೆಲ್ಲ ನಾಶ ಮಾಡಿ ಕಟ್ಟಡ ಕಟ್ತೀವಿ. ಇದರಿಂದ ಮಳೆ ಕಡಿಮೆ ಆಗಿ ತಾಪಮಾನ ಹೆಚ್ಚುತ್ತೆ. ನಾವು ಬಿಡುವ ಕಾರ್ಬನ್ ಡೈಆಕ್ಸೈಡ್ನ ಉಸಿರಾಡಿ ನಮಗೆ ಬೇಕಾಗಿರೋ ಆಕ್ಸಿಜನ್ನ ಉತ್ಪಾದನೆ ಮಾಡುವಂಥ ಮರಗಳನ್ನ ಕೊಂದ್ರೆ ನಾಳೆ ನಮಗೆ ಉಸಿರಾಡೋಕೆ ಗಾಳಿನೇ ಇರೋದಿಲ್ಲ. ಕುಡಿಯೋಕೆ ನೀರಿನ ಬಾಟ್ಲು ಇರೋ ಹಾಗೆ ಉಸಿರಾಡೋಕೆ ಆಕ್ಸಿಜನ್ ಬಾಟ್ಲು ಬರೋ ಮುಂಚೆ ನಾವು ಎಚ್ಚೆತ್ಕೋಬೇಕು. ವರ್ಷಕ್ಕೆ 13 ಮಿಲಿಯನ್ ಎಕರೆ ಕಾಡು ನಾಶ ಆಗ್ತಾ ಇದೆ. ಒಂದು ದೇಶದ ಒಟ್ಟು ಜಾಗದಲ್ಲಿ 33% ಕಾಡೇ ಇರಬೇಕು. ಭಾರತದಲ್ಲಿ 22% ಮತ್ತು ಕರ್ನಾಟಕದಲ್ಲಿ 17.59% ಕಾಡು ಮಾತ್ರ ಈಗ ಉಳಿದಿದೆ. ಕಾಡು ನಾಶ ಮಾಡೋದ್ರಿಂದ ಭೂಕುಸಿತ ಆಗ್ತಾ ಇದೆ. ವ್ಯವಸಾಯಕ್ಕೂ ತುಂಬಾ ಹಾನಿ ಆಗ್ತಾ ಇದೆ. ವ್ಯವಸಾಯದ ಭೂಮಿ ಬರಡಾಗಿ ರೈತರ ಜೀವನ ಹಾಳಾಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ತಿನ್ನಕ್ಕೆ ಅನ್ನ ಇಲ್ಲದೆ ಸೈಂಟಿಸ್ಟ್ಗಳು ಕಂಡು ಹಿಡಿದಿರೋ ಮಾತ್ರೆಗಳನ್ನ ನಾವು ತಿನ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ನೀರಿಗೋಸ್ಕರ ಹೋರಾಡೋ ಹಾಗೆ ಸೈನ್ಸ್ ಇಂಪ್ರೂವ್ಮೆಂಟ್ ಕಾಣದೆ ಆಕಾಶದಲ್ಲಿ ನೀರೆಲ್ಲ ಬತ್ತು ಹೋಗಿ ಯಾವ್ಯಾವ ದೇಶ ಬಲಶಾಲಿಯಾಗಿರುತ್ತೋ ಅವರೆಲ್ಲ ಕ್ಲೌಡ್ ಸೀಡಿಂಗ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ಮಳೆನ ಬರ್ಸ್ಕೋತಾರೆ. ಮುಂದೆ ವರ್ಲ್ಡ್ ವಾರ್ 3 ಏನಾದರೂ ಆದರೆ ಅದು ನೀರು ಮತ್ತು ಆಹಾರಕ್ಕೋಸ್ಕರನೇ ಆಗುತ್ತೆ. ಹಾಗಾಗಬಾರ್ದು ಅಂದರೆ ನಾವು ಈಗಲೇ ಎಚ್ಚೆತ್ಕೊಂಡು ಕಾಡನ್ನು ಈಗಲಿಂದನೇ ಉಳಿಸ್ಬೇಕು, ಬೆಳೆಸಬೇಕು. ಅದಕ್ಕೆ ನೀವು ಮಾಡ್ತಿರೋ ಸೇವೆಗಳಿಗೆ ನಾನು ಇಲ್ಲಿಂದನೇ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮ್ಮ ಅಡವಿ ತಂಡದಿಂದ.